ಪೂಜೆ ಅವರಿಗೆ ಶ್ರೀಮಠದ ಪರವಾಗಿ ಕನ್ನಡದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ಪ್ರವಚನವನ್ನ ನೀಡಲಿಕ್ಕೆ ಆಗಮಿಸಿದಂತ ಪಂಡಿತ್ ಶ್ರೀಪಾದಾಚಾರ್ಯ ಅವರನ್ನು ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಈಗ ಪ್ರವಚನ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಕೇಳ್ತಾರೆ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತ ಗ್ರಂಥದಲ್ಲಿ ಪ್ರತಿಯೊಬ್ಬ ಮುಕ್ತಿಯೋಗ್ಯನು ಮಾಡಲೇಬೇಕಾಗಿರುವಂತಹ ಅವಶ್ಯ ಅನುಷ್ಠೇಯವಾಗಿರುವ ಧರ್ಮಗಳ ವಿಚಾರವನ್ನು ನಿರೂಪಿಸ್ತಾ ಇದ್ದಾರೆ. ಧರ್ಮರಾಜನ ಮನಸ್ಸಿನಲ್ಲಿ ಬಂದಿರುವಂತಹ ಸಂಶಯವನ್ನು ಪರಿಹರಿಸಲು ಇಷ್ಟು ವಿಸ್ತಾರವಾಗಿರುವಂತಹ ಒಂದು ಉಪದೇಶದ ಕ್ರಮವನ್ನು ಭೀಷ್ಮರು ಕೈಗೊಂಡಿದ್ದಾರೆ. ನಿಜವಾಗಿ ಹೇಳಬೇಕು ಅಂದರೆ ಧರ್ಮದ ಪ್ರತೀಕನಾಗಿರುವ ಯುಧಿಷ್ಠಿರನಿಗೆ ಇದು ಯಾವುದೂ ಕೂಡ ಇತಃಪೂರ್ವದಲ್ಲಿ ಗೊತ್ತಿರಲಿಲ್ಲ. ಭೀಷ್ಮರಿಂದ ಇವತ್ತೇ ತಿಳಿದುಕೊಂಡ ಅಂತ ಆದದ್ದು ಬಹಳ ಕಡಿಮೆ.
ಭೀಷ್ಮರಿಂದ ಧರ್ಮರಾಜನಿಗೆ ಗೊತ್ತಾಗಬೇಕಾದಂತಹ ಅಂಶಗಳು ಇದ್ದಾವೆ. ಅವುಗಳನ್ನೆಲ್ಲವನ್ನೂ ಕೂಡ ಭೀಷ್ಮರ ಅಂತರ್ಯಾಮಿಯಾಗಿರುವ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ತಿಳಿಸ್ಕೊಡ್ತಾನೆ. ಆದರೆ ಬಹುಭಾಗ, ಸುಮಾರು 90% ಭಾಗದ ಎಲ್ಲ ಧರ್ಮಗಳ ನಿರೂಪಣೆ ಇರೋದು ಹೇಗೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡ್ತಾನೆ ಅನ್ನೋದಕ್ಕೆ ಅರ್ಥ ಏನು? ಮುಮುಕ್ಷುಗಳಿಗೆ, ಮೋಕ್ಷವನ್ನು ಬಯಸುವಂತಹ ಎಲ್ಲ ಜನರಿಗೂ ಕೂಡ ಗೊತ್ತಾಗಬೇಕು ಅಂತ ಇವನನ್ನು ನಿಮಿತ್ತ ಮಾಡಿಕೊಂಡಿದ್ದು ಹೇಗೋ ಹಾಗೆ ಧರ್ಮರಾಜ ಒಬ್ಬ ನಿಮಿತ್ತ ಮಾತ್ರ. ಇಂತಹ ಆ ಧರ್ಮರಾಜನಿಗೆ ನಿನ್ನೆ ದಿವಸ ನಿರೂಪಿಸಿದ ಹಾಗೆ ಉತ್ತಮ ಕುಲದಲ್ಲಿ ಪ್ರಸೂತರಾಗಿರುವಂತಹ ಜನರನ್ನ ಸಹಾಯಕರನ್ನಾಗಿ ಮಾಡಿಕೊಳ್ಬೇಕು. ಅವರು ತೋರಿದಂತಹ ಮಾರ್ಗದಲ್ಲೇನೆ ನಡಿಬೇಕು. ನಾವು ಕುಲೀನರಾಗದಿರುವ ಅಥವಾ ಅಲ್ಪ ಕುಲೀನರಾಗಿರುವಂತಹ ಜನರನ್ನ ಬಹಳಷ್ಟು ವಿಶ್ವಾಸ ಮಾಡಿದರೆ ಏನಾಗ್ತದೆ ಅನ್ನೋದನ್ನ ಒಬ್ಬ ಋಷಿ ಹಾಗೂ ಒಂದು ಶ್ವಾನದ ಕಥೆಯಿಂದ ನಿರೂಪಿಸಿಕೊಟ್ಟಾಗಿದೆ. ಉತ್ತಮ ಕುಲಪ್ರಸೂತರು ತಮ್ಮ ತಂದೆ ತಾಯಿಗಳ ತರಹನೇ ಉತ್ತಮ ಗುಣವಂತರಾಗಿ ಸಮಾಜವನ್ನು ಮುನ್ನಡೆಸ್ತಾರೆ. ಕಲಿಯುಗದಲ್ಲಿ ಹೀಗಿಲ್ವಲ್ಲ ಅಂತನ್ನುವ ಪ್ರಶ್ನೆಯನ್ನು ನೀವು ಮನಸ್ಸಿನಲ್ಲಿ ಹಾಕ್ಕೊಳ್ತೀರಿ. ಅದಕ್ಕುತ್ತರ ಸಾಂಕರ್ಯವೇ ದೋಷ. ನೋಡಿ, ತಂದೆ ಬಳಗದವರೆಲ್ಲರೂ ಧಾರ್ಮಿಕರು, ತಾಯಿ ಬಳಗದವರೆಲ್ಲರೂ ಧಾರ್ಮಿಕರು ಅಂತಾದ ಮೇಲೆ ಈತ ಅತ್ಯಂತ ಅಧಾರ್ಮಿಕನಾಗೋದು ಬಹಳ ದುಸ್ತರ. ಆ ತರಹ ಲೋಕದಲ್ಲಿ ಸಾಮಾನ್ಯವಾಗಿ ಆಗೋದಿಲ್ಲ. ಯಾರೋ ಇವರ ಹಿಂದಿನವರು ಅಧಾರ್ಮಿಕರಿರ್ತಾರೆ, ಆದ್ದರಿಂದಲೇನೆ ಈತ ಅಧಾರ್ಮಿಕನಾಗಿ ಬಂದಿರ್ತಾನೆ. ಆದ್ದರಿಂದ ಈ ಕುಲವನ್ನ ಸರಿಯಾಗಿ ವಿವೇಚಿಸಿ ಅವರನ್ನ ಸಹಾಯಕರನ್ನಾಗಿ ಮಾಡಿಕೊಳ್ಬೇಕು. ಯಾಕೆಂದ್ರೆ ಮೊದಲನೇ ಬಾರಿ ಅಧಿಕಾರವನ್ನು ಪಡೆಯುವಂತಹ ಜನರಿಗೆ ಆ ಅಧಿಕಾರದ ಮಹತ್ವ ಗೊತ್ತಾಗದೇನೆ ತಾವು ಅತ್ಯಂತ ಉಚ್ಚ ಮಟ್ಟದ ಸ್ಥಾನಕ್ಕೆ ಬಂದಿದ್ದೀವಿ ಎಂದು ತಿಳಿದು ಅಹಂಕಾರದಿಂದ ಹೇಗೆ ಬೇಕಾದಾಗ ವರ್ತಿಸ್ಬಿಡ್ತಾರೆ. ಹೀಗೆ ಅನೇಕ ವಿಷಯಗಳನ್ನ ಧರ್ಮರಾಜನಿಗೆ ಭೀಷ್ಮರು ಹೇಳ್ತಾ ಒಂದು ಮಾತನ್ನ ಹೇಳ್ತಾರೆ. ನೋಡಪ್ಪ, ಎಲ್ಲದಕ್ಕಿಂತಲೂ ಕೂಡ ಶೀಲ ಅನ್ನೋದು ಬಹಳ ದೊಡ್ಡ ಗುಣ. ಧರ್ಮರಾಜ ಅಂತಾನೆ, ಹೌದು, ನಾನು ಕೇಳಿದ್ದೇನೆ, ಬಹಳಷ್ಟು ಜನ ಶೀಲವನ್ನೇ ದೊಡ್ಡ ಗುಣ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗಾಗಲೇ ನಾವು ನಿರೂಪಣೆ ಮಾಡಿದ ಹಾಗೆ ಯಾವ ಗುಣದ ಬಗ್ಗೆ ಹೇಳಿದ್ರು ಇದು ಪ್ರಧಾನ ಗುಣ, ಇದಿರಲೇಬೇಕು ಅಂತಲೇ ಹೇಳ್ತಾ ಇರೋದು. ಅಲ್ಲ, ಎಲ್ಲ ಗುಣ ಇದ್ರೆ ನಾವು ಹೀಗೆ ಆಗಿರ್ತಾ ಇದ್ವಿ ನಮ್ಮ ಪ್ರಶ್ನೆ. ಆದ್ದರಿಂದ ಯಾವ ಗುಣ ಶ್ರೇಷ್ಠವಾದದ್ದು, ಯಾವುದು ಇದ್ದರೆ ಬೇರೆಲ್ಲ ಗುಣಗಳು ಕೂಡ ಶೋಭಿಸ್ತವೆ, ಅದನ್ನ ಹೇಳ್ರಿ ಅಂತ ಧರ್ಮರಾಜ ಪ್ರಶ್ನೆ ಕೇಳ್ತಾನೆ. ಧರ್ಮಸ್ಯ ಶೀಲಮೇವಾದೌ ತತೋ ಮೇ ಸಂಶಯೋ ಮಹಾನ್ ಯದಿ ತಚ್ಛಕ್ಯಂ ಅಸ್ಮಾಭಿಃ ಜ್ಞಾತುಂ ಧರ್ಮಭೃತಾಂಬರ ಶ್ರೋತುಮಿಚ್ಛಾಮಿ ತತ್ಸರ್ವಂ ಯಥೈತದುಪಲಭ್ಯತೆ. ಧರ್ಮವನ್ನ ಮಾಡಿದರೂ ಕೂಡ ಶೀಲವನ್ನ ಸಂಪಾದನೆ ಮಾಡಬೇಕು. ಅಷ್ಟು ಯಾಕೆ ಅದಕ್ಕೆ ಮಹತ್ವ ಇದೆ ಅದನ್ನ ನೀವು ಹೇಳಿ ಅಂತ ಭೀಷ್ಮರ ಮುಂದೆ ಕೇಳಿಕೊಂಡಾಗ ಭೀಷ್ಮರು ಕಥೆಯನ್ನ ಹೇಳ್ತಾ ಇದ್ದಾರೆ. ನೋಡು ಧರ್ಮರಾಜ, ಹಿಂದಕ್ಕೆ ದುರ್ಯೋಧನ ಹಾಗೂ ಧೃತರಾಷ್ಟ್ರ ಇವರಿಬ್ಬರು ಮಾತಾಡ್ಕೊಂಡಿದ್ದನ್ನು ಹೇಳ್ತೀನಿ ಕೇಳು. ಅವರ ಸಂವಾದದಲ್ಲಿ ಈ ಕಥೆ ಬಂದಿದೆ ಅಂತಂತಾರೆ. ಇಂದ್ರಪ್ರಸ್ಥೆ ಮಹಾರಾಜ ತವ ಸಭ್ರಾತೃಕಸ್ಯ ಸಭಾಯಾಂ ಚಾಪಹಸನಂ ತತ್ಸರ್ವಂ ಶೃಣು ಭಾರತ. ನೀವು ಆವಾಗ ಇಂದ್ರಪ್ರಸ್ಥದಲ್ಲಿ ಇದ್ರಿ. ಇಂದ್ರಪ್ರಸ್ಥದಲ್ಲಿ ವಾಸ ಮಾಡುವ ಕಾಲಕ್ಕೆ
ನಿಮಗೆ ಅವಮಾನವನ್ನ ಮಾಡಿ ದ್ರೌಪದಿ ದೇವಿಯವರಿಗೂ ಕೂಡ ಅಪಮಾನವನ್ನ ಮಾಡಿ ನಗ್ತಾ ಇದ್ರಲ್ಲ, ಅಂತಹ ದುರ್ಯೋಧನ ಮನೆಗೆ ಬಂದ ಮೇಲೆ ಧೃತರಾಷ್ಟ್ರನಿಗೆ ಹೇಳಿದ, ಏನಪ್ಪ, ನಾವು ಹಸ್ತಿನಾವತಿ ಸಾಮ್ರಾಜ್ಯಕ್ಕೆ ರಾಜರು, ಅವರು ನಿನ್ನೆ ಮೊನ್ನೆ ಇಂದ್ರಪ್ರಸ್ಥವನ್ನು ತಯಾರು ಮಾಡಿಕೊಂಡವರು, ನೋಡಿದರೆ ಇಲ್ಲಿಯಕ್ಕಿಂತಲೂ ಕೂಡ ಅಧಿಕವಾದ ಸಂಪತ್ತು ಅಲ್ಲಿದೆ ಅಲ್ಲ. ಹೌದು, ಇಂದ್ರಪ್ರಸ್ಥವನ್ನ ಖಾಂಡವ ಪ್ರಸ್ಥ ಅಂತ ಕರೀತಾರೆ. ಏನು ಇರಲಿಲ್ಲ ಪಾಂಡವರು ಹೋಗಿಂತ ಪೂರ್ವದಲ್ಲಿ, ಕಾಡಿತ್ತಷ್ಟೇ ಅದು. ಅದನ್ನ ಮಯಾಸುರನ ಮೂಲಕವಾಗಿ ವಿಶ್ವಕರ್ಮನ ಮೂಲಕವಾಗಿ ಸರಿಯಾಗಿ ನಿರ್ಮಿಸಿ ಬೇರೆಲ್ಲ ಊರಿನ ಜನರನ್ನ ಇದಕ್ಕೆ ಬಹಳ ಉತ್ತಮವಾದ ಊರು, ಇಲ್ಲಿ ಬರ್ರಿ ಅಂತ ಕರೆದು ಪಾಂಡವರು ಹೇಗೆ ಇಂದ್ರಪ್ರಸ್ಥವನ್ನು ನಿರ್ಮಾಣ ಮಾಡಿದರು ಅಂದ್ರೆ, ಅಷ್ಟು ಸಂಪತ್ತು ಹಸ್ತಿನಾವತಿಯಲ್ಲಿ ಇಷ್ಟು ವರ್ಷಗಳ ಪರ್ಯಂತ ಹಳೆಯ ರಾಜಧಾನಿ ಆದರೂ ಇರಲಿಲ್ಲ. ಮೊದಲೇ ದುರ್ಯೋಧನನಿಗೆ ಹೊಟ್ಟೆ ಕಿಚ್ಚು. ಸಾಲದ್ದಕ್ಕೆ ಇವ್ರು ಮಾಡ್ತಾ ಇರುವ ರಾಜಸೂಯ ಯಾಗದಲ್ಲಿ ಧರ್ಮರಾಜನಿಗೆ ಪ್ರಧಾನ ವ್ಯಕ್ತಿ ಆದ್ದರಿಂದ ಅವನಿಗೆ ಕೊಡಬೇಕಾಗಿರುವ ಉಡುಗೊರೆಗಳನ್ನೆಲ್ಲ ಇಸ್ಕೊಳ್ಳಿಕ್ಕೆ ಅಂತ ಇವನನ್ನು ಇಟ್ಟಿರ್ತಾನೆ. ಅದಕ್ಕೆ ಇವನಿಗೆ ಎಲ್ಲ ಉಡುಗೊರೆಗಳ ಒಂದು ಲಿಸ್ಟ್ ಇವನ ಹತ್ರನೇ ಇತ್ತು. ಯಾರ್ಯಾರು ಎಷ್ಟು ಕೊಟ್ಟಿದ್ದಾರೆ, 500 ರೂಪಾಯಿ, 50 ರೂಪಾಯಿ. ಅದಕ್ಕೆ ಬಹಳ ಮನಸ್ಸಿನಲ್ಲಿ ದುಃಖ ಉಂಟಾಗಿ ಅವರಪ್ಪನಿಗೆ ಹೇಳ್ತಾನೆ, ಇಷ್ಟು ಸಂಪತ್ತು ಎಲ್ಲಿಂದ ಬಂತು ಅವರಿಗೆ, ಅಂಥದ್ದೇನ್ ಮಾಡಿದ್ದಾರೆ, ನನಗೆ ಯಾಕೆ ಆ ಸಂಪತ್ತು ಬರ್ತಿಲ್ಲ ಹೇಳ್ರಿ ಅಂತ ಅವರಪ್ಪನನ್ನು ಕೇಳಿದ್ನಂತೆ. ಆಗ ಧೃತರಾಷ್ಟ್ರ ಒಂದು ಅಂಶವನ್ನು ಹೇಳ್ತಾನೆ, ನೋಡಪ್ಪ, ಯದೀಚ್ಛಸಿ ಶ್ರಿಯಂ ತಾತ ಯಾದೃಶೀ ಸಾ ಯುಧಿಷ್ಠಿರೆ ವಿಶಿಷ್ಟಾಂ ವಾ ನರಶ್ರೇಷ್ಠ ಶೀಲವಾನ್ ಭವ ಪುತ್ರಕ. ನೋಡಪ್ಪ ಮಗನೇ, ಯಾವ ತರಹದ ಸಂಪತ್ತು ಧರ್ಮರಾಜನಲ್ಲಿದೆಯೋ ಅಂತಹದ್ದೇ ಸಂಪತ್ತನ್ನು, ಅದಕ್ಕೆ ಸದೃಶವಾಗಿರುವಂತಹ ಸಂಪತ್ತನ್ನು ನೀನು ಬಯಸಬೇಕು, ನಿನಗೆ ಬೇಕು ಅಂತ ಇದ್ರೆ ಶೀಲವಾನ್ ಭವ, ಉತ್ತಮವಾದ ಶೀಲವನ್ನು ಸಂಪಾದನೆ ಮಾಡು. ಈ ಕಥೆಯಲ್ಲಿ ಶೀಲ ಅಂದ್ರೆ ಏನು ಅಂತ ಮೊದಲಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ನಾವೇ ಅನ್ಕೊಂಡಿರೋದೇನು ಅಂತಂದ್ರೆ, ಯಾರು ಅನೈತಿಕ ಸಂಬಂಧವನ್ನು ಇಟ್ಕೊಂಡಿಲ್ವೋ ಅವ್ರು ಶೀಲವಂತರು ಅಂತ. ಆದ್ರೆ ಹಾಗಿಲ್ಲ. ಶೀಲ ಅನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅನ್ನೋದನ್ನ ಕೊನೆಗೆ ಹೇಳ್ತಾರೆ. ಯಾಕೆಂದ್ರೆ ಮೊದಲು ಅದರ ಮಹತ್ವ ಗೊತ್ತಾಗಬೇಕು. ಅವು ಇಷ್ಟೆಲ್ಲ ಬರೋಬ್ಬರಿ ಇದೆ, ಶೀಲ ಅಂದ್ರೆ ಏನು ಅಂತ ಅನ್ನೋ ಪ್ರಶ್ನೆ ಆವಾಗ ನಿರ್ಧಾರವಾಗಿ ಬರುತ್ತದೆ. ಹೇಳ್ತಾನೆ ಧೃತರಾಷ್ಟ್ರ, ಶೀಲೇನ ಹಿ ತ್ರಯೋ ಲೋಕಾಹ ಶಕ್ಯ ಜೇತುಂ ನ ಸಂಶಯ. 3 ಲೋಕವೂ ಕೂಡ ಶೀಲವಂತರಿಗೆ ವಶವಾಗ್ಬಿಡುತ್ತದೆ. ಅಂಥವರಿಗೆ ಯಾವುದೂ ಅಸಾಧ್ಯವಾದದ್ದಿಲ್ಲ. ಏಕರಾತ್ರೇಣ ಮಾಂಧಾತ ತ್ರಹೇಣ ಜನಮೇಜಯ ಸಪ್ತರಾತ್ರೇಣ ನಾಭಾಗ ಪೃಥಿವೀಂ ಪ್ರತಿಪೇದಿವಾನ್. ಈ ಶೀಲವೆಂಬುವ ಗುಣವನ್ನು ಸಂಪಾದನೆ ಮಾಡಿದ ಮೊದಲನೇ ದಿವಸವೇ ಮಾಂಧಾತರು ರಾಜ ಜಗತ್ ಪ್ರಸಿದ್ಧನಾದ. ತ್ರಹೇಣ ಜನಮೇಜಯ, 3 ದಿವಸಗಳಲ್ಲಿ ಜನಮೇಜಯ ಅಂದ್ರೆ ಪಾಂಡವರ ವಂಶದಲ್ಲೇ ಮತ್ತೊಬ್ಬ ಜನಮೇಜಯ ಅಂತಿದ್ದಾನೆ, ಅವನ ಬಗ್ಗೆ ಹೇಳ್ತಿರೋದು. ಆ ಜನಮೇಜಯ ರಾಜ 3 ದಿನ ಉತ್ತಮವಾಗಿರುವಂತಹ ಶೀಲವನ್ನು ಸಂಪಾದನೆ ಮಾಡಿದ್ದಕ್ಕೆ ಎಲ್ಲ ರಾಜ್ಯವನ್ನು ಪಡೆದ. ಸಪ್ತರಾತ್ರೇಣ ನಾಭಾಗ ಪೃಥಿವೀಂ ಪ್ರತಿಪೇದಿವಾನ್, 7 ದಿವಸಗಳಲ್ಲಿ 1 ವಾರ ಈ ಉತ್ತಮವಾದ ಶೀಲವನ್ನು ಸಂಪಾದನೆ ಮಾಡಿದ್ದಕ್ಕೆ ನಾಭಾಗ ಎಂಬುವಂತಹ ರಾಜ, ನಾಭಾಗಾದ ಅಂಬರೀಷೋಭೂತ್, ಅಂಬರೀಷ ರಾಜನ ಅಪ್ಪ, ಆತ ಸಮಗ್ರವಾಗಿರುವಂತಹ ರಾಜ್ಯವನ್ನು ಪಡೆದ. ಅಷ್ಟು ಉನ್ನತವಾಗಿರುವ ಗುಣ ಶೀಲ ಅಂತ ಹೇಳ್ತಾರೆ. ಹೌದಾ? ಅಂಥದ್ದೇನದು, ಅದರ ಮಹತ್ವವನ್ನು ತಿಳಿಸ್ಕೊಡಿ ಅಂತ ಕೇಳಿದಾಗ ಒಂದು ಕಥೆಯನ್ನ ಧೃತರಾಷ್ಟ್ರ ಹೇಳ್ತಾನೆ. ನಾರದೇನ ಪುರಾವೃತ್ತಂ ಶೀಲಮಾಶ್ರಿತ್ಯ ಭಾರತ ಪ್ರಹ್ಲಾದೇನ ಹೃತಂ ರಾಜ್ಯಂ ಮಹೇಂದ್ರಸ್ಯ ಮಹಾತ್ಮನಃ. ಪ್ರಹ್ಲಾದ ರಾಜರಿಗೂ ನಾರದರಿಗೂ ಆಗಿರುವ ಸಂಭಾಷಣೆಯಲ್ಲಿ ಈ ಶೀಲದ ಮಹತ್ವ ಬಂದಿದೆಯಪ್ಪ. ಪ್ರಹ್ಲಾದ ರಾಜರು
ಎಲ್ಲ ಸಂಪತ್ತನ್ನ ಶೀಲದ ಮುಖದಿಂದ ಸಂಪಾದನೆ ಮಾಡಿಬಿಟ್ರು. ಇಂದ್ರ ತನ್ನ ಸ್ವರ್ಗಾಧಿಪತ್ಯವನ್ನೂ ಕೂಡ ಕಳೆದುಕೊಳ್ಬೇಕಾಯ್ತು. ಬರ್ತದೆ, ಬಲಿಚಕ್ರವರ್ತಿಯನ್ನ ನಿಗ್ರಹ ಮಾಡೋ ಕಾಲಕ್ಕೆ ಪ್ರಹ್ಲಾದರಾಜರು ಬರ್ತಾರೆ, ನನ್ನ ಮಗನನ್ನ ಹಿಡಿದಿದ್ದಾರೆ ಅಂತ. ಅವ್ರಿಗೇನು ದುಃಖ ಆಗಲಿಲ್ಲ, ಬಹಳ ಸಂತೋಷ ಆಯಿತು. ನನಗೂ ಕೂಡ ಇಂದ್ರನ ರಾಜ್ಯವನ್ನೇ ನೀವು ಕೊಟ್ಟಿದ್ದು, ನನ್ನ ಮೊಮ್ಮಗನಿಗೂ ಕೂಡ ಇಂದ್ರನ ಸಂಪತ್ತೇ ಬಂದಿದೆ, ಅದು ಇಂದ್ರನದ್ದು ಅಲ್ಲ ನಮ್ಮದೂ ಅಲ್ಲ, ಅದು ಭಗವಂತನದ್ದು, ಆದ್ದರಿಂದ ಅವನೇ ತಗೊಂಡು ಹೋದ ಅಂತ ವರ್ಣನೆ ಮಾಡ್ತಾರೆ. ಅಲ್ರಿ, ಬಲಿಚಕ್ರವರ್ತಿ ಯುದ್ಧ ಆಡಿ ಇಂದ್ರನನ್ನ ಸೋಲಿಸ್ಬಿಟ್ಟು ಐಶ್ವರ್ಯ ತಗೊಂಡು ಬಂದ, ಪ್ರಹ್ಲಾದರಾಜರ ಕೈಯಲ್ಲಿ ಇಲ್ಲಿಂದ ಬಂತದು ಅಂತ ನಾವು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಮಹಾಭಾರತದಲ್ಲಿದೆ. ಪ್ರಹ್ಲಾದರಾಜರು ಯುದ್ಧ ಆಡಿ ಇಂದ್ರನ ಸಂಪತ್ತನ್ನ ಗೆದ್ದಿದ್ದಿಲ್ಲ, ಶೀಲ ಗುಣದಿಂದ ಇಂದ್ರನ ಸಂಪತ್ತನ್ನ ಗೆದ್ದಿದ್ರು. ಆಗ ಪ್ರಹ್ಲಾದರಾಜರ ಈ ಒಂದು ಮಹತ್ವವನ್ನು ತಿಳಿದು ಬೃಹಸ್ಪತಿ ಆಚಾರ್ಯರು ಹಾಗೂ ಇಂದ್ರ ಇವರಿಬ್ಬರು ಮಾತಾಡ್ಕೊಳ್ತಾರೆ. ಇಂದ್ರ ಕೇಳಿದ, ಅಲ್ರಿ ಗುರುಗಳೇ, ಪ್ರಹ್ಲಾದರಾಜರು ಅವ್ರ ರಾಜರು ಏನು ಯುದ್ಧವನ್ನು ಆಡದಿದ್ರು ಕೂಡ ಇಷ್ಟು ಐಶ್ವರ್ಯವನ್ನು ಸಂಪಾದನೆ ಮಾಡಿದ್ರಲ್ಲ, ಅಂಥದ್ದೇನಿದೆ ಪ್ರಹ್ಲಾದನಲ್ಲಿ, ಅದಕ್ಕೆ ನಿಮ್ಗೆ ಕೇಳಲಿಕ್ಕೆ ಬಂದಿದ್ದೇನೆ ಅಂತ ಬೃಹಸ್ಪತಿ ಆಚಾರ್ಯರ ಮುಂದೆ ಇಂದ್ರ ಹೇಳ್ತಾನೆ. ಆಗ ಬೃಹಸ್ಪತಿಗಳು ಹೇಳಿದರು, ನೋಡಪ್ಪ, ಶುಕ್ರಾಚಾರ್ಯರು ಈ ವಿಷಯವನ್ನ ಹೇಳಿದ್ದಾರೆ. ಯಾಕೆಂದ್ರೆ ಅವರು ಪ್ರಹ್ಲಾದನಿಗೆ ಗುರು ಆಗಬೇಕಲ್ಲ, ಎಲ್ಲ ದೈತ್ಯರಿಗೆ ಗುರುಗಳು ಶುಕ್ರಾಚಾರ್ಯರು. ಇಲ್ಲ, ಆ ಪ್ರಹ್ಲಾದನಲ್ಲಿ ಉತ್ತಮವಾಗಿರುವ ಶೀಲವೆಂಬುವ ಗುಣ ಇದೆ, ಅದಕ್ಕೆ ಆತ ಎಲ್ಲವನ್ನೂ ಕೂಡ ಗೆದ್ದಿದ್ದಾನೆ. ನಿನಗೆ ಇನ್ನ ಬಹಳಷ್ಟು ಆ ಪ್ರಹ್ಲಾದನ ಬಗ್ಗೆ ಗೊತ್ತಾಗಬೇಕಾಗಿದ್ರೆ ನೀನೇ ಹೋಗಿ ಭೇಟಿಯಾಗು ಪ್ರಹ್ಲಾದನನ್ನ ಅಂತ ಹೇಳಿದರು. ಆಗ ಸರಿ ಆಯಿತು, ನಾನು ಪ್ರಹ್ಲಾದನನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತೇನೆ ಅಂತ ಪ್ರಹ್ಲಾದರಾಜರನ್ನ ಇಂದ್ರ ಸಮೀಪಿಸುವ ಕಾಲಕ್ಕೆ ಬ್ರಾಹ್ಮಣ ವೇಷಧಾರಿ ಆಗಿದ್ದ. ಇಂದ್ರ ಬ್ರಾಹ್ಮಣ ವೇಷವನ್ನು ಧಾರಣೆ ಮಾಡಿಕೊಂಡು ಬಂದು ಹೇಳ್ತಾ ಇದ್ದಾನೆ, ನೋಡು ಪ್ರಹ್ಲಾದರಾಜ, ನೀನು ಎಷ್ಟು ಸಂಪದ್ಭರಿತನಾಗಿದ್ದೀಯಾ, ಯಾಕೆ ನಿನ್ನಲ್ಲಿ ಈ ಸಂಪತ್ತು ಬಂತು ಹೇಳು ಅಂತ ಪ್ರಶ್ನೆ ಕೇಳಿದರು. ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ನಾಸೂಯಾಮಿ ದ್ವಿಜಾನ್ ವಿಪ್ರ ರಾಜಾಸ್ಮೀತಿ ಕಥಂಚನ ಕಾಮ್ಯಾನಿ ವದತಾಂ ತೇಷಾಂ ಸಂಯಚ್ಛಾಮಿ ವಹಾಮಿ ಚ. ನೋಡ್ರಿ ಬ್ರಾಹ್ಮಣರೇ, ನಾನು ಯಾರ ಮೇಲೂ ಕೂಡ ಅಸೂಯೆಯನ್ನು ಪಟ್ಟಿಲ್ಲ, ಆದ್ದರಿಂದ ನನಗೆ ಈ ಸಂಪತ್ತುಗಳಿವೆ. ಅಲ್ರಿ, ಪ್ರಹ್ಲಾದರಾಜರು ತಮ್ಮ ಬಗ್ಗೆ ಹೇಳ್ಕೊಳ್ಳಿಕತ್ತಾರಲ್ಲ, ಆತ್ಮ ಪ್ರಶಂಸೆ ಮಾಡಬಾರ್ದು ಅಂತ ಇಡೀ ಶಾಸ್ತ್ರಗಳೆಲ್ಲ ಹೇಳ್ತಾ ಇದ್ದಾರೆ. ಪ್ರಹ್ಲಾದರಾಜರು ನೋಡಿದ್ರೆ ನಾನು ಯಾರ ಮೇಲೂ ಅಸೂಯೆ ಪಟ್ಟಿಲ್ಲ, ಅದರಿಂದ ಐಶ್ವರ್ಯ ಬಂದಿರೋದು ಅಂತ ಹೇಳ್ತಾ ಇದ್ದಾರಲ್ಲ. ಇದಕ್ಕೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಇದಕ್ಕೆಂದ್ರೆ ಈ ಕಥೆಯನ್ನು ನಿರ್ಣಯಿಸ್ಲಿಕ್ಕಲ್ಲ, ಉತ್ತಮರಾದ ಜ್ಞಾನಿಗಳು ಕೂಡ ತಮ್ಮ ಬಗ್ಗೆ ತಾವು ಹೇಳ್ಕೊಳ್ತಾರೆ. ಯಾಕೆ ಹೇಳ್ಕೊಳ್ತಾರೆ ಅಂದ್ರೆ, ನೋಡಿ, ವಸ್ತುತಃ ತಮ್ಮ ಬಗ್ಗೆ ಹೇಳ್ಕೊಳ್ಳೋದು ತಪ್ಪೇ ಅಲ್ಲ, ದೋಷವೇ ಅಲ್ಲ ಅದು. ನಾವು ನಮ್ಮ ಬಗ್ಗೆ ಹೇಳ್ಕೊಳ್ಬೇಕು ಅಂತ ಹೋದವರು ನಮ್ಮಲ್ಲಿ ಇಲ್ಲದೇ ಇರುವ ಗುಣಗಳನ್ನೆಲ್ಲ ಹೇಳ್ಕೊಳ್ತೀವಲ್ಲ, ಅದು ತಪ್ಪು. ಯಥಾ ಸ್ವರೂಪ ವಿಜ್ಞಾನಂ ಆತ್ಮನ್ಯಪಿ ನ ದೋಷಕೃತ. ನನಗೆ ಒಂದು ಉಂಡಿ ತಿನ್ಲಿಕ್ಕೆ ಬರುತ್ತೆ ಅಂತ ಅನ್ಕೊಂಡ್ರೆ ಇದರೊಳಗೆ ಏನು ತಪ್ಪಿದೆ, ನನ್ನ ಬಗ್ಗೆನೇ ನಾನು ಹೇಳ್ಕೊಂಡಿರೋದು. ಆದರೆ ಸ್ಪರ್ಧೆ ನಡೆಯೋ ಕಾಲಕ್ಕೆ ಅವನು 10 ತಿಂತಾನೆ ಅಂತ ಗೊತ್ತಿರುತ್ತೆ, ಅವನ ಮುಂದೆ ನಾನು ಸಣ್ಣವನಾಗಬಾರ್ದು, ನಾ 20 ಅಂತೀನಿ ಅಂತ ಹೇಳಿಕ್ ಹೋಗ್ಬಿಟ್ಟು ಕೊನೆಗೆ ತಿನ್ಲಿಕ್ಕೆ ಆಗದೆ ಸೋತ್ ಬರುವಂತಹ ಪ್ರಸಂಗ ಬರಬಾರದು ಅನ್ನೋ ದೃಷ್ಟಿಯಿಂದ ಆತ್ಮ ಪ್ರಶಂಸೆ ಮಾಡಿಕೊಳ್ಬಾರ್ದು ಅಂತ ಶಾಸ್ತ್ರದಲ್ಲಿ ಬಂದಿರೋದು. ಆದರೆ ಯಥಾಸ್ವರೂಪ ವಿಜ್ಞಾನಂ, ನಿಮ್ಮದನ್ನ ನೀವು ಸರಿಯಾಗಿ ತಿಳ್ಕೊಂಡು ನಾನು 2 ಹೊತ್ತು ಸಂಧ್ಯಾ ವಂದನೆ ಮಾಡ್ತೀನಿ, 3 ಹೊತ್ತು ಆಗೋದಿಲ್ಲ, ಇದರಲ್ಲಿ ಏನು ತಪ್ಪಿದೆ? ಅಲ್ಲ, ಸಂಧ್ಯಾ ವಂದನೆ ಮಾಡದೇ ಇರೋ ತಪ್ಪಂತೂ ಇದೆ, ಆದ್ರೆ ಹೇಳ್ಕೊಂಡಂತ ಅಂಶ ಅಂತೂ ಸರಿನೇ ಇದೆ ಅಲ್ಲ. ಆದ್ದರಿಂದ ಇದ್ದ ಅಂಶವನ್ನು ಯಥಾರ್ಥವಾಗಿ ಹೇಳೋದ್ರಿಂದ ದೋಷ ಬರೋದಿಲ್ಲ. ಅದಕ್ಕೆ ಪ್ರಹ್ಲಾದರಾಜ ಹೇಳ್ತಾರೆ, ನಾನು ಒಬ್ಬರ ಮೇಲೂ ಅಸೂಯೆಯನ್ನು ಪಟ್ಟಿಲ್ಲ. ಯಾಕೆಂದ್ರೆ ಈ ಅಸೂಯ ಪಡೋದು, ಹೊಟ್ಟೆ ಕಿಚ್ಚು, ಮಾತ್ಸರ್ಯ, ಇದು ಎಷ್ಟು ದೊಡ್ಡದಾಗಿರುವ ದೋಷ ಅಂದ್ರೆ
ಯಾರ ವಿಷಯದಲ್ಲಿ, ಯಾರ ಗುಣದ ವಿಷಯದಲ್ಲಿ ಮಾತ್ಸರ್ಯವನ್ನು ಮಾಡ್ತೀವಲ್ಲ, ಅದು ಇವನಲ್ಲಿ ಅಲ್ಪ ಸ್ವಲ್ಪ ಇದ್ರೂ ಕೂಡ ಹೋಗ್ಬಿಡ್ತದೆ. ಕುರುತೆ ಯತ್ರ ಮಾತ್ಸರ್ಯಂ ತಸ್ಯ ವಿಹೀಯತೆ ಅಂತಂತಾರೆ ತಾತ್ಪರ್ಯದಲ್ಲಿ ಆಚಾರ್ಯರು. ಆದ್ರಿಂದ ಎಂದೂ ಕೂಡ ಇನ್ನೊಬ್ಬರಿಗೆ ದುಡ್ಡು ಬಂತಲ್ಲ, ಇನ್ನೊಬ್ರು ಬುದ್ಧಿವಂತರಾದ್ರಲ್ಲ, ಇನ್ನೊಬ್ರು ನೋಡ್ಲಿಕ್ಕೆ ಚಂದ ಇದ್ದಾರಲ್ಲ ಅಂತೀವಂದ್ರೆ ನೀವೆಂದೂ ಚಂದ ಆಗೋದೇ ಇಲ್ಲ, ನಿಮಗೆಂದೂ ದುಡ್ಡು ಬರೋದೇ ಇಲ್ಲ, ಜ್ಞಾನವೂ ಬರಲ್ಲ. ಆದ್ರಿಂದ ಮಾತ್ಸರ್ಯ ಅನ್ನೋದು ತಾನು ಒಂದು ಇರೋದ್ರ ಜೊತೆಗೆ ಇನ್ನೊಬ್ಬರಲ್ಲಿ ಇರುವಂತಹ ಗುಣದ ಮೇಲೆ ಅದನ್ನು ಮಾಡಿದಾಗ ತನ್ನಲ್ಲಿರುವ ಇತರ ಗುಣಗಳನ್ನು ಕೂಡ ನಾಶ ಮಾಡಿಬಿಡುತ್ತದೆ. ಆದ್ದರಿಂದ ನಾನು ಯಾರ ಮೇಲೂ ಅಸೂಯೆಯನ್ನು ಪಟ್ಟಿಲ್ಲ, ನಾನು ರಾಜ ಆಗಿದ್ದೀನಿ ಎನ್ನುವಂತಹ ಮದ ನನಗೆಂದೂ ಬಂದಿಲ್ಲ. ಯಾರೆಲ್ಲ ನನಗೆ ಕಾಮ್ಯಾನಿ ವದತಾಂ, ನನಗೆ ಬೇಕಾದದ್ದನ್ನು ಮಾಡ್ತಾ ಇದ್ದಾರಲ್ಲ ಅವರನ್ನು ನಾನು ರಕ್ಷಣೆ ಮಾಡ್ತೀನಿ, ಅವರಿಗೆಂದೂ ನಾನು ದ್ರೋಹವನ್ನು ಮಾಡಿಲ್ಲ. ನಾನು ಪ್ರತಿಯೊಬ್ಬ ಜ್ಞಾನಿಯನ್ನು ಕೂಡ ಪೂಜಿಸಿದ್ದೇನೆ. ಯಾರ ಕಾರ್ಯವನ್ನು ಕೂಡ ನಾನು ವಿಘಾತ ಮಾಡಿಲ್ಲ, ನಿಲ್ಲಿಸಿಲ್ಲ. ನಾನು ಪ್ರಯತ್ನವನ್ನು ಮಾಡಿದೆ, ಆಗಲಿಲ್ಲ ಅಂದರೆ ಅಂಶ ಬೇರೆ, ಆದರೆ ನಾನೇ ವಿರೋಧವನ್ನು ಮಾಡಿಬಿಟ್ಟು ಸಜ್ಜನರ ಕಾರ್ಯಕ್ಕೆ ಅಡ್ಡಿಯನ್ನು ಮಾಡಿಲ್ಲ. ಆದ್ದರಿಂದ ನಾನು ಜ್ಞಾನಿಗಳ ಸೇವೆಯನ್ನು ಮಾಡಿದ್ದೇನೆ. ಉತ್ತಮರಾಗಿರುವಂತಹ ಬ್ರಹ್ಮಜ್ಞಾನಿಗಳಿಗೆ ಭೋಜನವನ್ನು ಮಾಡಿಸಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಿದ್ದೇನೆ. ಹವ್ಯ ದಾನವನ್ನು ಮಾಡಿದ್ದೇನೆ ದೇವತೆಗಳಿಗೆ. ಆದ್ದರಿಂದ ನೀನು ಕೂಡ ಈ ಪ್ರಶ್ನೆಯನ್ನು ಕೇಳುವ ಮೂಲಕ ನನಗೆ ಬೇಕಾದವನೇ ಆದಿಯಾದ್ದರಿಂದ ನಿನಗೇನು ಬೇಕು ಹೇಳು ಬ್ರಾಹ್ಮಣ, ಕೊಡ್ತೀನಿ ಎಂದ ಪ್ರಹ್ಲಾದ. ಯಾಕೆಂದ್ರೆ ಬಂದಂತಹ ಬ್ರಾಹ್ಮಣನಿಗೆ ಪ್ರಹ್ಲಾದರಾಜರು ಎಂದೂ ಕೂಡ ಕೊಡದೆ ಕಳಿಸಿರೋದಿಲ್ಲ. ಇದನ್ನು ಸ್ವತಃ ವಾಮನ ರೂಪಿ ಪರಮಾತ್ಮ ಬಲಿಚಕ್ರವರ್ತಿ ಮುಂದೆ ಹೇಳಿರ್ತಾನೆ. ಬಲಿಚಕ್ರವರ್ತಿ, ನಿಮ್ಮ ತಾತ ಮುತ್ತಾತ ನಿಮ್ಮಪ್ಪ ಎಲ್ಲ ಭಾರಿಯೋ ಯಾರೂ ಕೂಡ ಕೊಡಲ್ಲ ಅಂತನ್ನುವ ಅನೃತ ಭಾಷಣವನ್ನು ಮಾಡೇ ಇಲ್ಲ. ಕೊಡ್ತೀನಿ ಎನ್ನುವಂತಹ ಭಾಷಣವನ್ನು ಸತ್ಯ ಅಂತ ಕರೀತಾರೆ, ಕೊಡಲ್ಲ ಅನ್ನುವಂತಹ ಮಾತನ್ನು ಅನೃತ ಅಂತ ಕರೀತಾರೆ ಅಂತಲ್ಲಿ ಬರುತ್ತೆ. ಆದ್ರಿಂದ ಪ್ರಹ್ಲಾದರಾಜರ ಈ ದಾನಶೀಲತ್ವ ಭಗವಂತನಿಗೂ ಗೊತ್ತಿದೆ, ಅದನ್ನು ಸಾರಿದ್ದಾನೆ ಕೂಡ. ನಿನಗೇನು ಬೇಕು ಹೇಳಪ್ಪ ಬ್ರಾಹ್ಮಣ, ಕೊಡ್ತೀನಿ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ಆ ಬ್ರಾಹ್ಮಣ ಅವನು ಬೇರೆ ಅಲ್ಲ, ಅವನು ಇಂದ್ರ. ಆಗ ಅಂತಾನೆ, ರಾಜನ್ ಪ್ರಸನ್ನ, ನಾನೂ ಪ್ರಸನ್ನ ಆದೆ, ನೀನೂ ನನ್ನ ಮೇಲೆ ಪ್ರಸನ್ನ ಇದ್ದೀಯಲ್ಲ, ಆದ್ದರಿಂದ ಒಂದನ್ನು ಕೇಳ್ತೀನಿ ಕೊಡು. ಏನಂದ್ರೆ ಭವತಃ ಶೀಲಮಿಚ್ಛಾಮಿ ಪ್ರಾಪ್ನುವೇಶ ವರೋ ಮಮ, ನಿನ್ನಲ್ಲಿರುವಂತಹ ಈ ಶೀಲವನ್ನು ನನಗೆ ಕೊಟ್ಬಿಡು, ಈ ಗುಣವನ್ನು ನನಗೆ ಕೊಡು. ಆದ್ರಿಂದ ನನಗೆ ಬೇರೆ ಏನೂ ಬೇಡ, ದುಡ್ಡು ಬೇಡ, ಏನು ಲಗ್ನ ಇಲ್ಲ, ಮುಂಜುವಿಲ್ಲ, ಏನೂ ಇಲ್ಲ, ಈ ಶೀಲ ಎನ್ನುವಂತಹ ಗುಣವನ್ನು ನೀನು ಕೊಡು ಅಂತ ಬ್ರಾಹ್ಮಣ ಹೇಳ್ದ. ತತಃ ಪ್ರೀತಸ್ತು ದೈತ್ಯೇಂದ್ರ ಭಯಮಸ್ಯಾಭವನ್ ಮಹತ ವರೇ ಪ್ರದಿಷ್ಠೆ ವಿಪ್ರೇಣ ನಾಲ್ಪಚೇತಾಯಮಿತ್ಯುತ. ಅಲ್ಲ, ಈ ತರಹ ವರವನ್ನು ಕೇಳ್ತಾನೆ ಅಂದ್ರೆ ಈತ ಕೇವಲ ಬ್ರಾಹ್ಮಣ ಅಲ್ಲ. ಹೀಗೆ ಪ್ರಹ್ಲಾದರಾಜರಿಗೆ ಗೊತ್ತಿದೆ, ಸಾಧಾರಣ ಬ್ರಾಹ್ಮಣರು ಬಹಳ ಅಂದ್ರೆ ಏನು ಕೇಳಬಲ್ಲರು, ದುಡ್ಡು ಕೇಳ್ತಾರೆ ಅಷ್ಟೇ, ಇನ್ನೇನು ಕೇಳ್ತಾರೆ. ಆದರೆ ಈ ವ್ಯಕ್ತಿ ಶೀಲವೆಂಬುವಂತಹ ಗುಣ ನನಗೆ ಬರಬೇಕು ಅಂತ ಕೇಳ್ತಾನೆ ಅಂದ್ರೆ ಈತ ಸಾಧಾರಣ ಬ್ರಾಹ್ಮಣನಲ್ಲ ಅಂತ ಸ್ವಲ್ಪ ಭಯವನ್ನ ಪಟ್ಟ ಪ್ರಹ್ಲಾದರಾಜರು. ಆಗ ಕೊನೆಗೆ ಕೊಡ್ತೀನಿ ಅಂತ ನಾನೇ ಹೇಳಿನಿ, ಮತ್ತು ಅವನು ಕೇಳಿದ್ದಾನೆ, ಆದ್ದರಿಂದ ಏವಮಸ್ತು, ಸರಿ, ನಾನು ನಿನಗೆ ನನ್ನ ಶೀಲವನ್ನು ಕೊಡ್ತೀನಿ ಅಂತ ಪ್ರಹ್ಲಾದರಾಜರು ಹೇಳಿದರಂತೆ. ದತ್ತೇ ವರೇ ಗತೆ ವಿಪ್ರೇ ಚಿಂತಾಸೀನ್ ಮಹತಿ ತದಾ. ಆಯ್ತು, ಕೊಡ್ತೀನಿ ಅಂತ ಹೇಳಿದ, ಆಯ್ತು ನಾನು ಇಸ್ಕೊಂಡು ಹೋಗ್ತೀನಿ ಅಂತ ಹೋಗ್ಬಿಟ್ಟ ಇಂದ್ರ. ಅಲ್ರಿ, ಶೀಲ ಕೊಡಬೇಕು ಅಂದ್ರೆ ಹೆಂಗೆ ಕೊಡ್ತಾನೆ, ಕೈಯಿಂದ ಕೊಡ್ತಾನೋ, ಹೇಗೆ ಕೊಡ್ಬೇಕದು? ಕೊಟ್ಟೆ ಅಂತ ಇವ್ನು ಅನ್ಕೊಂಡಿದ್ದಾನೆ, ಅವನು ಇಸ್ಕೊಂಡಿದ್ದೀನಿ ಅಂತ ಅವನು ಹೋದ. ಆದ್ರೆ ಇಲ್ಲಿ ಪ್ರಹ್ಲಾದರಾಜರಿಗೆ ಚಿಂತೆ ಉಂಟಾಯಿತು, ಏನ್ ನಡೀತಾ ಇದೆ ಇಲ್ಲಿ. ಆಗ ಸ್ವಲ್ಪೇ ಹೊತ್ತಿನಲ್ಲಿ ಪ್ರಹ್ಲಾದರಾಜರ ಶರೀರದಿಂದ ಮತ್ತೊಂದು ತೇಜೋವಂತವಾಗಿರುವ ಒಂದು ಶರೀರ ಹೊರಗೆ ಬರ್ತದೆ, ಥಳಥಳ ಹೊಳಿತಿರ್ತದೆ. ಪ್ರಹ್ಲಾದರಾಜರಿಗೆ ಆಶ್ಚರ್ಯ ಆಯಿತು, ಏನಿದು ತೇಜೋ
ಇದೇನಿದು ಅಂತ ಸ್ವಲ್ಪ ವಿವೇಚನೆ ಮಾಡಿ ಕೇಳಿದರಂತೆ. ತಮಪೃಚ್ಛನ್ ಮಹಾರಾಜ ಪ್ರಹ್ಲಾದ ಕೋ ಭವಾನಿತಿ, ನೀನು ಯಾರಪ್ಪ, ಇಲ್ಲಿ ಯಾಕೆ ಬಂದಿರೋದು ಅಂತ ಕೇಳಿದಾಗ ಆಗ ಆ ಶರೀರ ಹೇಳಿದಂತೆ, ಯೋಸೌ ಇಲ್ಲ ಪ್ರತ್ಯಾಹತಂತು ಶೀಲೋಸ್ಮಿ ತ್ಯಕ್ತೋ ಗಚ್ಚಾಮಹಂ ತ್ವಯ, ನಾನು ನಿನ್ನಲ್ಲಿರುವಂತಹ ಶೀಲವೆಂಬ ಗುಣ ಇವಾಗ ಮೂರ್ತಿಮಂತವಾಗಿ ಹೋಗ್ತಾ ಇದ್ದೀನಿ. ಯಾಕೆ ನೀನು ಕೊಟ್ಟಿಲ್ಲ? ನೀನು ಯಾರಿಗೆ ಕೊಟ್ಟಿರೋದು ಅಂದ್ರೆ ಬೇರೆ ಯಾರಿಗೂ ಅಲ್ಲ, ಅವನು ಬ್ರಾಹ್ಮಣ ವೇಷಧಾರಿಯಾಗಿರುವ ಇಂದ್ರ ಬಂದು ಶೀಲ ಗುಣವನ್ನು ಕೇಳಿದ್ದಾನೆ, ನೀನು ಕೊಡ್ತೀ ಅಂತ ಹೇಳಿರೋದ್ರಿಂದ ಮತ್ತೆ ನಾನಲ್ಲಿ ಹೋಗ್ಬೇಕಲ್ಲ. ಆದ್ದರಿಂದ ನಿನ್ನ ಶರೀರದಿಂದ ನಾನು ಅಲ್ಲಿ ತನಕ ಹೋಗಬೇಕು ಅಂದ್ರೆ ಮತ್ತೆ ನನಗೊಂದು ಶರೀರ ಬೇಕು. ಅದಕ್ಕೆ ಆ ಶೀಲವೆಂಬ ಗುಣ ಶರೀರವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದೆ. ಯಾವಾಗ ಪ್ರಹ್ಲಾದರಾಜರ ಶರೀರದಿಂದ ಈ ಶೀಲವೆಂಬುವಂತಹ ಗುಣ ಹೊರಟೋಯ್ತೋ ಆಗ ಒಂದೊಂದೇ ಗುಣಗಳು ಪ್ರಹ್ಲಾದರಾಜರ ಶರೀರದಿಂದ ಹೋಗ್ತಾ ಇವೆ. ಶರೀರಾನ್ ನಿಸೃತಸ್ತಸ್ಯ ಕೋ ಭವಾನಿಧಿ ಸೋಬ್ರವೀತ್, ಆಗ ಮತ್ತೊಂದು ಶರೀರವನ್ನು ಸ್ವೀಕಾರ ಮಾಡ್ಕೊಂಡು ಹೊರಗೆ ಬಂತು. ನೀ ಯಾರಪ್ಪ ಅಂತ ಕೇಳಿದಾಗ ನಾನು ಧರ್ಮ, ನಿನ್ನಲ್ಲಿ ಇಷ್ಟು ದಿವಸ ಇದ್ದೆ ನಾನು. ಇದೆಲ್ಲದಕ್ಕೂ ಅರ್ಥ ಏನು ಅಂದ್ರೆ ನೋಡ್ರಿ, ಒಂದೊಂದು ಗುಣಕ್ಕೆ ಪ್ರತೀಕರಾಗಿರುವಂತಹ ದೇವತೆಗಳಿದ್ದಾರೆ. ನಾವು ಆ ಗುಣಗಳನ್ನು ಸಂಪಾದನೆ ಮಾಡ್ತೀವಿ ಅಂದ್ರೆ ಒಂದಂಶದಿಂದ ಆ ದೇವತೆಗಳು ಬಂದು ನಮ್ಮಲ್ಲೇ ಕೂಡೋದು. ಉತ್ತಮವಾಗಿರುವ ವೈರಾಗ್ಯವನ್ನು ಸಂಪಾದನೆ ಮಾಡಿದ್ದರೆ ಅವನಲ್ಲಿ ವಿಶಿಷ್ಟವಾಗಿರುವಂತಹ ರುದ್ರದೇವರ ಸನ್ನಿಧಾನ ಇದೆ ಅಂತ ಅರ್ಥ. ಯಾರೆಲ್ಲ ಬಹಳ ಜ್ಞಾನವಂತರಿದ್ದಾರೆ ಅವರಲ್ಲಿ ಪರಮಾತ್ಮ ತನ್ನ ರೂಪವನ್ನು ಇಟ್ಟಿದ್ದಾನೆ, ಮುಖ್ಯ ಪ್ರಾಣದೇವರಿಟ್ಟಿದ್ದಾರೆ, ಹೀಗೆಲ್ಲವೂ ಕೂಡ ಅರ್ಥ ಇದೆ. ಆ ಗುಣಗಳು ಹೋಗ್ತಾ ಇವೆ ಅಂತಂದ್ರೆ ದೇವತೆಗಳು ನಮ್ಮ ಶರೀರವನ್ನು ಬಿಡ್ತಾ ಇದ್ದಾರೆ. ಈಗ ಮತ್ತೊಂದು ಶರೀರವನ್ನು ಸ್ವೀಕರಿಸ್ಕೊಂಡು ಹೋಗೋದನ್ನು ನೋಡ್ದ, ಅದು ಧರ್ಮ. ನೋಡಪ್ಪ, ಶೀಲ ಇಲ್ಲಿ ತನಕ ಇದ್ದ ಅಂತ ನಾ ಇದ್ದೆ, ಅವನೇ ಇಲ್ಲ ಅಂದ ಮೇಲೆ ನಾನು ಹೋಗ್ತೀನಿ ಅಂತ ಈ ಧರ್ಮವು ಕೂಡ ಹೊರಟು ಹೋಗ್ಬಿಡ್ತು. ಮತ್ತೊಂದು ಸ್ವಲ್ಪ ಹೊತ್ತಾದ ಮೇಲೆ ಮತ್ತೊಂದು ಶರೀರ ಹೊರಗೆ ಬಂತು ಪ್ರಹ್ಲಾದರಾಜರ ದೇಹದಿಂದ. ಪೃಷ್ಟಶ್ಚಾಹ, ನೀನ್ ಯಾರಪ್ಪ ಅಂತ ಪ್ರಹ್ಲಾದ ಕೇಳಿದಾಗ ನಾನು ಬಲ, ಇಷ್ಟೆಲ್ಲಾ ಜನರನ್ನ ನೀ ಗೆದ್ದಲ್ಲಪ್ಪ, ಯಾವುದರಿಂದ? ಈ ಬಲದಿಂದನೇ ತಾನೇ ಗೆದ್ದಿರೋದು. ಶೀಲವೇ ಇಲ್ಲ ಅಂದಮೇಲೆ ಧರ್ಮ ಇಲ್ಲ, ಧರ್ಮ ಇಲ್ಲ ಅಂದ್ರೆ ಬಲ ಇಲ್ಲ, ಆದ್ದರಿಂದ ನಾನು ಇರೋದಿಲ್ಲ, ಹೋಗ್ತೀನಿ ಅಂತ ಹೋದ. ಸ್ವಲ್ಪ ಹೊತ್ತಾದ ಮೇಲೆ ಮತ್ತೊಂದು ಶರೀರ ಬಂತು. ನೀನ್ ಯಾರು ಅಂತ ಕೇಳಿದಾಗ ವೃತ್ತ, ನಾನು ವೃತ್ತ. ವೃತ್ತ ಅಂದ್ರೆ ಉತ್ತಮವಾಗಿರುವ ಚಾರಿತ್ರ್ಯ. ನೋಡ್ರಿ, ಯಾರಲ್ಲಿ ಶೀಲ ಇರುತ್ತದೋ ಅವರಲ್ಲಿ ಧರ್ಮ ಇರುತ್ತದೆ. ಧರ್ಮ ಇದ್ರೆ ಬಲ ಇರುತ್ತದೆ, ಬಲ ಇದ್ರೆ ಸರಿಯಾದ ಚಾರಿತ್ರ್ಯ ಇರ್ತದೆ. ಅದು ಹೋಗ್ಬಿಡ್ತೀವಾಗ. ಕೊನೆಗೆ ಇವರೆಲ್ಲ ಗುಣಗಳು ಹೋದ ಮೇಲೆ ಒಂದು ಬಹಳ ಪ್ರಕಾಶಮಾನವಾಗಿರುವ ಒಂದು ಸ್ತ್ರೀ ರೂಪ ಹೊರಗೆ ಬಂತು. ಅವಾಗ ಕೇಳ್ತಾನೆ, ನೀವ್ ಯಾಕೆ ಹೋಗ್ತಾ ಇರೋದು, ನೀವ್ ಯಾರು ಅಂದ್ರೆ ನಾನು ಶ್ರೀಹಿ, ಸಂಪತ್ತಿಗೆ ಅಭಿಮಾನಿನಿಯಾದ ದೇವತಾ, ನಾನು ಕೂಡ ನಿನ್ನ ಶರೀರದಲ್ಲಿ ಇರಲ್ಲ ಅಂತ ಹೇಳಿದರಂತೆ. ಯಾಕೆ? ಒಬ್ಬರು ಹೋದ್ರು ನಿಜ, ಶೀಲವನ್ನ ಗುಣವನ್ನ ಏನೋ ಬ್ರಾಹ್ಮಣ ಕೇಳ್ದ ಅಂತ ಕೊಟ್ಟೆ, ನೀವೆಲ್ಲರೂ ಹೋಗ್ತಾ ಇದ್ದೀರಲ್ಲ ಅಂದಾಗ ಆ ಶ್ರೀ ಮಾತನ್ನ ಆಡ್ತದೆ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಸ ಶಕ್ರೋ ಬ್ರಹ್ಮಚಾರಿ ಎಸ್ ತ್ವತ್ತಶ್ಚೈವೋಪಶಿಕ್ಷಿತ. ನೋಡಪ್ಪ, ಬ್ರಹ್ಮಚಾರಿ ವೇಷದಲ್ಲಿ ಇಂದ್ರ ಬಂದು ನಿನ್ನಿಂದ ಉಪಶಿಕ್ಷಿತನಾಗಿ ನಿನ್ನ ಬಳಿ ಬಂದು ಧರ್ಮವನ್ನ ಕೇಳಿಕೊಂಡು ನಿನ್ನ ಸಂಪತ್ತನ್ನ ಅಪಹರಿಸಬೇಕು ಅಂತ ಬಂದಿದ್ದ. ಇದೇನ್ರಿ ಅರ್ಥ ಅಂದ್ರೆ, ಈಗ ಬಲಿಚಕ್ರವರ್ತಿ ತಪ್ಪು ಕೆಲಸ ಮಾಡಿದ್ದಾದ್ದರಿಂದ ಯುದ್ಧ ಆಡಬೇಕಾಯ್ತು. ಪ್ರಹ್ಲಾದರಾಜರು ಏನ್ ತಪ್ಪು ಕೆಲಸ ಮಾಡಿದ್ದಾರೆ? ಆದ್ರಿಂದ ಗೆಲ್ಲುವುದನ್ನ ಸಾಧಿಸಬೇಕಾದದ್ದು ಎರಡು ತರಹ, ಒಂದು ಸಾಮದಿಂದನೂ ಆಗ್ತದೆ, ಇನ್ನೊಂದು ದಂಡದಿಂದನೂ ಆಗ್ತದೆ. ಇವಾಗ ಬಲಿಚಕ್ರವರ್ತಿ ಸ್ವಾಭಾವಿಕವಾಗಿ ಉತ್ತಮನಾಗಿರುವ ವ್ಯಕ್ತಿನೇ, ಆದ್ರೆ ಅವನಲ್ಲಿ ಬಲಿನಾಮಕನಾಗಿರುವ ರಾಕ್ಷಸನ ಆವೇಶ ಇರೋದ್ರಿಂದ ಅವನ ಜೊತೆ ಯುದ್ಧ ಆಡಬೇಕಾಯಿತು. ದೈತ್ಯ ಅಂತಂದು ಕೂಡಲೇ ಏನು ದೇವತೆಗಳು ಯುದ್ಧ ಆಡೋದಿಲ್ಲ ರೀ. ಯಾಕೆಂದ್ರೆ ದೈತ್ಯರು ಎಷ್ಟೋ ಜನ ಬೇಕಾದವರಿದ್ದಾರೆ ಇಂದ್ರನಿಗೆ. 50 ಮಂದಿ ಮರುತುಗಣ ಅವರೆಲ್ಲರೂ ಕೂಡ ಇಂದ್ರನಿಗೆ ಬೇಕಾದವರೇ, ಅವರು ದೈತ್ಯರವರು, ದ್ವಿತೀಯ ಮಕ್ಕಳು ಅಂತ ಅರ್ಥ. ಪ್ರಹ್ಲಾದರಾಜನು ದೈತ್ಯನೇ, ಇಂದ್ರನಿಗೆ ಬಹಳ ಬೇಕಾದಂತಹ ವ್ಯಕ್ತಿ.
ಬಲಿಚಕ್ರವರ್ತಿಯು ಬೇಕಾದವನೇ, ಆದರೆ ರಾಕ್ಷಸ ವೇಷದಿಂದ ಆ ಕೆಲಸ ಮಾಡಿದ್ದು. ಪ್ರಹ್ಲಾದ ರಾಜನಿಗೆ ರಾಕ್ಷಸನ ಆವೇಶವೂ ಆಗಿಲ್ಲ, ಯಾಕೆಂದ್ರೆ ಆಗಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಪ್ರಹ್ಲಾದ ರಾಜರು ಹೇಳಿದ್ದಾರಲ್ಲ, ನರಸಿಂಹದೇವರು ತಮ್ಮ ಕೈಯನ್ನು ನನ್ನ ತಲೆ ಮೇಲೆ ಇಟ್ಟಿರೋದ್ರಿಂದ ಧುತಾಶುಭ, ಯಾವುದೇ ವಿಧವಾಗಿರುವ ಪಾಪಗಳು ಇವರಲ್ಲಿ ಇಲ್ಲ. ಕೇವಲ ಏನು ಅಂತಂದ್ರೆ ಪರಮಾತ್ಮನ ಅನುಗ್ರಹವಾದ ಮೇಲೆ ಇನ್ನ ಬಹಳಷ್ಟು ಜನ ಲೋಕದಲ್ಲಿ ನಿನ್ನನ್ನ ಪಡಿಬೇಕು ಅಂತಿದ್ದಾರೆ. ನೈತಾನ್ ವಿಹಾಯ ಕೃಪಣಾನ್ ವಿಮೋಕ್ಷ ಏಕಃ, ಅವರಿಗೆ ಅನುಗ್ರಹ ಮಾಡಬೇಕು ನಾನು ನಿಂತಿರೋದು ಅಂತ ಇರೋದವರು. ಇಂತಹ ವ್ಯಕ್ತಿಯನ್ನ ಹೇಗೆ ಹೊಡೆದು ಐಶ್ವರ್ಯವನ್ನು ಇಸ್ಕೊಳ್ಳೋದು? ಅದಕ್ಕೆ ಇಂದ್ರ ಬಂದು ಈ ಉಪಾಯವನ್ನ ಮಾಡಿ, ನೀನು ಎಷ್ಟು ವದಾನ್ಯ ದಾನಶೀಲನಾದವನು ಅಂತಂದ್ರೆ ನಿನ್ನಲ್ಲಿ ಇರುವಂತಹ ಅಸಾಧಾರಣ ಗುಣವನ್ನೂ ಕೂಡ ಇನ್ನೊಬ್ಬರಿಗೆ ಕೊಟ್ಟು ಬಿಡ್ತೀಯಲ್ಲ. ಇಂದ್ರ ಇದನ್ನು ತಿಳಿದುಕೊಂಡು ನಿನ್ನಲ್ಲಿರುವ ಐಶ್ವರ್ಯವನ್ನು ಅಪಹರಿಸಬೇಕು ಅಂತ ಶೀಲ ಗುಣವನ್ನ ಕೇಳಿದ್ದು. ಐಶ್ವರ್ಯವನ್ನೇ ಕೊಡು ಅಂತಂದ್ರೆ ನೀನು ಎಲ್ಲವನ್ನೂ ಕೊಡ್ತೀಯೋ ಇಲ್ಲೋ? ಶೀಲದ ಮಹತ್ವವನ್ನು ತಿಳಿಸಬೇಕು ಅಂತ ಇಂದ್ರ ನಿನ್ನ ಶೀಲವನ್ನ ಕೇಳಿದ. ನೀನು ಶೀಲವೆಂಬುವ ಗುಣವನ್ನು ಕೊಟ್ಟಿದ್ದಕ್ಕೆ ನಿನ್ನಲ್ಲಿರುವಂತಹ ಧರ್ಮ, ಬಲ, ವೃತ್ತ, ಹಾಗೇನೆ ಸಂಪತ್ ಎಲ್ಲವೂ ಕೂಡ ಈಗ ಇಂದ್ರನ ಬಳಿ ಹೋಗ್ತಾ ಇದೆ. ಈ ಕಥೆಯನ್ನು ಹೇಳ್ತಾರೆ. ಅದಕ್ಕೆ ಧರ್ಮ ಸತ್ಯಂ ತಥಾ ವೃತ್ತಂ ಬಲಂ ಚೈವ ತಥಾಪ್ಯಹಂ ಶೀಲಮೂಲಾಹ ಮಹಾಪ್ರಾಜ್ಞ ಸದಾ ನಾಸ್ತ್ಯತ್ರ ಸಂಶಯ. ಧರ್ಮ, ಸತ್ಯ, ವೃತ್ತ, ಬಲ, ಸಂಪತ್ತು ಇವೆಲ್ಲವೂ ಕೂಡ ಶೀಲ ಮೂಲಕವಾಗಿ ಬರುವಂತಹದ್ದು. ಹಂಗಂದ್ರೆ ಪ್ರಹ್ಲಾದರಾಜರಲ್ಲಿ ಇವಾಗ ಶೀಲ ಇಲ್ಲ ಹೋಗ್ಬಿಡ್ತು ಅಂತಲ್ಲ. ಇಂದ್ರನಿಗೆ ಬೇಕಾಗಿರುವಂತಹ ಐಶ್ವರ್ಯ ಏನೇನೆಲ್ಲ ಪ್ರಹ್ಲಾದರಾಜರ ಬಳಿ ಇತ್ತೋ ಅವುಗಳನ್ನೆಲ್ಲವನ್ನೂ ವಾಪಸ್ ಇಂದ್ರದೇವರು ತೆಗೆದುಕೊಂಡು ಹೋದ್ರು. ಅವಾಗ ದುರ್ಯೋಧನ ಕೇಳ್ತಾನೆ, ಇಷ್ಟೆಲ್ಲ ಹೇಳಿದ್ರಿ, ಶೀಲ ಅಂದ್ರೆ ಏನು ಅಂತಾನೆ ಹೇಳಿಲ್ವಲ್ಲ ಅಂತ ಕೇಳಿದಾಗ ಆಗ ಧೃತರಾಷ್ಟ್ರ ಹೇಳ್ತಾನೆ, ನೋಡಪ್ಪ, ಈ ಸಂಭಾಷಣೆಯಲ್ಲೇ ಬಂದಿದೆ, ಆದ್ರೂ ಹೇಳ್ತೀನಿ ಅಂತಂತಾನೆ. ಯಾಕೆ ದುರ್ಯೋಧನಿಗೆ ಒಮ್ಮೆ ಹೇಳಿದ್ರೆ ತಿಳಿಯೋದಿಲ್ಲ, ಅವನಿಗೆ ಇಷ್ಟು ಹೇಳಿದ್ರು ಏನು ತಿಳಿದಿಲ್ಲ, ಆದ್ರೂ ಹೇಳೋ ಕೆಲಸ ಅಂತ ಹೇಳ್ತಾನೆ ಧೃತರಾಷ್ಟ್ರ. ಅದ್ರೋಹ ಸರ್ವಭೂತೇಷು ಕರ್ಮಣ ಮನಸಾ ಗಿರ ಅನುಗ್ರಹಶ್ಚ ದಾನಂಚ ಶೀಲಮೇತತ್ ಪ್ರಶಸ್ಯತೆ. ಅದ್ರೋಹ ಸರ್ವಭೂತೇಷು, ಯಾವ ಪ್ರಾಣಿಗಳ ಮೇಲೂ ಕೂಡ ದ್ರೋಹವನ್ನು ಮಾಡಬಾರದು, ಇದನ್ನು ಶೀಲ ಅಂತ ಕರೀತಾರೆ. ಹೇಗೆ? ಕರ್ಮಣ ಮನಸಾ ಗಿರ, ನೀವು ಬಾಯಿಂದನೂ ಯಾರಿಗೂ ದ್ರೋಹವಾಗುವಂತೆ ಮಾತಾಡೋಂಗಿಲ್ಲ. ಕರ್ಮದಿಂದ, ಶರೀರದಿಂದ ಯಾವ ತರಹ ಕಾರ್ಯಗಳನ್ನು ಆಚರಿಸಿಕೊಡುದು. ಮನಸ್ಸಿನಲ್ಲೂ ಕೂಡ ಇನ್ನೊಬ್ಬರಿಗೆ ದ್ರೋಹ ಮಾಡಬಹುದು ಅಂತ ಅನ್ಕೊಳ್ಳೋದು ಕೂಡ ತಪ್ಪೆ. ಲೋಕದಲ್ಲಿ ಮನಸ್ಸಿನಲ್ಲಿ ಅನ್ಕೊಂಡ್ರೆ ಯಾರು ಜೈಲಿಗೆ ಹಾಕೋದಿಲ್ಲ. ನೀವಿಲ್ಲೇ ಕೂತ್ಕೊಂಡು ನಾಳೆ ಒಬ್ಬ ಮನೆಯನ್ನು ಕಳ್ಳತನ ಮಾಡಿಬಿಟ್ರೆ ಆಯ್ತು ಅಂತ ಅನ್ಕೊಂಡ್ರೆ ಯಾರು ಹಾಕ್ತಾರೇನ್ರಿ? ಆದ್ರೆ ದೇವರು ಸುಮ್ಮನೆ ಬಿಡಲ್ಲ. ಆದ್ದರಿಂದ ಈ ದ್ರೋಹ ಮಾಡದೇ ಇರುವಂತಹದ್ದು, ಅದ್ರೋಹ ಅನ್ನೋದು ಬಹಳ ದೊಡ್ಡ ಗುಣ. ಇದನ್ನು ಯಾರು ಪಡೆದಿರ್ತಾರೋ ಅವರೇ ಶೀಲವಂತರು. ಅನುಗ್ರಹಶ್ಚ, ಯಾರು ನಮ್ಮನ್ನ ಬೇಡಿ ಬಂದಿರ್ತಾರಲ್ಲ ಅವರಿಗೆ ಪ್ರಸನ್ನರಾಗಬೇಕು, ಇದನ್ನು ಶೀಲ ಅಂತ ಕರೀತಾರೆ. ದಾನಂ, ಅವ್ರಿಗೇನು ಬೇಕೋ ಅದನ್ನು ಕೊಡಬೇಕು, ಇದನ್ನು ಕೂಡ ಶೀಲ ಅಂತ ಕರೀತಾರೆ. ಇನ್ನೊಬ್ಬರಿಗೆ ಹಿತವನ್ನ ಆಚರಣೆ ಮಾಡಬೇಕು, ಇದು ಕೂಡ ಶೀಲ ಅಂತ ಅನಿಸ್ಕೊಳ್ತದೆ. ಇನ್ನು ವಿಶೇಷವಾಗಿ ಹೇಳಬೇಕು ಅಂದ್ರೆ ತನ್ನಂತೆಯೇ ಇನ್ನೊಬ್ಬರನ್ನ ಯಾರು ನೋಡ್ತಾರೋ ಅವರು ಶೀಲವಂತರು. ನೋಡಿ, ಆ ಸ್ಥಾನದಲ್ಲಿ ನೀವಿದ್ರೆ ಏನು ಮಾಡ್ತಿದ್ರಿ ಅಂತ ವಿಚಾರ ಮಾಡಬೇಕು. ಇನ್ನೊಬ್ಬರನ್ನ ಯಾವಾಗಲೂ ಕೂಡ ನಿಂದೆ ಮಾಡೋ ಕಾಲಕ್ಕೆ ನೀವು ಅದನ್ನೇ ಮಾಡ್ತಾ ಇದ್ರೆ ಅವ್ರನ್ನ ಯಾಕೆ ಬೈತಾ ಇದ್ದೀರಿ? ಇದನ್ನ ಅವರು ಹೇಳ್ತಾರೆ ವಸ್ತುತಃ, ತಪ್ಪು ಮಾಡಿದವರು, ನನ್ನ ಸ್ಥಾನದಲ್ಲಿ ನೀವಿದ್ರೆ ಹಿಂಗೆ ಮಾಡ್ತಿದ್ರಿ ಅಂತ. ಇಬ್ರು ವಿಚಾರ ಮಾಡಬೇಕಾದದ್ದೇ ಅದನ್ನ. ಆದ್ದರಿಂದ ಈ ತರಹ ಯಾರಿರ್ತಾರೋ ಅವರು ಶೀಲವಂತರು. ಯಾರಿಗೆ ಈ ಶೀಲ ಗುಣ ಇರ್ತದೋ ಅವರಿಗೆ ಎಲ್ಲ ವಿಧವಾಗಿರುವ ಗುಣಗಳು ಕೂಡ ಬರ್ತಾ ಇದ್ದಾವೆ ಅಂತ ಹೇಳಿದರು. ಆದ್ರಿಂದ ದುರ್ಯೋಧನ, ಪಾಂಡವರಲ್ಲಿ ಈ ಶೀಲವೆಂಬ ಗುಣ ಇರುವ ಕಾರಣದಿಂದ ಇಷ್ಟು ಐಶ್ವರ್ಯವನ್ನು ಅವರು ಸಂಪಾದಿಸಿದ್ದಾರೆ. ನಿನಗೂ ಐಶ್ವರ್ಯ ಬೇಕಾಗಿದ್ದರೆ ಶೀಲವಾನ್ ಭವ, ಈ ಶೀಲವೆಂಬುವ ಗುಣವನ್ನು ಸಂಪಾದಿಸು ಅಂತ ಹೇಳ್ತಾರೆ. ಅವನೇನು ಸಂಪಾದನೆ ಮಾಡಲಿಲ್ಲ, ಮೃತನಾಗಿ ಹೋದ ಅಂತ ಕಥೆ ಇದೆ. ಪಾಪ ಧೃತರಾಷ್ಟ್ರ ಹೇಳಂತೂ ಹೇಳ್ದ,
ಇದನ್ನ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ಹೀಗೆ ಶೀಲದ ಮಹತ್ವವನ್ನು ಹೇಳಿ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾನೆ ಧರ್ಮರಾಜ. ಶೀಲಂ ಪ್ರಧಾನಂ ಪುರುಷೇ ಕಥಿತಂ ತೇ ಪಿತಾಮಹ ಕಥಂ ಆಶಾ ಸಮುತ್ಪನ್ನ ಕಾಚಸ ತದ್ ವದಸ್ವಮೇ. ಭೀಷ್ಮರೇ, ಬಹಳ ಚೆನ್ನಾಗಿ ಶೀಲದ ಮಹತ್ವ ಹೇಳಿಕೊಟ್ರಿ. ಆದರೆ ಈ ಶೀಲವನ್ನು ಕೆಡಿಸುವಂತಹ ಒಂದು ದೋಷ ಇದೆ. ಅದು ಯಾವುದು ಅಂದರೆ ಆಶಾ ಅನ್ನುವಂಥದ್ದು. ಈ ಆಶಾ ಹೇಗೆ ಬಂತು, ಏನಿದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತಂದಾಗ ಆಶಾ ಇದ್ರ ಬಗ್ಗೆ ಹೇಳ್ತಾರೆ. ಆಸೆ ಅಂತ, ಬೇಕು ಅನ್ನುವಂತಹ ಆಸೆಯನ್ನು ಆಶಾ, ಈ ಆಶೆಯನ್ನ ಬಿಡಬೇಕಾದದ್ದು ಅಂತ ಒಂದು ಕಥೆಯನ್ನ ಭೀಷ್ಮರು ಹೇಳ್ತಾರೆ. ನೋಡಪ್ಪ, ಈ ಆಶಾ ಅನ್ನುವಂಥದ್ದು ದೊಡ್ಡದೋ ಆಕಾಶ ದೊಡ್ಡದೋ ಅಂತ ಹಿಂದಕ್ಕೆ ವಿಚಾರ ಮಾಡಿದ್ರಂತೆ. ಏನ್ರಿ ಆಕಾಶ ಬಹಳ ದೊಡ್ಡದಲ್ಲೇನು? ಆಕಾಶ ಅಂದ್ರೆ ಮತ್ತೆ ಮೇಲೆ ನೋಡ್ಲಿಕ್ಕೆ ಹೋಗ್ಬೇಡ್ರಿ, ಇಲ್ಲೇ ಅದ ಆಕಾಶ. ಏನ್ ಖಾಲಿ ಜಾಗ ಅದನ್ನೇ ಆಕಾಶ ಅಂತ ಅನ್ನೋದು. ಆಕಾಶ ದೊಡ್ಡದ ಅಥವಾ ಈ ಆಶಾ ದೊಡ್ಡದ ಅಂದ್ರೆ ಭೀಷ್ಮರಂತಾರೆ, ನನಗನಿಸ್ತದೆ ಆಶೆಯೇ ದೊಡ್ಡದಪ್ಪ. ಯಾಕೆಂದ್ರೆ ಅದು ಒಂದಿರೋದ್ರಿಂದ ವ್ಯಕ್ತಿಗಳನ್ನ ಬಹಳ ಬೇಗನೆ ಕೆಡಿಸ್ಬಿಡುತ್ತೆ. ನಿನಗೊಂದು ಇತಿಹಾಸ ಹೇಳ್ತೀನಿ ಕೇಳು. ಆಶೆಯನ್ನು ಬಿಡಬೇಕಾದದ್ದು ಅನ್ನೋದನ್ನ ಉಪದೇಶ ಮಾಡಿರುವಂತ ಒಂದು ಕಥೆ ಇದೆ. ಸುಮಿತ್ರೋ ನಾಮ ರಾಜರ್ಷಿ ಹೈಹಯೋ ಮೃಗಯಾಂಗತಃ. ಹೈಹಯ ದೇಶದಕ್ಕೆ ಅಧಿಪತಿಯಾಗಿರುವ ಒಬ್ಬ ರಾಜ ಇದ್ದ, ಸುಮಿತ್ರ ಅಂತ. ಆತ ಕಾಡಿನಲ್ಲಿ ಬೇಟೆಗೆ ಅಂತ ಹೋಗಿರ್ತಾನೆ. ಒಂದು ಜಿಂಕೆಯನ್ನ ಬೆನ್ನು ಹತ್ತಾನೆ. ಬಹಳಷ್ಟು ಜಿಂಕೆಯನ್ನ ಹೊಡೆದಿರ್ತಾನೆ, ಆದರೂ ಇವನಿಗೆ ತೃಪ್ತಿ ಆಗಿರೋದಿಲ್ಲ. ಇನ್ನೊಂದು ಜಿಂಕೆಯನ್ನು ಹೊಡಿಬೇಕು ಅಂತ ಹೊಡಿತಾನೆ. ಬಾಣ ಆ ಜಿಂಕೆಗೆ ತಾಕಿದೆ, ಆದರೆ ಆ ಜಿಂಕೆ ಸುಮ್ಮನೆ ಇರಲಿಲ್ಲದು. ಇನ್ನಷ್ಟು ಓಡಲಿಕ್ಕೆ ಪ್ರಾರಂಭ ಮಾಡಿತು. ಅದರಿಂದ ಏನು ಮೃತನೂ ಆಗಲಿಲ್ಲ. ಅದು ಓಡ್ತಾನೆ ಇದೆ. ಈ ಜಿಂಕೆ ಏನು ಮಾಡ್ತಿತ್ತು ಅಂದರೆ ಸ್ವಲ್ಪ ಮುಂದೆ ಹೋಗ್ತಿತ್ತು, ನಿಂತ್ಕೊಳ್ತಾ ಇತ್ತು. ರಾಜನಿಗೇನು ಭ್ರಮ ಆಗಬೇಕು, ನಾನು ಹೊಡೆದಿರುವಂತಹ ಬಾಣ ಈ ಜಿಂಕೆಗೆ ಬಡ್ದಿದೆ, ಹೋಗಿ ತಗೊಂಡ್ರೆ ಆಯಿತು ಅಂತ ಹತ್ರಕ್ಕೆ ಹೋಗ್ತಾನೆ, ಮತ್ತೆ ಮುಂದುವರೆ ಹೋಗ್ಬಿಡ್ತಿತ್ತು ಅದು. ಇಲ್ಲಿ ಜಿಂಕೆಯ ಕಥೆಯನ್ನ ಹೇಳ್ತಾ ಇದ್ದಾರೆ ಅಂತಾನೆ ಇದೆ. ಆಶಾನು ಹಿಂಗೆ, ಆಶಾ ಪಟ್ ಮುಂದೆ ಹೋಗ್ತಿರ್ತೀವಲ್ಲ, ಅನಿಸ್ತಿರ್ತದೆ ಸಿಕ್ಕೇ ಬಿಡ್ತು ಅಂತ, ಆದರೆ ಸಿಕ್ತಿರಲ್ಲ, ಅದು ಮುಂದೆ ಹೋಗ್ತಿರ್ತದೆ ಅದು. ಈತ ಆ ಜಿಂಕೆಯನ್ನು ಮತ್ತೆ ಬೆನ್ನತ್ತಿಸ್ಕೊಂಡು ಹೋದ. ಅದು ಎಷ್ಟು ಕಾಡಿಸ್ತಿತ್ತು ಅಂದ್ರೆ ಜಿಂಕೆ ಬೇಕು ಅಂತ ನೀವು ಹತ್ರ ಬರ್ತಾ ಇತ್ತು, ಹತ್ರ ಬಂತು ಅಂತ ಅನ್ಕೊಳ್ತಾ ಇದ್ದ, ಮತ್ತೆ ದೂರ ಓಡೋಗ್ತಾ ಇತ್ತು. ಬಹಳ ಚಂಚಲ ಅಲ್ವಾ ಮೃಗ. ಕೊನೆಗೆ ಎಷ್ಟು ಹುಡುಕಿದ್ರೂ ಕೂಡ ಹೀಗೆ ಹೋಗ್ತಾ ಇದೆ, ಅದು ಹತ್ರ ಬರುವಂತೆ ಮಾಡ್ತಿತ್ತು, ಮತ್ತೆ ಮುಂದೆ ಹೋಗ್ತಿತ್ತು. ಕೊನೆಗೆ ಸುಸ್ತಾಗಿ ನಿಂತ್ಕೊಳ್ತಾನೆ. ಹತ್ತಿರದಲ್ಲೇ ಒಂದು ಆಶ್ರಮ ಇದೆ ಅಂತ ಕಂಡುಕೊಂಡು ಆ ಆಶ್ರಮವನ್ನ ಪ್ರವೇಶಿಸ್ತಾನೆ ಈ ಸುಮಿತ್ರ ಎನ್ನುವ ರಾಜ. ಆಸಸಾದ ತಥೋ ರಾಜ ಶ್ರಾಂತಶ್ಚೋಪಾವಿಷತ್ತದ. ಬಹಳ ಶ್ರಮ ಆಗ್ಬಿಟ್ಟಿತ್ತು. ಆ ಆಶ್ರಮಕ್ಕೆ ಹೋದ, ಕುಳಿತುಕೊಂಡ. ಅಲ್ಲಿ ನೋಡ್ತಾ ಇದ್ದಾರೆ, ಏನೋ ದೀಪ್ತವಾಗಿರುವ ಅಗ್ನಿಯಂತೆ ಥಳಥಳ ಹೊಳಿತಾ ಇರುವ ಋಷಿಮುನಿಗಳೆಲ್ಲ ಕೂತ್ಕೊಂಡಿದ್ದಾರೆ. ನೋಡ್ದ, ನಮಸ್ಕಾರ ಹಾಕಿದ. ಅಯ್ಯೋ, ಆಶ್ರಮಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ. ಆದರೂ ಕೂಡ ಜ್ಞಾನಿಗಳ ಸಂಪರ್ಕ ಆಯಿತು ಅಂತ ನಮಸ್ಕಾರ ಹಾಕಿದ. ನೋಡ್ದ, ನಾನು ಹೈಹಯ ದೇಶದ ರಾಜ, ಜಿಂಕೆಯನ್ನ ಅಟ್ಟಿಸ್ಕೊಂಡು ಬಂದು ಬಹಳ ಶ್ರಾಂತನಾಗಿ ಇಲ್ಲಿ ಬಂದು ಕುಳಿತುಕೊಂಡಿದ್ದೇನೆ. ನನಗೆ ಎಲ್ಲ ಸಿಕ್ಕಿದೆ, ಆದರೆ ಈ ಜಿಂಕೆ ಸಿಗಲಿಲ್ಲ ಅಂತ ಮನಸ್ಸಿಗೆ ದುಃಖ ಆಗ್ತಾ ಇದೆ. ನನಗೆ ಹತಾಶತೆ ಬಂದ್ಬಿಟ್ಟಿದೆ, ನಾನು ಹತಾಶೆ ಆಗಿದ್ದೇನೆ. ಆದ್ದರಿಂದ ಹೇಳಿ, ಇದರಿಂದ ಬಹಳ ಮನಸ್ಸಿಗೆ ದುಃಖವಾಗ್ತಾ ಇದೆ ಅಂತ ಆ ರಾಜ ಹೇಳ್ತಾನೆ. ಹೇಳೋ ಕಾಲಕ್ಕೆ ಹೇಳ್ತಾನೆ, ನೀವೆಲ್ಲರೂ ತಪಸ್ಸಿನಲ್ಲಿ ಕೂತ್ಕೊಂಡಿದ್ದೀರಿ, ಮತ್ತೆ ನಿಮ್ಮ ತಪಸ್ಸಿಗೆ ಭಂಗವಾಗ್ತಾ ಇದ್ರೆ ನಾನು ಈ ಪ್ರಶ್ನೆಗೆ ಉತ್ತರವನ್ನ ನಿಮ್ಮಿಂದ ಅಪೇಕ್ಷಿಸೋದಿಲ್ಲ. ಇದು ಗುಹ್ಯವಾಗಿದ್ರೆ ನನಗೆ ನೀವು ಹೇಳಲೇಬೇಕು ಅಂತ ನಾನೇನು ಕೇಳ್ಕೊಳ್ಳೋದಿಲ್ಲ, ನನಗೆ ಕೇಳುವ ಅಧಿಕಾರ ಇದ್ರೆ ಹೇಳ್ರಿ ಎಂದ. ಭವಂತೋ ಅಪಿ ತಪೋನಿತ್ಯಾಹ ಬ್ರೂಯುಹು ಏತತ್ ಸಮಾಹಿತಾಹ. ನಿಮಗೆ ಸಮಾಧಾನ ಮನಸ್ಸು ಇದ್ದಾಗ ನೀವು ಇದನ್ನು ಹೇಳ್ರಿ ಅಂತ ಹೇಳ್ತಾರೆ.
ಆಗ ಅಷ್ಟೆಲ್ಲ ಋಷಿಗಳ ಮಧ್ಯದಲ್ಲಿ ಒಬ್ಬ ಋಷಿಗಳು, ವೃಷಭ ಅಂತ ಅವರ ಹೆಸರು, ಅವರು ಹೇಳ್ತಾರೆ, ನೋಡಪ್ಪ ನೀ ಏನು ಪ್ರಶ್ನೆ ಕೇಳಿದೆಲ್ಲ, ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಬೇಕು ಅಂತ ನಾನು ಹೋಗಿದ್ದೆ ಅಂತ ಒಂದು ಕಥೆ ಹೇಳ್ತಾರೆ. ಆಶಾ ಅನ್ನುವಂಥದ್ದು ಇರಬೇಕೋ ಇರಬಾರ್ದೋ ಇದನ್ನು ಹುಡುಕ್ತಾ ನಾನು ಬದರಿಗೆ ಹೋಗಿದ್ದೆ. ಆ ಬದರಿಯಲ್ಲಿ ವೈಹಾಯಸ ಅನ್ನುವಂತಹ ಸರೋವರ ಇದೆ. ಆ ಸರೋವರದಲ್ಲಿ ಸ್ನಾನವನ್ನು ಮಾಡಿ ಅಲ್ಲೇ ಸಮೀಪದಲ್ಲಿ ಹಯಗ್ರೀವ ದೇವರು ಸದಾ ವೇದಗಳನ್ನು ಪಠನೆ ಮಾಡ್ತಿರ್ತಾರೆ. ಯತ್ರ ಚಾಶ್ವಚಿರ ರಾಜನ್ನು ವೇದಾನ್ ಪಠತಿ ಶಾಶ್ವತಾನ್. ಹಯಗ್ರೀವರೂಪಿ ಪರಮಾತ್ಮ ಧ್ವನಿ ಮಾಡ್ತಿರ್ತಾನೆ ಮೂಗಿನಿಂದ, ಮುಖದಿಂದ. ಏನು ಧ್ವನಿ ಮಾಡ್ತಿರ್ತಾನೆ ಅಂದರೆ ಎಲ್ಲ ವಿದ್ಯೆಗಳನ್ನು ಕೂಡ ಉಚ್ಚಾರಣೆ ಮಾಡ್ತಿರ್ತಾನೆ ಅವಿರತವಾಗಿ. ನಸ್ತೋ ಮುಖಾದಪಿ, ಮೂಗಿನಿಂದಲೂ ಪರಮಾತ್ಮ ಹೇಳ್ತಾನೆ, ಬಾಯಿಯಿಂದಲೂ ಕೂಡ ಉಚ್ಚರಿಸ್ತಿರ್ತಾನೆ. ಅದು ಮುಗಿಯಲ್ಲ, ಇವನು ನಿಲ್ಲಿಸಲ್ಲ. ಅಷ್ಟು ಭಗವಂತನ ಬಗ್ಗೆ ತಿಳಿಸ್ಕೊಡುವಂತಹ ಶಾಸ್ತ್ರಗಳಿವೆ. ಅಂತಹ ಹಯಗ್ರೀವರೂಪಿ ಪರಮಾತ್ಮ ಅಲ್ಲೇ ಇರೋದು. ನಾನು ಕೂಡ ಅಲ್ಲೇ ಹೋಗಿದ್ದೆ. ಅವಾಗ ಹೋದಾಗ ಅನೇಕ ಜನ ಋಷಿಗಳಿದ್ರು. ಅವರ ಸಮೀಪ ಈ ಸಂಭಾಷಣೆಯನ್ನು ಮಾಡ್ತಾ ಇದ್ದೆ. ಆಶಾ ಅನ್ನುವಂಥದ್ದು ದೋಷ, ಬಿಡಬೇಕೋ ಬಿಡಬಾರ್ದು, ಯಾವ್ದು ದೊಡ್ಡದು, ಆಶಾ ದೊಡ್ಡದು, ಪರ್ವತ ದೊಡ್ಡದು, ಹೀಗೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ವಿ. ಆಗ ಅಲ್ಲೊಬ್ಬ ಅತ್ಯಂತ ಕೃಶನಾಗಿರುವಂತಹ ಒಬ್ಬ ಮುನಿಗಳು ಬರ್ತಾರೆ. ಅವ್ರ ಹೆಸರು ತನು ಅಂತ. ಸಂಸ್ಕೃತದಲ್ಲಿ ತನು ಅಂದರೆ ಚಿಕ್ಕವ ಅಂತ ಅರ್ಥ ಇದೆ. ತನು ಅಂದರೆ ಶರೀರ ಅಂತ ಅರ್ಥ ಇದೆ. ತನು ಅಂದರೆ ಬಹಳ ಚಿಕ್ಕವ. ಎಷ್ಟು ಚಿಕ್ಕವರು ಅಂತಂದ್ರೆ ಕಾನಿಷ್ಠಿಕಾ ಸಮಂ, ಅವರು ಕಿರುಬೆರಳಷ್ಟಿದ್ದಾರೆ ಅಷ್ಟೇ. ಅಷ್ಟರೊಳಗೆ ಮತ್ತೆ ಕೈ, ಕಾಲು, ತಲೆ ಎಲ್ಲ ಇರೋದು. ಅದು ತಪಸ್ಸನ್ನು ಮಾಡಿ ಮಾಡಿ ಅಷ್ಟು ಕೃಶ ಆಗಿದ್ದಾರೆ ಅವರು. ಅದಕ್ಕೆ ಕೃಷ ತನುಹು ಅಂತಲೂ ಕರೆದಿದ್ದಾರೆ ಮುಂದವರು. ಅಷ್ಟು ಧರ್ಮ ಮಾಡಿದವರು. ಇವರು ಆಶ್ಚರ್ಯಪಟ್ಟರು. ಗ್ರೀವ ಬಾಹು ತಥಾ ಪಾದೌ ಕೇಶಾಶ್ಚ ಅದ್ಭುತ ದರ್ಶನ. ಅಷ್ಟೇ ಚಿಕ್ಕದಾಗಿರುವ ರೂಪದಲ್ಲಿ ತಲೆ ಕೂದಲು ಇದೆ, ಕೈ ಇದೆ, ಎಲ್ಲ ಮತ್ತೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಮತ್ತೆ ಇಂತಹ ಕೃಷ ಅನ್ನುವ ತನು ಎನ್ನುವಂತಹ ಹೆಸರಿನ ಋಷಿಗಳು ಬರ್ತಾರೆ. ಬಂದು ಯಾವಾಗ ನನ್ನ ಮುಂದೆ ನಿಂತುಕೊಂಡ್ರೋ ಆಗ ಅವರಿಗೆ ನಮಸ್ಕಾರವನ್ನು ನಾನು ಮಾಡಿದೆ. ನಮಸ್ಕಾರವನ್ನು ಮಾಡಿ ಪ್ರಾಂಜಲಿ ಕೈ ಮುಗಿದು ಹೇಳಿದೆ, ಅಲ್ಲರಿ, ನಿಮ್ಮನ್ನು ನೋಡಿದರೆ ಎಷ್ಟು ತಪಸ್ವಿಗಳು ಅಂತ ಅನಿಸ್ತಾ ಇದ್ದೀರಿ. ನನ್ನ ಈ ಸಂಶಯಕ್ಕೆ ಪರಿಹಾರ ಮಾಡಬೇಕು. ಆಶಾ ಅನ್ನೋದು ದೊಡ್ಡದೋ ಅಥವಾ ಆಕಾಶ ದೊಡ್ಡದೋ ಅಂತ ಇವನು ಪ್ರಶ್ನೆ ಕೇಳಿದ್ನಲ್ಲ, ಈ ಋಷಿ ಉಲ್ಟಾ ಪ್ರಶ್ನೆ ಕೇಳ್ತಾನೆ. ನಿಮ್ಮ ಶರೀರ ಚಿಕ್ಕದೋ ಆಶಾ ಚಿಕ್ಕದೋ ಅಂತ. ಅಂದ್ರೆ ಏನಾಗ್ತದೆ, ಕನಿಷ್ಠಿಕಾಸಮವಾಗಿರುವಂಥದ್ದು ಇವ್ರ ಶರೀರ. ಆಶಾ ಇವರ ಶರೀರಕ್ಕಿಂತಲೂ ಕೂಡ ಚಿಕ್ಕದು ಅಂದ್ರೆ ಚಿಕ್ಕದು ಅಂತ ಅರ್ಥ. ದೊಡ್ಡದು ಅಂತ ಆಗ್ಬಿಟ್ರೆ ಆಶೆ ದೊಡ್ಡದು ಅಂತ ಅಭಿಪ್ರಾಯದಲ್ಲಿ ಕೇಳ್ತಾನೆ. ಆಗ ಅವರೊಂದು ಕಥೆ ಹೇಳ್ತಾರೆ. ಮತ್ತೆ ನೋಡಪ್ಪ, ನೀವೊಂದು ಕಥೆ ಹೇಳ್ತೀನಿ ಕೇಳು. ಹಿಂದಕ್ಕೆ ಒಬ್ಬ ರಾಜ ಇದ್ದ, ವೀರದ್ಯುಮ್ನ ಅಂತ ಅವನ ಹೆಸರು. ಅವನಿಗೊಬ್ಬ ಮಗ ಇರ್ತಾನೆ, ಭೂರಿದ್ಯುಮ್ನ ಅಂತ. ಪಾಪ ಬಹಳ ವೃದ್ಧನಾಗಿರ್ತಾನೆ ಅಪ್ಪ. ಮಗ ಎಲ್ಲೋ ಬೇಟೆಗೆ ಅಂತ ಹೋಗಿರ್ತಾನೆ ಭೂರಿದ್ಯುಮ್ನ. ಅವನು ವಾಪಸ್ ಮನೆಗೆ ಬಂದಿರೋದೇ ಇಲ್ಲ. ಇಹದ್ರಕ್ಷ್ಯಾಮಿ ತಂ ಪುತ್ರಂ ಇಹದ್ರಕ್ಷ್ಯಾಮೀತಿ ಭಾರತ. ಇಲ್ಲೇ ನೋಡ್ತೀನಿ, ಬರ್ತಾನೆ ಬರ್ತಾನೆ ಅಂತ ಪಾಪ ಕಾಯ್ತಾ ಕೂತ್ಕೊಂಡಿದ್ದಾರೆ. ಕಾದು ಕಾದು ಆಶಾ ಕೃಶಃ. ಆ ಆಶೆಯಿಂದಲೇನೆ ನಾನು ಕೂಡ ಕೃಶನಾಗ್ಬಿಟ್ಟೆ. ಯಾರು? ರಾಜ. ಆತ ಏನ್ ಮಾಡ್ತಾನೆ, ಎಲ್ಲ ಕಡೆಯೂ ಕೂಡ ಹುಡ್ಕೊಂಬರೋಣ ಅಂತ ಈ ತನು ಅನ್ನುವ ಋಷಿಗಳ ಹತ್ರ, ನನ್ನ ಹತ್ರ ಬಂದಿರ್ತಾನೆ. ಏಕಃ ಪುತ್ರ ಮಹಾರಣ್ಯೇ ನಷ್ಟ ಇತ್ಯಸಕೃತ್ತದ. ಅಯ್ಯೋ, ಒಬ್ಬನೇ ಮಗ ಇದ್ದ, ನನಗೆ ಹೋಗ್ಬಿಟ್ಟ ಅಂತ ಆ ರಾಜ ಈ ತನು ಎನ್ನುವ ಋಷಿಗಳ ಮುಂದೆ ಬಂದು ಹೇಳ್ತಾ ಇದ್ದಾನೆ. ನೋಡಿದ ಇವರು ಇಷ್ಟೇ ಚಿಕ್ಕವರಿದ್ದಾರೆ. ನೋಡ್ರಿ, ನಾನು ಆಶೆಯಿಂದ ಕೃಶನಾಗಿದ್ದೇನೆ, ನೀವು ತಪಸ್ಸನ್ನು ಮಾಡಿ ಕೃಶರಾಗಿದ್ದೀರಿ. ಈಗ ಹೇಳಿ, ಆಶಾ ಅನ್ನೋದನ್ನ ಇಟ್ಕೊಳ್ಬೇಕೋ ಬೇಡವೋ ಅಂತ ಪ್ರಶ್ನೆ ಕೇಳಿದರು. ಆಗ ಈ ತನು ಅನ್ನುವಂತಹ ಋಷಿಗಳು ಏನನ್ನೂ ಮಾತಾಡಲಿಲ್ಲ.
ತಾವು ಏನನ್ನು ಮಾತಾಡದೆ ತಲೆಯನ್ನ ಕೆಳಗೆ ಮಾಡಿದರಂತೆ. ಯಾಕೆ ತಲೆಯನ್ನ ಕೆಳಗೆ ಮಾಡಿದ್ದು ಅಂದ್ರೆ ಅವರೊಂದು ಕತೆ ಹೇಳ್ತಾರೆ. ನೋಡ್ರಾಜ, ಇದಕ್ಕಿಂತಲೂ ಪೂರ್ವದಲ್ಲಿ ನಾನು ಬ್ರಾಹ್ಮಣನಾಗಿದ್ದಾಗ ನಿನ್ನ ಬಳಿ ದಾನ ಕೇಳಲಿಕ್ಕೆ ಅಂತ ಬಂದಿದ್ದೆ. ನನಗೆ ಬಹಳಷ್ಟು ದುಡ್ಡಿನ ಅವಶ್ಯಕತೆ ಇತ್ತು. ಬಂಗಾರಮಯವಾಗಿರುವಂತಹ ಒಂದು ಪಾತ್ರೆ ನನಗೆ ಬೇಕಾಗಿತ್ತು, ಕಮಂಡಲು ಬೇಕಾಗಿತ್ತು. ಆದರೆ ನೀನು ಆವಾಗ ಐಶ್ವರ್ಯ ಮದದಿಂದ ಕೊಡ್ಲಿಲ್ಲ. ನನಗೂ ಆಶೆ ಇತ್ತು, ನನಗೆ ಆ ಪಾತ್ರೆ ಬೇಕಾಗಿತ್ತು. ಆದರೆ ನೀನು ಈ ದಾನವನ್ನ ಮಾಡಲಿಲ್ವಲ್ಲ, ನನಗಾವಾಗ ಮನಸ್ಸಿಗೆ ದುಃಖವಾಗಿ ನನ್ನ ಆಶೆಯನ್ನು ಕಡಿಮೆ ಮಾಡಿಕೊಂಡು ಈ ತಪಸ್ಸನ್ನ ಮಾಡಿ ಈ ತರಹ ಕೃಶ ಆಗಿದ್ದೇನೆ ಅಂತಂತಾನೆ. ನಾನು ಸುಮ್ಮನೆ ಈ ತಪಸ್ಸನ್ನ ಏನು ಪ್ರಾರಂಭ ಮಾಡಿಲ್ಲ. ನಿನ್ನ ಹತ್ರ ಬಂದು ನನ್ನ ಆಶಾ ಪೂರ್ತಿ ಆಗಲಿಲ್ಲ ಅನ್ನೋದಕ್ಕೆ ದುಃಖಿತನಾಗಿ ತಪಸ್ಸಿನಲ್ಲಿ ಕುಳಿತುಕೊಂಡೆ. ನಿನಗೊಂದು ಹೇಳ್ತೀನಿ ನೋಡು, ಆಶಾ ಅನ್ನೋದು ನನಗಿಂತಲೂ ಕೂಡ ಕೃಶ ಮಾಡಿಬಿಡುತ್ತದೆ ವ್ಯಕ್ತಿಗಳನ್ನ. ಅದಕ್ಕೆ ಯಾರ್ಯಾರ ಆಶೆಗಳು ಕೃಶ ಆಗ್ತವೆ ಅನ್ನೋದನ್ನ ಹೇಳ್ತಾನೆ. ಇಲ್ಲಿ ಕೃಶ ಆಗೋದು ಅಂದ್ರೆ ಫಲಿಸೋದಿಲ್ಲ, ಯಾರ ಆಶೆಗಳು ಪೂರ್ಣವಾಗೋದಿಲ್ಲ. ಅಂದ್ರೆ ಯಾರು ನಿನ್ನ ತರಹ ಬಂದಂತಹ ವ್ಯಕ್ತಿಗಳನ್ನ ಅವಮಾನ ಮಾಡಿ ಕೊಡದೇ ಇರ್ತಾರಲ್ಲ, ಅವರ ಆಶೆಗಳು ಕೃಶ ಆಗ್ತವೆ. ನಾನೇ ಉದಾಹರಣೆ ಅದಕ್ಕೆ. ಯಾಸಕ್ತ ಸರ್ವಭೂತೇಶು ಸಾಶಾ ಕೃಶತರೀಮತ. ಎಲ್ಲ ಪದಾರ್ಥವನ್ನು ಬೇಕು ಅಂತ ಯಾರು ಬಯಸ್ತಾರಲ್ಲ, ಅವರ ಆಶೆ ಎಂದು ಪೂರ್ಣವಾಗಲ್ಲ. ಅದು ನನಗಿಂತಲೂ ಕೃಶವಾಗುವಂತಹ ಆಶಾ. ಅದು ಕೃತಘ್ನೇಶು, ಯಾರು ಕೃತಜ್ಞರಿದ್ದಾರೆ, ಮಾಡಿದ್ದನ್ನು ಸ್ಮರಿಸೋದಿಲ್ಲ, ದ್ರೋಹ ಮಾಡ್ತಾರೆ, ಅವರಲ್ಲಿಂದ ಏನಾದರೂ ನೀವು ಬಯಸ್ತಾ ಇದ್ರೆ ಆ ಆಶಾ ಕೃಶತರೀಮತ, ನನಗಿಂತಲೂ ಕೃಶವಾದದ್ದು. ಪ್ರಧಾನ ಕಾಂಕ್ಷಿಣಾಂ ಸ್ತ್ರೀಣಾಂ, ಸ್ತ್ರೀಯರು ವಿವಾಹ ಮಾಡಿಕೊಳ್ಳಬೇಕು ಅಂತಿರುವ ಕಾಲಕ್ಕೆ ನನ್ನ ಗಂಡ ಸತ್ ಬಿಟ್ರೆ ಅಂತನ್ನುವಂತಹ ಸಂಶಯವನ್ನು ಪಟ್ರೆ ಅವರ ಆಶೆ ಪೂರ್ಣ ಆಗಲ್ಲ. ಏಕಪುತ್ರ, ಒಬ್ಬನೇ ಮಗನನ್ನ ಪಡೆದಂತಹ ವ್ಯಕ್ತಿ ಮಗನನ್ನ ಕಳೆದುಕೊಂಡ್ರೆ ಅಥವಾ ಎಲ್ಲರೂ ದೂರ ಹೋಗ್ಬಿಟ್ರೆ ಅಂತಹ ತಂದೆ ತಾಯಿಗಳ ಆಶಾ ಕೃಶತರಿ, ಪೂರ್ಣವಾಗಲ್ಲ. ಅದಕ್ಕೆ ಇಷ್ಟೆಲ್ಲ ರಾಜನ ಮುಂದೆ ಹೇಳ್ತಾನೆ. ಹೇಳಿಬಿಟ್ಟು ಕೊನೆಗಂತಾನೆ, ಸರಿಯಪ್ಪ, ನನಗೆ ಹೇಳ್ದಿಲ್ಲ, ಈಗ ನನ್ನ ಮಗ ಬರ್ತಾನೋ ಇಲ್ಲೋ, ನನಗೊಬ್ಬನೇ ಮಗ ಇರೋದು, ಹೇಗಾದ್ರೂ ಮಾಡಿ ರಕ್ಷಣೆ ಮಾಡ್ರಿ ಎಂದಾಗ ತಮ್ಮ ತಪಸ್ಸಿನ ಮೂಲಕವಾಗಿ ಈ ರಾಜನ ಮಗನನ್ನು ಕರೆಸ್ಕೊಡ್ತಾರ್ರಿ. ಈ ಕೃಷ ತನು ಅನ್ನುವಂತಹ ಋಷಿಗಳು ಕರೆಸ್ಕೊಟ್ಟು ಹೇಳ್ತಾರೆ, ನೋಡಪ್ಪ, ನಿನ್ನ ಈ ಆಶೆಯನ್ನು ನಾನು ಭಂಗ ಮಾಡಲಿಲ್ಲ, ಆದರೆ ಮೊದಲಿಗೆ ನಿನ್ನಿಂದಲೇನೆ ನನ್ನ ಆಶೆಗೆ ಭಂಗವಾಗಿರುವ ಕಾರಣದಿಂದ ನಾನು ಈ ತಪಸ್ಸಿನಲ್ಲಿ ಆಸಕ್ತನಾದದ್ದು. ಆದ್ದರಿಂದ ಬಹಳಷ್ಟು ಆಶೆಯನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ, ಅದು ಸಫಲವಾಗೇ ಆಗ್ತದೆ ಅನ್ನೋದರಲ್ಲಿ ನಿರ್ಧಾರ ಅನ್ನೋದು ಯಾರಿಗೂ ಇರೋದಿಲ್ಲ ಅನ್ನುವ ಕಥೆಯನ್ನ ಹೇಳ್ತಾರೆ. ಇದನ್ನ ಆ ಋಷಭ ಎನ್ನುವ ಋಷಿಗಳ ಮುಂದೆ ತನು ಎನ್ನುವಂತಹ ಋಷಿಗಳು ಹೇಳ್ತಾರೆ. ಋಷಭ ಎನ್ನುವಂತಹ ಋಷಿ ಈಗ ಆ ಹೈಹಯ ದೇಶದ ರಾಜ ಇದ್ನಲ್ಲ ಆ ಸುಮಿತ್ರನಿಗೆ ಹೇಳ್ತಾರೆ, ನೀನು ಈ ಜಿಂಕೆ ಆಸೆ ಬಿಟ್ಬಿಡು ಅಂತ ಹೇಳ್ತಾರೆ. ಯಾಕೆಂದ್ರೆ ಇದು ಏನ್ ಜಿಂಕೆ ಬೆನ್ನು ಹತ್ತಿದ್ದೀಯ, ಎಲ್ಲ ಐಶ್ವರ್ಯ ಇದೆ, ರಾಜ್ಯ ಇದೆ, 10 ಜಿಂಕೆ ಹೊಡೆದಾಗಿದೆ, ಇನ್ನ ಏನಿ 11ನೇ ಜಿಂಕೆ ಹೊಡಿಬೇಕನ್ನೋ ಆಶೆ ನಿನಗೆ, ಬಿಟ್ಬಿಡು ಅಂತ ಉಪದೇಶ ಮಾಡ್ತಾರೆ. ಅದರಿಂದ ಈ ಉಪಾಖ್ಯಾನದಿಂದ ಏನ್ ತಿಳಿಯಬೇಕಾದದ್ದು ಅಂದ್ರೆ 2 ಪ್ರಧಾನವಾದ ಅಂಶವನ್ನು ಹೇಳ್ತಾರೆ. ಒಂದು, ಆಶಾವನ್ನು ಬಿಡಲೇಬೇಕು ಅನ್ನೋದೇ ಪ್ರಧಾನವಾಗಿರುವ ತತ್ವ. ಎರಡನೇದ್ದು, ಬಹಳಷ್ಟು ಆಶೆ ಇಟ್ಕೊಂಡ್ರೆ ದುಃಖ ಸಿಗ್ತದೆ ಹೊರತು ಅದು ಪೂರ್ಣವಾಗೋದಿಲ್ಲ ಅನ್ನುವಂಥದ್ದು ಎರಡನೇದ್ದು. ಆದ್ದರಿಂದ ದುಃಖ ಸಾಧನವಾಗಿರುವ ಈ ಆಶೆಯನ್ನ ಬಿಟ್ಟು ಇದ್ದಾಗ ಸುಖದಿಂದ ಇರ್ಲಿಕ್ಕಾಗ್ತದೆ, ಇಲ್ಲ ಅಂದ್ರೆ ದುಃಖವನ್ನೇ ಪಡಬೇಕಾಗ್ತದೆ ಅಂತ ಈ ಉಪಾಖ್ಯಾನದಿಂದ ಹೇಳ್ತಾರೆ. ಅದಕ್ಕೆ ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ಮಾತಿದೆ ನೋಡಿ, ನಿಸ್ವೋವಷ್ಟಿ ಶತಂ ಶತಿ ದಶಶತಂ ಲಕ್ಷಂ ಸಹಸ್ರಾಧಿಪ ಲಕ್ಷೇಶಃ ಕ್ಷಿತಿಪಾಲತಾಂ
ಕ್ಷಿತಿಪತಿಶ್ಚಕ್ರೇಶತಾಂ ವಾಂಛತಿ ಚಕ್ರೇಶ ಪುನರಿಂದ್ರತಾಂ ಸುರಪತಿರ್ಬ್ರಾಹ್ಮಂ ಪದಂ ವಾಂಛತಿ ಬ್ರಹ್ಮ ಶೈವ ಪದಂ ಶಿವೋ ಹರಿಪದಂ ಆಶಾವಧಿಂಕೋ ಗತಃ ಅಂತ. ನಿಸ್ವೋವಷ್ಟಿ ಶತಂ, ಏನೂ ರೊಕ್ಕಿರ್ಲಾರ್ದವ 100 ರೂಪಾಯಿ ಸಿಕ್ಕರೆ ಸಾಕಪ್ಪ ಅಂತ ಅಂದ್ಕೊಳ್ತಾನೆ. ಶತಂ ದಶಶತಿ, ನಂತರದಲ್ಲಿ ಶತಿ ದಶಶತಂ, ಯಾರ ಹತ್ರ 100 ರೂಪಾಯಿ ಇದೆ, 1000 ರೂಪಾಯಿ ಇದ್ರೆ ಬಹಳ ಚಲೋ ಇರ್ತಿತ್ತು ಅಂತಂತಾನೆ. ಲಕ್ಷಂ ಸಹಸ್ರಾಧಿಪ, 1000 ರೂಪಾಯಿ ಬಂದ ಮೇಲೆ ಲಕ್ಷ ಬೇಕಾಗಿತ್ತು ನೋಡ್ರಿ ಅಂತಂತಾನೆ. ಲಕ್ಷನೂ ಸಿಕ್ತಪ್ಪ, ರಾಜ ಆಗಬೇಕು ಅಂತ ಅನ್ಕೊಳ್ತಾನ ಅವನು. ಲಕ್ಷೇಶಃ ಕ್ಷಿತಿಪಾಲತಾಂ, ನಾನು ರಾಜ ಆದರೆ ಇನ್ನ ಸಂಪತ್ತು ಬರ್ತದಲ್ಲ ಅಂತ ಅನ್ಕೊಳ್ತಾನೆ. ಇನ್ನು ಯಾರು ರಾಜರಾಗಿದ್ದಾರಲ್ಲ ಅವ್ರು ನಾವು ಚಕ್ರವರ್ತಿಗರಾಗಬೇಕು ಅಂತ ಅನ್ಕೊಳ್ತಾರೆ. ಅಂದ್ರೆ ಸಾದಾ ಕಾರ್ಪೊರೇಟರ್ ಇದ್ರು ಮಿನಿಸ್ಟರ್ ಆಗಬೇಕು ಅಂತ ಅನ್ಕೊಂಡ್ರು, ಮಿನಿಸ್ಟರ್ ಆದವರು CM ಆಗಬೇಕು ಅಂತ ಅನ್ಕೊಂಡ್ರು, CM ಆದವರು PM ಆಗಬೇಕು ಅಂತ ಅನ್ಕೊಂಡ್ರು. ಹೀಗೆ ಈಗಿನ ಕಾಲದಲ್ಲಿ ಅನ್ವಯ ಮಾಡ್ಕೊಳ್ರಿ. ಚಕ್ರೇಶತಾಂ ವಾಂಛತಿ, ನಾ ಚಕ್ರವರ್ತಿ ಆಗಬೇಕು ಅಂತ ಅನ್ಕೊಳ್ತಾನೆ. ಹೋಗ್ಲಿ, ಅಲ್ಲಿಗೆ ಮುಗೀತಾ? ಈಗ ಲೋಕದಲ್ಲಂತೂ ಇಷ್ಟೇ ಇರೋದು, ಅದರಿಂದ ಕೈ ಮುಗಿದು ಬಿಡ್ತಾರೆ. ಸ್ವಲ್ಪ ಶಾಸ್ತ್ರ ಓದ್ಕೊಂಡವರು ನಾ ಇಂದ್ರ ಆಗಬೇಕು ಅಂತ ಅನ್ಕೊಳ್ತಾನೆ. ಇಂದ್ರ ಅಂತ ಆದ ಮೇಲೆ ನಾ ಬ್ರಹ್ಮದೇವರು ಆಗಬೇಕು ಅಂತ ಅನ್ಕೊಳ್ತಾನೆ, ಶಿವ ಆಗಬೇಕು ಅಂತ ಅನ್ಕೊಳ್ತಾನೆ, ವಿಷ್ಣು ಆಗಬೇಕು ಅಂತ ಅನ್ಕೊಳ್ತಾನೆ. ಆದ್ದರಿಂದ ಆಶಾವಧಿಂಕೋಗತಃ, ಈ ಆಶಯ ಪಾರವನ್ನ ಯಾರು ತಾನೇ ಮುಟ್ಟಿದ್ದಾರೆ ಹೇಳಿ? ಯಾರು ಮುಟ್ಟಿಲ್ಲ. ಆದ್ದರಿಂದ ಇದು ಪೂರ್ಣವಾಗುವಂತಹ ವಸ್ತುವಲ್ಲ. ಇದನ್ನು ನೀವೇ ಬಿಡಬೇಕು, ನೀವು ಪೂರ್ಣರಾಗಬೇಕು ಅಂದ್ರೆ ಅನ್ನುವುದು ಈ ಮಹಾಭಾರತದ ಉಪಾಖ್ಯಾನದಿಂದ ಬರುವಂತಹ ಅರ್ಥ. ಹೀಗೆ ಧರ್ಮರಾಜನಿಗೆ ಆಶೆ ಎನ್ನುವುದು ಬಿಡಬೇಕಾದದ್ದು ಅನ್ನುವುದನ್ನು ಉಪದೇಶಿಸಿ, ತಂದೆ ತಾಯಿಗಳ ಋಣವನ್ನು ತೀರಿಸಲಿಕ್ಕೆ ಇರುವಂತಹ ಉಪಾಯವನ್ನ ಭೀಷ್ಮಾಚಾರ್ಯರು ಬಹಳ ಅಲ್ಪವಾಗಿ ಹೇಳ್ತಾರೆ. ನೀವು ಸಾಮಾನ್ಯವಾಗಿ ಕೇಳಿರ್ತೀರಿ, ತಾಯಿ ಋಣ ತೀರಿಸ್ಲಿಕ್ಕೆ ಆಗೋದಿಲ್ರಿ ಅಂತ. ಸರ್ವಥಾ ತೀರಿಸ್ಲಿಕ್ಕೆ ಆಗದೇ ಇರುವ ಋಣ ಅಂತ ಯಾವ್ದು ಇರೋದೇ ಇಲ್ಲ. ಯಾಕೆ? ಋಣದಲ್ಲಿ ಇದ್ರೆ ಮೋಕ್ಷನೇ ಆಗೋದಿಲ್ಲ, ಬಹಳ ಕಷ್ಟ ಅನ್ನೋದನ್ನ ಹೇಳ್ತಾರೆ. ಹೇಳ್ತಾನೆ ಧರ್ಮರಾಜ, ನೋಡ್ರಿ ಭೀಷ್ಮರೇ, ನೀವು ಉಪದೇಶ ಮಾಡ್ತಾ ಇದ್ರೆ ಹೀಗೆ ಕೇಳಬೇಕು ಅಂತ ಅನಿಸ್ತಾ ಇದೆ, ಆದ್ದರಿಂದ ಇನ್ನ ಅನೇಕ ಅಂಶಗಳನ್ನು ಹೇಳ್ರಿ ಅಂದಾಗ ಗೌತಮ ಋಷಿಗಳು ತಾವು ಯಮನ ಜೊತೆ ಮಾತನಾಡುವ ಕಾಲಕ್ಕೆ ಬಂದಿರುವ ಈ ತಂದೆ ತಾಯಿಗಳ ಸೇವಾ ಹೇಗೆ ಮಾಡಬೇಕು, ಋಣ ಹೇಗೆ ತೀರಿಸಬೇಕು ಅನ್ನುವ ಕಥೆಯನ್ನ ಹೇಳ್ತಾರೆ. ಯಾಕೆ ಯಮನ್ನೇ ಸೇರಿಸ್ಕೊಂಡಿದ್ದು ಅಂದ್ರೆ ಆತನೇ ಕೇಳ್ತಾನೆ, ಏನಪ್ಪಾ ನೀ ನಿಮ್ಮಪ್ಪನ ಸೇವಾ ಮಾಡಿಯೋ ಇಲ್ಲೋ ಅಂತ ತಾನೇ ಬರ್ಕೊಂಡಿರ್ತಾನಲ್ಲ, ಅದಕ್ಕೆ ಯಮನೇ ಹೇಳಿದ್ದಾನೆ ಅಂದ್ರೆ ನಂಬಲಿಕ್ಕೆ ಬರ್ತದೆ. ಆಗ ಗೌತಮ ಋಷಿಗಳು ತಾವು ತಪಸ್ಸನ್ನ ಮಾಡ್ತಾ ಇರ್ತಾರೆ. ತಪಸ್ಸನ್ನ ಮಾಡ್ತಿರುವ ಕಾಲಕ್ಕೆ ಅವರ ಬಳಿ ಯಮ ಬಂದು ಕೇಳ್ತಾನೆ, ಅಲ್ಲ ಮಾತಾಪಿತೃಭ್ಯಾಂ ಆನ್ರಣ್ಯಂ ಕಿಂಕೃತ್ವ ಸಮವಾಪ್ನುಯಾತ್, ತಂದೆ ತಾಯಿಗಳಿಗೆ ಏನನ್ನ ಮಾಡುವುದರಿಂದ ನಾವು ಅನೃಢರಾಗಬಹುದು. ಋಣ ಅಂದ್ರೆ ಅವರ ಸಾಲ, ಒಂದು ರೀತಿಯಿಂದ ಅವರು ಸಾಲ ತೀರಿಸ್ಬೇಕಪ್ಪ, ನಾವು ಅನೃಢರಾಗಬೇಕು, ತಂದೆ ತಾಯಿಗಳ ಋಣವನ್ನ ತೀರಿಸಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಅದಕ್ಕೆ ಯಮ ಹೇಳ್ತಾನೆ, ತಪಶೌಚವತ ನಿತ್ಯಂ ಸತ್ಯ ಧರ್ಮರತೇನ ಚ ಮಾತಾಪಿತ್ರೋ ರಹ ಪೂಜನಂ ಕಾರ್ಯ ಮಂಜಸ. ನೋಡಪ್ಪ, ತಪಸ್ಸನ್ನ ಮಾಡಬೇಕು, ಶೌಚ ಸಂಪಾದನೆಯನ್ನು ಮಾಡಿರಬೇಕು, ಸತ್ಯವನ್ನ ಮಾತಾಡ್ತಿರಬೇಕು, ಧರ್ಮಾಚರಣೆಯನ್ನು ಇಟ್ಕೊಂಡಿರಬೇಕು, ತಂದೆ ತಾಯಿಗಳ ಸೇವೆಯನ್ನು ನಿತ್ಯದಲ್ಲೂ ಮಾಡ್ತಿರಬೇಕು, ಹಾಗೇನೆ ಅಶ್ವಮೇಧ ಯಾಗವನ್ನು ಮಾಡಬೇಕು. ಬಹಳಷ್ಟು ದಕ್ಷಿಣಾದಾನ ಮಾಡಿದಾಗ ಪುರುಷನು ತನ್ನ ತಂದೆ ತಾಯಿಯ ಋಣದಿಂದ ಮುಕ್ತನಾಗ್ತಾನೆ. ಇಷ್ಟು ಮಾಡುವಷ್ಟರಲ್ಲಿ ಬಹಳಷ್ಟು ಜನ್ಮ ಬೇಕಾಗಿರ್ತದೆ. ಆದ್ದರಿಂದಲೇ ತಂದೆ ತಾಯಿಯ ಋಣವನ್ನು ಸಂಪೂರ್ಣವಾಗಿ ತೀರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು. ಆದರೆ ಸರಿಯಾದ ರೀತಿಯಲ್ಲಿ ಅವರ ಸೇವೆಯನ್ನು ಮಾಡಿ ಅವರು ಸಂತುಷ್ಟರು ಅಂತಾದಾಗ ಭಗವಂತ ಈ ಋಣವನ್ನು ತೀರಿಸುವಂತೆ ಮಾಡಿಬಿಡ್ತಾನೆ. ಹೀಗೆ ಈ ಒಂದು ಉಪಾಯವನ್ನ ನಿರೂಪಿಸ್ತಾರೆ. ನಿರೂಪಣೆಯನ್ನು ಮಾಡಿ ಶಾಂತಿ ಪರ್ವದಲ್ಲಿ ಬಂದಂತಹ ಒಂದು ಉಪಪರ್ವ ರಾಜಧರ್ಮ ಪರ್ವದ ಸಮಾಪ್ತಿಯನ್ನ ಮಾಡ್ತಾರೆ. ಇದಾದ ಮೇಲೆ ಬರುವಂಥದ್ದು ಆಪದ್ಧರ್ಮ ಪರ್ವ.
ರಾಜನಾದವನು ಆಪತ್ತು ಬಂದಾಗ ಹೇಗೆ ಧರ್ಮಾಚರಣೆಯನ್ನು ಮಾಡಬೇಕು, ಯಾರಿಗೆಲ್ಲ ಆಪತ್ತು ಬಂದಾಗ ಹೇಗೆ ಧರ್ಮವನ್ನು ಸಾಧಿಸಿಕೊಳ್ಳಬೇಕು ಅನ್ನೋದನ್ನ ಹೇಳ್ತಾರೆ. ನೋಡಿ, ರಾಜ ಆಪತ್ತಿನಲ್ಲಿ ಇದ್ದಾಗ ಶತ್ರುಗಳ ಜೊತೆಯೂ ಕೂಡ ಸಂಧಿಯನ್ನ ಮಾಡಿಕೊಳ್ಳಬೇಕು. ಅಲ್ಪರಾಗಿರುವಂತಹ ಜನರನ್ನೂ ಕೂಡ ಮಿತ್ರಭಾವದಿಂದ ಸ್ವೀಕರಿಸಬೇಕು. ಬ್ರಾಹ್ಮಣರ ಸ್ವತ್ತನ್ನ ಒಂದನ್ನ ಬಿಟ್ಟು ಎಲ್ಲವನ್ನೂ ಕೂಡ ಸ್ವೀಕರಿಸಿಯಾದರೂ ರಾಜ್ಯವನ್ನು ಆಳಬೇಕು. ಕೆಲವೊಮ್ಮೆ ಆ ಬ್ರಾಹ್ಮಣರ ಸ್ವತ್ತನ್ನ ಅವರು ಕೊಟ್ಟಾಗ ಸ್ವೀಕರಿಸಿಯಾದರೂ ರಾಜ್ಯವನ್ನು ಆಳಬೇಕು. ಯಾಕೆಂದ್ರೆ ರಾಜ್ಯ ಉಳಿಸಬೇಕಾದದ್ದು ರಾಜನ ಕರ್ತವ್ಯ. ಹೀಗೆ ಬಹಳಷ್ಟು ಆಪದ್ಧರ್ಮಗಳನ್ನು ಹೇಳ್ತಾರೆ. ಹೇಳ್ತಾ ಒಂದು ಕಥೆಯನ್ನ ಅಂತಾರೆ. ಈಗ ಆಪದ್ಧರ್ಮ ಅಂತ ಬಂತು ನೋಡ್ರಿ. ಆಪತ್ತು ಬಂದಾಗ ಆಚರಿಸಬೇಕಾಗಿರುವ ಧರ್ಮಗಳು ಅಂತ ಸಾಮಾನ್ಯವಾದ ಅರ್ಥ. ಈಗ ಯಾರೋ ಒಬ್ರು ಕಳ್ಳತನ ಮಾಡಿದ್ದಾರೆ. ಈಗ ಕಳ್ಳತನ ಮಾಡಿದಂತಹ ವ್ಯಕ್ತಿ ತನ್ನ ತಪ್ಪಿಂದ ತಿದ್ಕೊಳ್ಳಿಕ್ಕೆ ಆಗ್ತದ? ಜನ ಅಂದ್ಬಿಟ್ರು, ಸಾಧ್ಯನೇ ಇಲ್ಲ ರೀ. ಕಳ್ಳರು ಅಂತ ಒಮ್ಮೆ ಆದಮೇಲೆ ಅವನಿಗೆ ಸದ್ಗತಿ ಹೇಗಾಗ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಕೇಳಿದರು. ಅದಕ್ಕೆ ಒಬ್ಬ ಕಳ್ಳನ ಕಥೆಯನ್ನ ಭೀಷ್ಮಾಚಾರ್ಯರು ಹೇಳ್ತಾರೆ. ನೋಡ್ರಿ, ಯಥಾ ದಸ್ಯುಹು ಸಮರ್ಯಾದ ದಸ್ಯುತ್ವಾತ್ ಸಿದ್ಧಿಮಾಪ್ತವಾನ್. ಕಳ್ಳನಾಗಿದ್ದರೂ ಕೂಡ ಒಬ್ಬ ವ್ಯಕ್ತಿ ಉತ್ತಮವಾಗಿರುವ ಧರ್ಮವನ್ನು ಆಚರಿಸಿ ತಾನು ಉತ್ತಮವಾದ ಸಿದ್ಧಿಯನ್ನು ಪಡೆದ ಅನ್ನುವ ಕಥೆಯನ್ನು ಹೇಳ್ತಾರೆ. ಕಾಡಿನಲ್ಲಿ ಒಬ್ಬ ನಿಷಾದ ಜಾತಿಗೆ ಸಂಬಂಧಪಟ್ಟಿರುವ ಕ್ಷತ್ರಿಯಾಜಾತ, ಕ್ಷತ್ರಿಯನಿಂದ ನಿಷಾದಳಲ್ಲಿ ಹುಟ್ಟಿರುವಂತಹ ಒಬ್ಬ ವ್ಯಕ್ತಿ, ಕ್ಷತ್ರ ಧರ್ಮಾನುಪಾಲಕ, ಕ್ಷತ್ರಿಯ ಧರ್ಮವನ್ನೇ ನಡೆಸ್ತಾ ಇದ್ದ. ಅವನನ್ನ ಕಾಪಚ್ಯ ಅಂತ ಕರೀತಾ ಇದ್ದಾರೆ. ಕೆಲವೊಂದು ಪಾಠಗಳಲ್ಲಿ ಅವನನ್ನ ಕಾಯವ್ಯ ಅಂತಲೂ ಕರೆದಿದ್ದಾರೆ. ಕಾಪಚ್ಯ ಅಂತ ಅವನ ಹೆಸರು. ಅವನು ಕಳ್ಳನೇ ಇದ್ದ. ಕೊನೆಗೆ ಕಳ್ಳ ಅಂತ ಗೊತ್ತಾದ ಮೇಲೆ ಏನ್ ಮಾಡ್ತಿದ್ರು, ಹಿಂದಿನ ಕಾಲಕ್ಕೆ ಕಾಡಿಗೆ ಹಾಕ್ಬಿಡ್ತಿದ್ರು. ಕೊಡೋ ಶಿಕ್ಷೆಯನ್ನು ಕೊಡ್ತಾರೆ. ಶಿಕ್ಷೆಯನ್ನು ಕೊಟ್ಟ ಮೇಲೂ ಕೂಡ ಜನ ಅವನ ಮೇಲೆ ವಿಶ್ವಾಸ ಹೆಂಗ್ ಪಡ್ತಾರೆ ಹೇಳ್ರಿ? ಪಡೋದಿಲ್ಲ. ಆದ್ದರಿಂದ ಕಾಡಿನಲ್ಲಿ ಇರ್ತಿದ್ದ. ಕಾಡಿನಲ್ಲಿ ವೃದ್ಧರಾಗಿರುವಂತಹ ತನ್ನ ತಂದೆ ತಾಯಿಯ ಸೇವೆಯನ್ನು ಮಾಡಿ ಪ್ರಾಣಿಗಳನ್ನ ಕೊಂದು ಅವುಗಳನ್ನೇ ತಿಂದು ಇರ್ತಾ ಇದ್ದ. ಧರ್ಮಜ್ಞ ಸರ್ವವರ್ಣಾನಾಂ, ಎಲ್ಲ ವರ್ಣಗಳ ಧರ್ಮವನ್ನ ತಾನು ಬಲ್ಲವನಾಗಿದ್ದ. ತಾನು ಒಬ್ಬನೇ ಸೈನ್ಯವನ್ನ ಕಟ್ಟಿಕೊಂಡು ಇನ್ನೊಬ್ಬರನ್ನ ಸೋಲಿಸಬಲ್ಲ ಅಷ್ಟು ಶಕ್ತಿ ಅವನಲ್ಲಿದೆ. ಈತ ಏನ್ ಮಾಡ್ತಿದ್ದ ಅಂದ್ರೆ, ಕಾಡಿನಲ್ಲಿ ವಾಸ ಮಾಡ್ತಾ ಇರುವ ಎಷ್ಟೋ ಋಷಿಗಳಿಗೆ ಹಣ್ಣು ಮುಂತಾದವುಗಳನ್ನು ಹೋಗಿ ಕೊಡ್ತಿದ್ದ. ಕೆಲವರು ಸ್ವೀಕಾರ ಮಾಡ್ತಿರ್ಲಿಲ್ಲ. ಯಾಕೆ? ಕಳ್ಳನಿಂದ ಬಂದದನ್ನು ಸ್ವೀಕಾರ ಮಾಡಬಾರದು ಅಂತಿದೆ ಶಾಸ್ತ್ರದಲ್ಲಿ. ಆದ್ದರಿಂದ ಕೆಲವು ಋಷಿಗಳು ತಾವು ಈತ ಕೊಡ್ತಾ ಇರುವ ಹಣ್ಣು ಮುಂತಾದವುಗಳನ್ನು ಸ್ವೀಕಾರ ಮಾಡ್ತಿರ್ಲಿಲ್ಲ. ದುಡ್ಡಂತೂ ದೂರುಳಿತು. ಹಣ್ಣಿಗೇನದರಿ ಅಂತಂತಾರೆ, ಏನನ್ನೂ ಇಸ್ಕೊಳ್ಬಾರದು. ಆದ್ದರಿಂದ ಯಾರು ಬರ್ತಿದ್ರೋ ಅವರಿಗೆ ಭೋಜನವನ್ನು ಮಾಡಿಸ್ತಿದ್ದ, ಅವರಿಗೆ ದಾನ ಕೊಡ್ತಿದ್ದ. ಇನ್ನು ಮಹಾಜ್ಞಾನಿಗಳಾದವರು ನಾವೆಲ್ಲೂ ಹೋಗಲ್ಲ ಅಂತಂದವರಿಗೆ ಅವರು ಯಾರ ಮುಖಾಂತರವಾಗಿ ಸ್ವೀಕಾರ ಮಾಡ್ತಿದ್ರು ಅವರಿಗೆ ಹಣ್ಣು ಕೊಡ್ತಿದ್ದ. ನೀವು ಹೋಗಿ ಕೊಟ್ಟು ಬರ್ರಿ ಅಂತಂತ ಇದ್ದ. ಏಸ್ಮಾನ್ನ ಪ್ರತಿಗೃಹಂತಿ ದಸ್ಯು ಭೋಜನ ಶಂಕಯ ತೇಷಾಂ ಆಸಜ್ಯ ಗೇಹೇಶು ಕಲ್ಯ ಏವ ಸಗಚ್ಚತಿ. ಹೀಗೆ ಈತನ ಧರ್ಮಾಚರಣೆ ಇತ್ತು. ಆದ್ರೆ ಕಳ್ಳತನ ಮಾಡಿದ್ದ, ಕಳ್ಳ ಇದ್ದ ಅವನು. ಇವನನ್ನ ಅನೇಕ ಜನ ಕಳ್ಳರು ಸಮೀಪಿಸಿದರು. ಏನ್ರಿ ಇವನು ಕಳ್ಳನಾದರೂ ಕೂಡ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾನಲ್ಲ ಅಂತ ಇವನ ಹತ್ರ ಬಂದು, ನೀನು ನಮಗೆ ರಾಜನ ತರಹ ಇದ್ದಾಗಪ್ಪ, ನನಗೆ ಕೆಲವು ಅಂಶಗಳನ್ನು ಹೇಳಿಕೊಡ್ಬೇಕು ಅಂತ ಕಳ್ಳರು ಎಲ್ಲರೂ ಬಂದರು ಪಾಠಕ್ಕೆ. ಆಗ ಈತ ಮಹಾಕಳ್ಳ ಹೇಳ್ತಾ ಇದ್ದಾನೆ, ನೋಡ್ರಪ್ಪ, ನೀವು ಕಳ್ಳರಾಗಿದ್ದರೂ ಕೂಡ ಈ ತರಹ ಇದ್ರೆ ನೀವು ನಿಮ್ಮ ಪಾಪದಿಂದ ಮುಕ್ತರಾಗ್ತೀರಿ. ಮಾವಧೀಸ್ತ್ವಂ ಸ್ತ್ರೀಯಂ ಭೀರುಂ ಮಾ ಶಿಶುಂ ಮಾ ತಪಸ್ವಿನಂ. ಸ್ತ್ರೀಯನ್ನು ಎಂದೂ ಕೊಲ್ಲೋಂಗಿಲ್ಲ, ಶಿಶುವನ್ನು ಕೊಲ್ಲಬಾರದು, ತಪಸ್ವಿಯನ್ನು ಕೊಲ್ಲಬಾರದು. ಯುದ್ಧವನ್ನು ಮಾಡದೇ ಇರುವಂತಹ ಸಂದರ್ಭದಲ್ಲಿ ನೀವು ಯುದ್ಧಕ್ಕೆ ಹೋಗಬಾರದು. ಆಮೇಲೆ
ಸ್ತ್ರೀಯರಿಂದ ಅಪಹಾರ ಮಾಡೋದು, ಆಮೇಲೆ ಸಣ್ಣ ಹುಡುಗರಿಂದ ಅಪಹಾರ ಮಾಡೋ ಕೆಲಸವನ್ನು ಮಾಡಬಾರ್ದು. ಅಲ್ರಿ ಕಳ್ಳರು ಮಾಡೋದೇ ಅದನ್ನಲ್ಲೇನು. ಬಾಲರಿಂದ ಸ್ತ್ರೀಯರಿಂದನೇ ತಾನೇ ಅಪಹಾರ ಮಾಡ್ತಾರೆ ಅಂದ್ರೆ ಇದು ಯಾರಿಗೆ ಹೇಳ್ತಿರೋದು ಅಂದ್ರೆ ಯಾರು ಕಳ್ಳತನ ಮಾಡಿದ್ದಾರೆ ಬಿಡಬೇಕು ಅಂತ ಮನಸ್ಸಿದೆ ಅವ್ರಿಗೆ ಹೇಳ್ತಿರೋದು. ಅಂದ್ರೆ ಕಳ್ಳತನ ಮಾಡ್ರಿ ಅಂತ ಬೋಧನೆ ಮಾಡ್ತಾ ಇಲ್ಲ. ಮಹಾಭಾರತದಲ್ಲಿಯೇ ಬರುತ್ತೆ, ರಾಜ ಮಹಾ ದುಷ್ಟ ಇದ್ದು ಏನನ್ನೂ ಕೊಡ್ತಿಲ್ಲ ಅಂದಾಗ ಆ ಕಳ್ಳತನ ಮಾಡಿಯೂ ಕೂಡ ಸಂಪಾದನೆ ಮಾಡ್ಬೋದು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಆಪದ್ ಧರ್ಮ ಅದು. ಬಹಳ ಚಲೋ ಆಯ್ತ್ರಿ, ಮಹಾಭಾರತದಲ್ಲಿ ಕಳ್ಳತನ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಹೋದ್ರಿ ಮತ್ ಪಾಪನೆ ಬರುತ್ತೆ. ಅದು ರಾಜನ ಕರ್ತವ್ಯ. ಅದು ಯಾರಿಗೂ ಕೂಡ ದುಡ್ಡಿನ ಅಭಾವವಾಗದಂತೆ ನೋಡ್ಕೊಳ್ಬೇಕಾದದ್ದು. ಅಂತಹ ಜನರು ತಾವು ತಪ್ಪನ್ನ ಮಾಡಿ ಯಾರು ದಸ್ಯುಗಳು ಕಳ್ಳರು ಅಂತಾಗಿರ್ತಾರೆ ಅವರೂ ಕೂಡ ಈ ತರಹ ಇದ್ರೆ ದೇವ ಪಿತೃಪೂಜೆಯನ್ನ ಮಾಡಿಕೊಂಡಿದ್ದಾಗ ಅವರ ಈ ದೋಷಗಳು ಹೊರಟು ಹೋಗ್ತಾವೆ. ಯಾವತ್ತಿಗೂ ಕೂಡ ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಿದ ಋಷಿ ಮುನಿಗಳನ್ನ ಅವಮಾನ ಮಾಡದೇ ಇದ್ದಾಗ ಈ ದೋಷಗಳು ಹೊರಟು ಹೋಗ್ತವೆ. ಆಮೇಲೆ ದಂಡವನ್ನ ಸ್ವೀಕಾರ ಮಾಡಬೇಕು. ದಂಡವನ್ನ ಸ್ವೀಕರಿಸಿದಾಗಲೂ ಕೂಡ ಈ ದೋಷಗಳು ಹೋಗ್ತವೆ ಅಂತ ಹೇಳಿ ಆ ಎಲ್ಲ ಕಳ್ಳರಿಗೆ ಈ ಕಳ್ಳ ಉಪದೇಶವನ್ನ ಮಾಡ್ತಾನೆ. ಆದ್ದರಿಂದ ಏನೋ ಒಂದು ದೋಷ ಮಾಡಿದ್ದಕ್ಕೆ, ಕಳ್ಳತನ ಮಾಡಿದ್ದಕ್ಕೆ ಪಾಪ ಅಂತೂ ಬಂದಿದೆ, ಹಾಗಂದು ಮಾತ್ರಕ್ಕೆ ಈ ಶರೀರವನ್ನ ವ್ಯರ್ಥ ಮಾಡಿಕೊಳ್ಳಬಾರದು. ಅದನ್ನು ತಪ್ಪು ಅಂತ ತಿಳಿದು ತಿದ್ದುಕೊಳ್ಳುವ ಪ್ರಯತ್ನವನ್ನು ಮಾಡಿ ಈ ತರಹ ಇದ್ದಾಗ ಅವನು ಕಳ್ಳನಾದರೂ ಕೂಡ ಉದ್ಧಾರವನ್ನು ಪಡಿತಾನೆ ಅನ್ನುವಂತಹ ಕಥೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಕಥೆಯನ್ನ ಹೇಳ್ತಾ ಮತ್ತೊಂದು ಅಂಶವನ್ನ ಹೇಳ್ತಾ ಇದ್ದಾರೆ. ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿ ಹೇಗೆ ವ್ಯವಹರಿಸಬೇಕು, ತನಗೆ ಬಂದಂತಹ ಆಪತ್ತುಗಳನ್ನು ಹೇಗೆ ಪರಿಹರಿಸಿಕೋಬೇಕು ಅನ್ನುವಂತಹ ಕಥೆಯನ್ನ ಹೇಳ್ತಾರೆ. ಒಂದು ಮೀನುಗಳ ಕಥೆ. ಭೀಷ್ಮಾಚಾರ್ಯ ಅಂತಾರೆ, ಅನಾಗತ ವಿಧಾತಾಚ ಪ್ರತ್ಯುತ್ಪನ್ನ ಮತಿಶ್ಚಯ ದ್ವಾವೇತವು ಸುಖ ಮೇಧೇತೆ ದೀರ್ಘಸೂತ್ರಿ ವಿನಶ್ಯತಿ. ಅನಾಗತ ವಿಧಾತ, ಅನಾಗತ ಅಂದ್ರೆ ಭವಿಷ್ಯತ್ತು, ಇನ್ನ ಬರದೇ ಇರುವಂತಹದ್ದು. ಭವಿಷ್ಯತ್ತನ್ನ ತಿಳಿದುಕೊಂಡು ಯಾರು ಮಾಡ್ತಾರಲ್ಲ ಅವನನ್ನ ಅನಾಗತ ವಿಧಾತ ಅಂತಂತಾರೆ. ಪ್ರತ್ಯುತ್ಪನ್ನ ಮತಿ ಅಂದ್ರೆ ಈ ಕ್ಷಣಕ್ಕೆ ಆಪತ್ತು ಬಂದಿದೆ, ಏನ್ ಮಾಡಬೇಕು ಅಂತ ಆ ಕ್ಷಣಕ್ಕೆ ಹೊಳಸ್ಕೊಂಡು ಮಾಡ್ತಾನಲ್ಲ ಅವನನ್ನ ಪ್ರತ್ಯುತ್ಪನ್ನ ಮತಿ ಅಂತ ಕರೀತಾರೆ. ಬಂದ್ರೆ ಬಂತು ಬಿಡ್ಲಿ, ಏನ್ ಮಾಡಿದ್ರೆ ಹೋಗ್ರಿ, ಯಾಕೆ ಮಾಡಬೇಕು ಅಂತಿರ್ತಾರಲ್ಲ ಇವರನ್ನ ದೀರ್ಘ ಸೂತ್ರಿಗಳು ಅಂತ ಕರೀತಾರೆ. ಈಗ ಇವರಲ್ಲಿ ಮೊದಲನೇ ಇಬ್ಬರು ಸುಖವನ್ನ ಪಡಿತಾರೆ. ಈ ದೀರ್ಘ ಸೂತ್ರಿ ನೋಡ್ಕೊಂಡೇ ಆಯ್ತು ಅಂತ ಈ ಅಲಸರನ್ನ ಹೇಗೆ ನಿಂದೆ ಮಾಡ್ತಾರೆ ಅಂದ್ರೆ ಒಂದು ಕಥೆಯನ್ನ ಹೇಳ್ತಾರೆ ನೋಡಿ. ಒಂದು ಜಲಾಶಯದಲ್ಲಿ 3 ಮೀನುಗಳಿದ್ದು, ಒಬ್ಬವ ದೀರ್ಘಸೂತ್ರಿ ಅಂದ್ರೆ ನೋಡ್ಕೊಂಡ್ರೆ ಆದ್ ಬಿಡ್ರಿ ಇವಾಗ ಯಾಕೆ ಚಿಂತೆ ಮಾಡಬೇಕು ಅಂತನ್ನುವ ವ್ಯಕ್ತಿ, ಇನ್ನೊಬ್ಬವ ಪ್ರತ್ಯುತ್ಪನ್ನ ಮತಿ, ಹಾಗೂ ಮತ್ತೊಬ್ಬವ ಅನಾಗತ ವಿಧಾತ. ಈ 3 ಮೀನುಗಳು ಕೂಡ ಒಂದೇ ಕಡೆ ವಾಸ ಮಾಡ್ತಿದ್ವು. ಮೀನ ಅಂತ ಅಂದ್ಕೊಳ್ಳೆ ಮತ್ತು ಬೆಸ್ತರು ಬಿಡ್ತಾರ, ಅವರು ಎಲ್ಲ ಕಡೆಯೂ ಕೂಡ ಜಾಲವನ್ನ ಹಾಸಿದ್ದಾರೆ. ಆಗ ಈ ಸುದ್ದಿ ಗೊತ್ತಾಯಿತು ಅನಾಗತ ವಿಧಾತೃವಿಗೆ. ನೋಡ್ರಪ್ಪ, ಈ ಏನು ಜಲಾಶಯ ಇದೆ, ಈ ಮೀನುಗಾರ ಏನ್ ಮಾಡ್ಬಿಡ್ತಾರೆ, ನೀರು ಹರಿದು ಹೋಗಬಾರ್ದು ಅಂತ ಒಂದ್ ಕಡೆ ಒಟ್ಟು ಕಟ್ಬಿಡ್ತಾರೆ. ಅವಾಗ ಅಷ್ಟೆಲ್ಲ ನೀರಿನಲ್ಲಿರುವ ಮೀನುಗಳಿಲ್ಲೇ ಬೀಳ್ತಾವಲ್ಲ. ನೋಡಪ್ಪ, ಹೀಗೆಲ್ಲ ಕಟ್ಟಿ ಜಾಲವನ್ನು ಹಾಸ್ತಾರೋ, ನಾವು ಅವ್ರು ಬರೋಕ್ಕಿಂತ ಮುಂಚೆನೆ ಇಲ್ಲಿಂದ ಹೋಗಿ ಆ ಕಡೆ ಹೋಗೋಣಂತೆ, ಆ ಜಲಾಶಯಕ್ಕೆ ಹೋಗೋಣ ಬರ್ರಿ ಅಂತ ಅನಾಗತ ವಿಧಾತ ಕರೆದ. ಅವಾಗ ಪ್ರತ್ಯುತ್ಪನ್ನ ಮತಿ ಹೇಳ್ತಾನೆ, ಬರ್ಲೋ ಅವಾಗ ನೋಡ್ಕೋತೀನಿ ಅಂತ. ಇನ್ನೊಬ್ಬ ದೀರ್ಘ ಸೂತ್ರಿ ಹೇಳ್ದ, ಎಷ್ಟು ಲಘು ಯಾಕೆ, ಇನ್ನ ಬಹಳದ ಕಾಲ, ಅವ್ರು ಹಾಕಬೇಕು, ಜಾಲ ಬೀಳ್ಬೇಕು, ನಾವು ಅದನ್ನು ತಿನ್ಬೇಕು, ಮೊದಲು ಹೋಗ್ಬೇಕಲ್ಲ, ಅಲ್ಲಿ ಹೋಗ್ಬೇಕು, ಸಿಲುಕಬೇಕು, ಇನ್ನ ಬಹಳಷ್ಟು ಸಮಯ ಇದೆ, ನೋಡ್ಕೊಂಡ್ರೆ ಆಯ್ತು ಅಂತ ಇಬ್ರು ಹೇಳಿದ್ರು. ಈ ಕೆಲವೊಮ್ಮೆ ಪ್ರತ್ಯುತ್ಪನ್ನ ಮತಿಗಳು ಈ ಅಲಸರಿಗೆ ಆದರ್ಶರಾಗ್ಬಿಡ್ತಾರೆ. ತಾವು ಬುದ್ಧಿವಂತರಿರ್ತಾರೆ. ಇದಕ್ಕೆ ಚಲೋ ಉದಾಹರಣೆ ಕೊಡಬೇಕು ಅಂದ್ರೆ ಈ ಎಕ್ಸಾಮ್ ಹಿಂದಿನ ದಿವಸ ಓದ್ಕೋತಾರೆ ನೋಡ್ರಿ ಬುದ್ಧಿವಂತರು, ಅವ್ರ ಉದಾಹರಣೆ ತಗೊಳ್ಳಿ. ದಿವಸ ಓದೋರು ಇರ್ತಾರೆ, ಅವ್ರು ಬುದ್ಧಿವಂತರೇ,
ಈ ದಡ್ರು ಏನ್ ಮಾಡ್ತಾರೆ, ಬುದ್ಧಿವಂತರು ಹಿಂದೆ ಹೋಗ್ತಾರೆ. ಬುದ್ಧಿವಂತರು ಹೇಳಿ ಕೇಳಿ ಬುದ್ಧಿವಂತರು, ಅವ್ರು ಎಲ್ಲ ಇವ್ರ ಜೊತೆ ಆಟ ಆಡ್ಬಿಟ್ಟು ಹಿಂದಿನ ದಿವಸ ಓದ್ಕೊಂಡು 90-95 ತೆಗಿತಾರೆ. ಇವರು ಕೊನೆಗೆ 35 ತೆಗೆಯೋದು ಕಷ್ಟ ಆಗ್ಬಿಡುತ್ತೆ. ಅದರಿಂದ ಎಲ್ಲರೂ ಕೂಡ ಇನ್ನೊಬ್ಬರನ್ನು ನೋಡಿ ಕಲಿಯೋದಕ್ಕಿಂತ ಹೇಗಿರಬೇಕಾದದ್ದು ಹಾಗಿದ್ದಾಗ ಅವ್ರಿಗೆ ಒಳ್ಳೆಯದು. ಈ ಅನಾಗತ ವಿಧಾತೃವಿನ ಮಾತನ್ನು ಅವ್ರು ಕೇಳಲಿಲ್ಲ ಎರಡೂ ಮೀನುಗಳು. ಈತ ಹೇಗೋ ಮಾಡಿ ಈ ಜಲಾಶಯದಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಅವರು ಜಾಲವನ್ನು ಪ್ರಸಾರಣೆ ಮಾಡಿದರು, ಇಬ್ಬರೂ ಸಿಕ್ಕಿಬಿದ್ರು. ಪ್ರತ್ಯುತ್ಪನ್ನಮತಿನೂ ಸಿಕ್ಕಿಬಿದ್ದ, ಆಮೇಲೆ ದೀರ್ಘಸೂತ್ರಿನೂ ಸಿಕ್ಕಿಬಿದ್ದ. ಅವಾಗ ಅವ್ರು ಏನ್ ಮಾಡಿದ್ರು ಬೆಸ್ತರು ಅಂದ್ರೆ, ಈ ಎಲ್ಲ ಮೀನುಗಳನ್ನು ಒಂದ್ ಕಡೆ ತಂದಿಟ್ರು. ಈ ಪ್ರತ್ಯುತ್ಪನ್ನಮತಿ ಮೀನ ಇತ್ತಲ್ಲ, ಅದು ಜಾಲವನ್ನ ಇನ್ನ ತನ್ನ ಬಾಯಲ್ಲೇ ಇಟ್ಕೊಂಡಿದೆ. ಈ ಜಾಲಕ್ಕೆಲ್ಲ ಮಣ್ಣು ಹತ್ತಿದೆ ಅಂತ ಅದನ್ನ ಸ್ವಚ್ಛವಾದ ನೀರಿನಲ್ಲಿ ತೊಳಿಲಿಕ್ಕೆ ಅಂತ ಬೆಸ್ತರು ಹೋದಾಗ ಆತ ಓಡೋಗ್ಬಿಟ್ಟ. ಈತ ದೀರ್ಘಸೂತ್ರಿ ಕಾಯ್ಕೊಂಡು ಕೂತ್ಕೊಂಡಿದ್ದ ಯಾವಾಗ ಓಡೋಗ್ಲಿ ಅಂತ. ಇವನಿಗಷ್ಟು ಬುದ್ಧಿನೂ ಇಲ್ಲ, ಮೊದಲಿಗೇನೆ ಅಪಾಯವನ್ನ ತಿಳಿದುಕೊಂಡು ಪರಿಹಾರ ಮಾಡಿಕೊಳ್ಳುವ ಶಕ್ತಿ ಇರಲಿಲ್ಲ. ಈತ ಸಿಕ್ಕು ಬಿದ್ದುಬಿಡ್ತಾನೆ, ಸತ್ತು ಹೋಗ್ಬಿಟ್ಟ ಅಂತಿಷ್ಟು ಕಥೆ. ಅದರಿಂದ ಅದರಲ್ಲೂ ತಾರತಮ್ಯ ಹೇಳ್ತಾರೆ. ಮೊದಲೇ ದುಃಖವನ್ನ ತಿಳಿದುಕೊಂಡು ಪಾರಾದ್ನಲ್ಲ, ಅವನಿಗೇನು ಇಲ್ಲ ನೋಡಿ, ಭಯನೇ ಇಲ್ಲ ಅವನಿಗೆ. ಆದ್ರೆ ಈತ ಪ್ರತ್ಯುತ್ಪನ್ನ ಮದಿ ಸ್ವಲ್ಪ ಭಯವನ್ನೇನೋ ಪಡೆದ, ಆದ್ರೆ ಬುದ್ಧಿ ಇತ್ತು, ಆದ್ದರಿಂದ ಪಾರಾದ. ಆದ್ರೆ ಆಲಸ್ಯಗಳು ಮಾತ್ರ ಪಾರಾಗೋದಿಲ್ಲವಾದ್ದರಿಂದ ಈ ಆಲಸ್ಯವೆಂಬುವಂತಹ ದೋಷವನ್ನು ಪರಿತ್ಯಾಗ ಮಾಡಬೇಕಾದದ್ದು ಅಂತ ಒಂದು ಕಥೆಯನ್ನ ಹೇಳ್ತಾರೆ. ಹೀಗೆ ಒಂದೊಂದು ದೋಷಗಳನ್ನು ಪರಿತ್ಯಾಗ ಮಾಡಬೇಕು, ಗುಣವನ್ನ ಸಂಪಾದನೆ ಮಾಡಬೇಕು ಅನ್ನುವಂತಹ ವಿಷಯದಲ್ಲಿ ಅನೇಕ ಕಥೆಗಳನ್ನು ಹೇಳ್ತಾ ಧರ್ಮರಾಜ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ನೋಡ್ರಿ, ನೀವೇ ಹೇಳಿದಿರಿ ನಾವು ಮೊದಲೇ ವಿಚಾರವನ್ನ ಮಾಡಬೇಕು, ಅಥವಾ ಪ್ರತ್ಯುತ್ಪನ್ನ ಮತಿಗಳಾದರೂ ಆಗಿರಬೇಕು, ಹೇಗಾದ್ರೂ ಮಾಡಿ ದುಃಖದಿಂದ ತಪ್ಪಿಸ್ಕೊಳ್ಬೇಕು ನಿಜ. ಆದ್ರೆ ನಮ್ಮ ಸುತ್ತಮುತ್ತಲೂ ಕೂಡ ಶತ್ರುಗಳೇ ಇದ್ರು ಅಂದಾಗ ಅವಾಗ ಹೇಗೆ ನೋಡಿ ನಾವು ಭವಿಷ್ಯತ್ತನ್ನು ತಿಳಿಬೇಕು. ರಾಜರಿಗೆ ಅವರು ಸುತ್ತಮುತ್ತಲು ಎಲ್ಲರೂ ಕೂಡ ಮಿತ್ರರೇ ಇರ್ತಾರೆ ಅಂತಿಲ್ಲ. ಯಾವಾಗ ಈತನ ಸಂಪತ್ತನ್ನು ಅಪಹರಿಸೇನೋ ಅಂತ ಮಿತ್ರರು ಅಂತ ಅನಿಸ್ಕೊಂಡವರು ಕಾಯ್ತಿರ್ತಾರೆ. ಆದ್ರಿಂದ ಮಿತ್ರರು ಯಾವಾಗ ಆಗ್ತಾರೆ, ಶತ್ರುಗಳು ಯಾವಾಗ ಆಗ್ತಾರೆ, ಯಾವಾಗ ಶತ್ರುಗಳನ್ನ ಮಿತ್ರನ ತರಹ ನೋಡಬೇಕು, ಯಾವಾಗ ಮಿತ್ರನ ಶತ್ರು ತರಹ ನೋಡ್ಬೇಕಾಗ್ತದೆ, ಯಾರ ಮೇಲೆ ವಿಶ್ವಾಸ ಮಾಡಬೇಕು, ಯಾರ ಮೇಲೆ ವಿಶ್ವಾಸ ಮಾಡಬಾರ್ದು ಅಂತ ಎಲ್ಲ ಪ್ರಶ್ನೆಗಳನ್ನ ಧರ್ಮರಾಜ ಕೇಳಿದ. ಆಗ ಭೀಷ್ಮಾಚಾರ್ಯರು ಒಂದು ಉದ್ಭುತವಾದ ಕಥೆಯನ್ನ ಹೇಳ್ತಾರೆ. ಒಂದು ಇಲಿ ಹಾಗೂ ಬೆಕ್ಕಿನ ಕಥೆ ಅದು. ನೋಡೋ ರಾಜ, ಅಮಿತ್ರೋ ಮಿತ್ರತಾಂ ಯಾತಿ ಮಿತ್ರಂ ಚಾಪಿ ಪ್ರದುಷ್ಯತಿ. ಶತ್ರುವು ಕೂಡ ಕೆಲವೊಮ್ಮೆ ಮಿತ್ರನಾಗ್ತಾನಪ್ಪ. ತುಂಬಾ ವಿಶ್ವಾಸವನ್ನು ಮಾಡಿದಾಗ ಮಿತ್ರನೂ ಕೂಡ ಶತ್ರು ಆಗ್ತಾನೆ. ಯಾರನ್ನೂ ಕೂಡ ಬಹಳಷ್ಟು ವಿಶ್ವಾಸವನ್ನು ಮಾಡಲೇಬಾರದು ಅನ್ನೋದು ಈ ಕಥೆಯ ಸಾರಾಂಶ. ಏನ್ರಿ, ಮಿತ್ರನ್ನು ನಂಬಾರ್ದ ಅಂದ್ರೆ ಬೇಡ ಅಂತಾರೆ. ಯಾಕೆ ಅಷ್ಟೇ ಯಾಕೆ ವಿಶ್ವಾಸ ಮಾಡ್ತೀರಿ? ಅದಕ್ಕೆ ಒಂದು ಮಾತಿದೆ, ಯಾರು ಅವಿಶ್ವಸ್ತೆ ವಿಶ್ವಸಿತಿ, ವಿಶ್ವಾಸಕ್ಕೆ ಅನರ್ಹರಾದರ ಮೇಲೆ ವಿಶ್ವಾಸ ಮಾಡ್ತಾನೋ, ಇನ್ನು ವಿಶ್ವಸ್ತೆ ಉತ್ತಮವಾಗಿರುವ ವಿಶ್ವಾಸಕ್ಕೆ ಅರ್ಹರಾದವರನ್ನು ಕೂಡ ಕಣ್ಣು ಮುಚ್ಚಿಬಿಟ್ಟು ಅತಿ ವಿಶ್ವಾಸ ಮಾಡ್ತಾನೋ, ಇಬ್ಬರೂ ಕೂಡ ಕೆಡ್ತಾರೆ ಅಂತ. ಅದಕ್ಕೊಂದು ಕಥೆಯನ್ನ ಹೇಳ್ತಾರೆ. ಒಂದು ಬೆಕ್ಕು ಹಾಗೂ ಇಲಿಯ ಸಂವಾದ. ಒಂದು ವೃಕ್ಷದ ಕೆಳಗೆ ಎರಡು ಪ್ರಾಣಿಗಳು, ಈ ಮೂಷಿಕ, ಒಂದು ಇಲಿ ಹಾಗೂ ಬೆಕ್ಕು, ತಾವು ವಾಸ ಮಾಡ್ತಿರ್ತವೆ. ಗಿಡದ ಕೆಳಗೆ ಬಿಲವನ್ನ ತೋಡಿಕೊಂಡು ಇಲಿ ಇರ್ತಾ ಇತ್ತು. ಅಲ್ಲೇ ಸುತ್ತಮುತ್ತ ಬರುವ ಪಕ್ಷಿಗಳನ್ನು ತಿನ್ಕೊಂಡು ಬೆಕ್ಕಿತ್ತು. ವಸತಿ ಸ್ಮ ಮಹಾಪ್ರಾಜ್ಞ ಫಲಿತೋ ನಾಮ ಮೂಷಿಕ. ಬಹಳ ಬುದ್ಧಿವಂತ ಆ ಮೂಷಿಕ, ಅವನ ಹೆಸರು ಫಲಿತ ಅಂತ. ಇನ್ನ ಅದೇ ವೃಕ್ಷದ ಟೊಂಗೆಯನ್ನು ಆಶ್ರಯಿಸಿಕೊಂಡು ಲೋಮಶ ಎನ್ನುವಂತಹ ಒಂದು ಬೆಕ್ಕಿತ್ತು. ಮೈ ತುಂಬ ಕೂದಲಿತ್ತು, ಆದ್ರಿಂದ ಲೋಮಶ ಅಂತ ಕರಿತಿದ್ರೇನು.
ಒಮ್ಮೆ ಏನಾಯಿತು, ಈ ಕಾಡಿಗೆ ಎಲ್ಲ ಪಕ್ಷಿಗಳನ್ನು ಹಿಡಿಬೇಕು, ಪ್ರಾಣಿಗಳನ್ನು ಹಿಡಿಬೇಕು ಅಂತ ಒಬ್ಬ ಚಾಂಡಾಲ, ತಾನು ಪ್ರಾಣಿಗಳನ್ನೇ ತಿನ್ಕೊಂಡಿರುವಂಥವನು, ಅವನು ಬಂದು ಎಲ್ಲ ಕಡೆ ಜಾಲವನ್ನು ಹಾಸಿ ಹೋಗಿರ್ತಾನೆ. ಏನ್ ಮಾಡ್ತಾ ಇದ್ದ ಅಂದ್ರೆ ಜಾಲವನ್ನು ಹಾಸಿ ತಾನು ಮನೆಗೆ ಹೋಗ್ತಾ ಇದ್ದ. ಮತ್ತು ವಾಪಸ್ ಮರುದಿನ ಬಂದು ಯಾರಾದರೂ ಬಿದ್ದಿದ್ರೆ ಅದನ್ನು ನೋಡಿಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದ. ಅವಾಗ ಏನಾಯಿತು, ಕದಾಚಿದತ್ರ ಮಾರ್ಜಾರ ಸಂಪ್ರವೃತ್ತೋ ವ್ಯಬಧ್ಯತ. ಈ ಬೆಕ್ಕು ಗಿಡದ ಮೇಲೆಲ್ಲ ಆಟ ಆಡ್ತಾ ಇತ್ತು, ನೋಡ್ಲಿಲ್ಲ ಅದು. ಈ ಚಂಡಾಲ ಹಾಸಿರುವಂತಹ ಏನು ಜಾಲ ಇದೆ, ಆ ಜಾಲದೊಳಗೆ ಸಿಕ್ಕು ಬಿದ್ದುಬಿಡ್ತು. ಏನ್ ಮಾಡೋದು, ಬಹಳಷ್ಟು ಕಷ್ಟಪಡ್ತು, ಬಿಡಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಈ ಮೂಷಿಕ ಹೊರಗೆ ಬಂದಿತ್ತು. ಹೊರಗೆ ಬಂದಾಗ ನೋಡ್ತಾ ಇದೆ, ಎರಡು ಪ್ರಾಣಿಗಳು. ಒಂದು ಈತನನ್ನ ತಿನ್ನಬೇಕು ಅಂತ ಒಂದು ಮುಂಗ್ಸಿ ಬಂದಿದೆ, ಹಾಗೇನೆ ಒಂದು ಗೂಬೆ ಬಂದಿದೆ. ಒಟ್ಟು 4 ಪ್ರಾಣಿಗಳು. ಬೆಕ್ಕು ಇಲಿಗಳಂತೂ ಮೊದಲಿಂದ ವಾಸ ಮಾಡ್ತಿದ್ವು. ಹಾಗೆ ಅದೇ ಪ್ರದೇಶದಲ್ಲಿ ಒಂದು ಮುಂಗುಸಿ ಬಂದಿದೆ, ನಕುಲ. ಹಾಗೆ ಒಂದು ಗೂಬೆ ಬಂದಿದೆ, ಅವಕ್ಕೂ ಹೆಸರಿದೆ. ಹರಿಕ ಅಂತ ಆ ನಕುಲದ ಹೆಸರು, ಹಾಗೆ ಚಂದ್ರಕ ಅಂತ ಉಲೂಕದ ಹೆಸರು, ಗೂಬೆಯ ಹೆಸರು. ಇವುಗಳು ಅಲ್ಲೇ ಬಂದಿವೆ. ಈಗ ಬುದ್ಧಿವಂತನಾಗಿರುವಂತಹ ಇಲಿ ವಿಚಾರ ಮಾಡಿತು, ಈಗ ನೋಡಿ, ನಾನು ಬಿಲದಲ್ಲಿ ಓಡ್ ಹೋಗ್ತೀನಿ ಅಂದ್ರೆ ಹೊರಗೆ ಬಂದಿತ್ತು, ವಾಪಸ್ ಬಿಲಕ್ಕೆ ಹೋಗ್ತೀನಿ ಅಂದ್ರೆ ಏನಾದರೂ ಮಾಡಿ ಬಿಲದಲ್ಲಿ ಈ ಮುಂಗುಸಿ ಅಂತೂ ಬಂದೇ ಬರ್ತದೆ. ಯಾಕೆ, ಮುಂಗುಸಿನೂ ಬಿಲದಲ್ಲೇ ವಾಸ ಮಾಡ್ತಿರ್ತದೆ. ಆಗ ಮುಂಗುಸಿಯಿಂದ ನನಗೆ ಭಯ ಇದೆ. ಆಮೇಲೆ ಗೂಬೆಯೂ ಕೂಡ ಇದೆ, ಇತ್ತ ಬೆಕ್ಕಿದೆ. ನಾ ಎಲ್ಲಿ ಹೋಗ್ಬೇಕು ಇವಾಗ? ವಾಪಸ್ಸು ಬಿಲಕ್ಕೆ ಹೋದರೂ ಕೂಡ ಈ ನಕುಲ ನನ್ನನ್ನು ಬಿಡಲ್ಲ. ಹಾಗೆ ಇದ್ರಂತೂ ನಕುಲ ತಿಂದೇ ಬಿಡುತ್ತೆ. ಹೋಗ್ಲಿ, ಬೆಕ್ಕಿನ ಹತ್ರ ಹೋಗಿ ನಾನು ಕೂಡ ಬಿಲದಲ್ಲೇ ಅಲ್ಲಿ ಆ ಜಾಲದಲ್ಲಿ ವಾಸ ಮಾಡ್ತೀನಿ ಅಂದ್ರೆ ಹೇಳಿ ಕೇಳಿ ಬೆಕ್ಕದು, ಎಲ್ಲಿ ಹೋಗೋದು ಅಂತ ಬಹಳಷ್ಟು ವಿಚಾರವನ್ನ ಮಾಡಿ ಒಂದು ಅಂಶವನ್ನು ಹೇಳ್ತು. ಇಲ್ಲ, ನಾನು ಈ ಬೆಕ್ಕಿನ ಹತ್ರನೇ ಹೋಗ್ತೀನಿ, ಬೆಕ್ಕಿನ ಜೊತೆಯೇನೆ ಮೈತ್ರಿಯನ್ನ ಮಾಡಿಕೊಳ್ತೇನೆ. ಅಮಿತ್ರೇ ಖಲು ಮಾರ್ಜಾರೆ ಜೀವಿತಂ ಸಂಪ್ರತಿಷ್ಠಿತಂ. ನಾನು ಈ ಬೆಕ್ಕಿಗೆ ಒಂದು ಸಹಾಯವನ್ನು ಮಾಡುವ ಮೂಲಕ ಅದರ ವಿಶ್ವಾಸವನ್ನು ಗಳಿಸಿಕೊಂಡು ಅದರ ಜೊತೆ ನಾನು ವಾಸ ಮಾಡ್ತೀನಿ ಎಂದ. ಈಗ ನೋಡಿ, ಶತ್ರುಗಳಾಗಿದ್ದು 3 ಇದೆ. ಬೆಕ್ಕು ಇಲಿಗೆ ಶತ್ರು, ಮುಂಗುಸಿಯೂ ಶತ್ರು ಆಗಿದೆ, ಗೂಬೆಯೂ ಶತ್ರು ಆಗಿದೆ. ಆದರೆ ಈ 3 ಶತ್ರುಗಳಲ್ಲಿ ಯಾವ ಶತ್ರುವನ್ನ ಮಿತ್ರನಾಗಿ ಮಾಡ್ಕೋಬಹುದು ಅಂತ ವಿಚಾರ ಮಾಡ್ತದೆ. ಈಗ ಮುಂಗುಸಿ ಹತ್ರ ಹೋಗ್ಲಿಕ್ಕಾಗಲ್ಲ. ಯಾಕೆಂದ್ರೆ ಮುಂಗುಸಿಗೆ ಇದರಿಂದ ಏನಾಗಬೇಕಾಗಿದೆ ಹೇಳಿ? ಅದೇನು ಬಿಲದಲ್ಲಿ ಬಿದ್ದಿಲ್ಲ, ಅದರ ಜಾಲದಲ್ಲಿ ಬಿದ್ದಿಲ್ಲ. ಆದ್ದರಿಂದ ಮೂಷಿಕ ಮುಂಗುಸಿಯನ್ನ ಈಗ ಮಿತ್ರ ಮಾಡ್ಕೊಳ್ಳಿಕ್ಕಾಗಲ್ಲ. ಗೂಬೆಗೆ ಏನಾಗೋದಿಲ್ಲ ಹೇಳಿ, ಮೇಲೆ ಕೂತ್ಕೊಂಡಿದೆ. ಆದ್ದರಿಂದ ಈ ಅಪಾಯಕ್ಕೆ ಸಿಲುಕಿರುವಂತಹ ಬೆಕ್ಕಿಗೆ ನಾನು ಸಹಾಯ ಮಾಡಿಬಿಟ್ಟು ಅದರ ಸ್ನೇಹವನ್ನು ಸಂಪಾದಿಸಿಕೊಂಡು ನಾನು ಬದುಕ್ತೀನಿ ಅಂತಂದ. ಅಲ್ಲ, ಆದರೆ ಅವನ ಶತ್ರು ಆಖುಬುಕ್ ಅಂತಾನೆ ಕರೀತಾರೆ ಬೆಕ್ಕಿಗೆ, ಯಾಕೆಂದ್ರೆ ಇಲಿನ ತಿಂತಾನೆ ಅಂತಾನೆ ಪ್ರಸಿದ್ಧ. ಹೋಗಿ ಹೋಗಿ ಅಲ್ಲಿ ಹೋಗೋದು ಹೇಗೆ? ಅದಕ್ಕೆ ಅಂತಾನೆ, ಇಲ್ಲ, ನಿಜ, ಲೋಕದಲ್ಲಿ ಶತ್ರುಗಳನ್ನು ಆಶ್ರಯಿಸಬಾರದು. ಆದರೆ ನಾನು ಅವನಿಗೆ ಸಹಾಯವನ್ನ ಮಾಡಿದಾಗ ಆತನಿಗೆ ನನ್ನ ಮೇಲೆ ವಿಶ್ವಾಸ ಉಂಟಾಗಿ ನನ್ನನ್ನು ಕಾಪಾಡ್ತಾನೆ. ಹೇಳ್ತಾನೆ, ನೋಡೋ ಬೆಕ್ಕೆ, ನಾವಿಬ್ಬರೂ ಕೂಡ ಇದೇ ವೃಕ್ಷದ ಹತ್ತಿರದಾನೆ ದಿವಸ ಇರೋದು. ಸಜ್ಜನರಂತಾರೆ 7 ಪಾದ ನಡೆದ್ರೆ ಸಾಕು ಮೈತ್ರಿ ಆಗ್ಬಿಡ್ತದೆ ಅಂತ. ಸತಾಂ ಸಾಪ್ತಪದಂ ಮೈತ್ರಂ ಸಸಖಾ ಮೇಸ್ತಿ ಪಂಡಿತ. ನೋಡೋ, ನೀನು ಕೂಡ ಬುದ್ಧಿವಂತನೇ, ಇಲ್ಲೆಲ್ಲ ಬಂದಿರುವ ಎಲ್ಲಾ ಪಕ್ಷಿಗಳನ್ನು ತಿನ್ಕೊಂಡು ನೀನಿರ್ತಾ ಇದ್ದೀಯ. ನಾನು ಕೂಡ ಇಲ್ಲೇ ವಾಸ ಮಾಡ್ತಾ ಇರೋದ್ರಿಂದ ನಾವಿಬ್ರು ಕೂಡ ಮಿತ್ರರಪ್ಪ. ನೋಡು, ನಿನಗೆ ಎಂಥ ಅವಸ್ಥೆ ಬಂದಿದೆ, ಈ ಜಾಲದಲ್ಲಿ ಸಿಕ್ಕೊಂಡು ಬಿಟ್ಟಿದೀಯ. ನಾಳೆ ಆ ವ್ಯಾಧ ಬಂದ ಅಂದ್ರೆ ನಿನ್ನನ್ನು ಎಳ್ಕೊಂಡು ಹೋಗ್ಬಿಡ್ತಾನೆ. ಆದ್ರಿಂದ ನೋಡು, ನಿನಗೆ ಶಕ್ತಿ ಇಲ್ಲ, ಆದ್ದರಿಂದ ನಾನೊಂದು ಸಹಾಯ ಮಾಡ್ತೀನಿ. ಅಹಂ ಛೇತ್ಸ್ಯಾಮಿ ಪಾಶಾಂಸ್ತೆ ಯದಿ ಮಾಂ ತ್ವಂ ನ ಹಿಂಸಸಿ. ನಿನ್ನ ಈ ಏನು
ಜಾಲ ಇದೆಯಲ್ಲ, ನೀನು ಸಿಲುಕೊಂಡಿರುವಂತಹ ಈ ಜಾಲವನ್ನು ನಾನು ಕಚ್ತೀನಿ, ಕಚ್ಚಿಬಿಟ್ಟು ನಿನ್ನನ್ನು ಹೊರಗೆ ಕರಿತೀನಿ, ಆದರೆ ನೀನು ನನ್ನನ್ನು ತಿನ್ಕೂಡುದು ಅಂತ ಈ ಇಲಿ ಹೇಳ್ತು. ನೋಡು, ನೀನು ಹೀಗೆ ಇದ್ರೆ ರಾತ್ರಿನೂ ಇಲ್ಲೇ ಇರಬೇಕಾಗ್ತದೆ, ಏನು ಊಟ ಸಿಗೋದಿಲ್ಲ, ಕೊನೆಗೆ ಇಲ್ಲೇ ಸಾಯಬೇಕಾಗ್ತದೆ ನೋಡು. ಆದ್ದರಿಂದ ನೋಡು, ನನ್ನ ಮಾತನ್ನು ಕೇಳು, ನಾನು ನಿನಗೆ ಸಹಾಯ ಮಾಡ್ತೀನಿ, ಆದ್ರಿಂದ ನೀನು ನನ್ನ ತಿನ್ಲಿಕ್ಕೆ ಹೋಗ್ಬೇಡ ಅಂತ ಈ ಇಲಿ ಹೇಳ್ತು. ಸರಿ ಆಯಿತು ಅಂತ ನಂಬಿಕೆ ಬಂತದಕ್ಕೆ, ಬೆಕ್ಕಿಗೆ. ಇವಾಗೇನೋ ಅವಿಶ್ವಾಸವನ್ನ ಬೆಕ್ಕು ಮಾಡಲಿಲ್ಲ, ಯಾಕೆ ತನಗೆ ಹೊರಗೆ ಹೋಗ್ಬೇಕಾಗಿದೆ, ತನಗೂ ಭಯ ಇದೆ. ಆದ್ದರಿಂದ ಬಾ ಅಂತಂದ. ಬಂದಾಗ ಮತ್ತೆ ನೋಡ್ತಾ ಇದ್ದಾನೆ, ನಾನು ಸ್ವಲ್ಪ ಸಮಯವನ್ನ ವ್ಯತ್ಯಾಸ ಮಾಡಿದರೂ ಈ ಮುಂಗುಸಿಯೂ ಬಂದನ್ನು ತಿಂದ್ಬಿಡುತ್ತೆ, ಹಾಗೆ ಈ ಉಲೂಕವೂ ಬರ್ತದೆ. ಅದನ್ನು ಬೇಗನೆ ಹೋಗಬೇಕು ಅಂತ ಓಡಿ ಹೋಗಿ ಈ ಬೆಕ್ಕಿನ ಎದೆ ಮೇಲೆ ಮಲ್ಕೊಂಡ್ಬಿಡ್ತು ಇಲಿ. ಪೂರ್ತಿ ಕೇಳಿ, ಬಹಳ ಸ್ವಾರಸ್ಯ ಇದೆ. ಈ ಬೆಕ್ಕಿನ ಎದೆ ಮೇಲೆ ಮಲ್ಕೊಂಡಿರುವಂತಹ ಇಲಿ ತಾನು ಈಗ ಸುಮ್ಮನೆ ಅನಾಯಾಸವಾಗಿದೆ. ಯಾಕೆಂದ್ರೆ ಬೆಕ್ಕಿನ ಹತ್ರ ಗೂಬೆಯೂ ಕೂಡ ಬರಲಿಲ್ಲ, ಆಮೇಲೆ ಈ ಮುಂಗುಸಿಯೂ ಕೂಡ ಬರಲಿಲ್ಲ. ನನಗೆ ಬೆಕ್ಕಿಗೆ ಏನಾಗಬೇಕಾಗಿದೆ, ನಮಗೆ ಇಲಿ ಬೇಕಾಗಿತ್ತು, ಸಿಗಲಿಲ್ಲ ಅಂತ ಅನ್ಕೊಂಡು ನಾವು ಹೋಗ್ಬಿಡ್ತಾವೆ. ಇದು ಆರಾಮಾಗಿ ಬೆಕ್ಕಿನ ಮೇಲೆ ಮಲ್ಕೊಳ್ತು. ಒಂದೊಂದೇ ಆ ಪಾಶದ ಇವುಗಳನ್ನೆಲ್ಲ, ದಾರಗಳನ್ನೆಲ್ಲ ತಿನ್ನಲಿಕ್ಕೆ ಕಚ್ತಾ ಪ್ರಾರಂಭ ಮಾಡಿತು. ಸಂಪೂರ್ಣವಾಗಿ ಕಚ್ಚಲಿಲ್ಲ. ಬೇಗನೆ ಬಿಡಿಸು ಅಂತ ಬೆಕ್ಕು ಹೇಳ್ತಾ ಇದೆ, ಇವನು ಬಿಡಿಸ್ಲಿಲ್ಲ. ಅದಕ್ಕೆ ಹೇಳ್ತಾನೆ, ನೋಡಪ್ಪ, ಎಲ್ಲದಕ್ಕೂ ಕೂಡ ಕಾಲ ಬರಬೇಕು. ಈಗ ನಾನು ಇವಾಗೇ ಬಿಡಿಸ್ಬಿಟ್ರೆ ನಾವಿಬ್ರು ಹೊರಗೆ ಬರ್ತೀವಿ, ನಿನ್ನಷ್ಟಕ್ಕೆ ನೀ ಹೋದಿ ಅಂತಂದ್ರೆ ಮತ್ತೆ ಇದು ಮುಂಗುಸಿ ಬಂದ್ರೆ ಏನ್ ಮಾಡ್ಲಿ ನಾನು? ಅದಕ್ಕೆ ಆ ವ್ಯಾಧ ಬರ್ತಾನೆ. ವ್ಯಾಧನ ಹೆದರಿಕೆಗೆ ಉಲೂಕವೂ ಓಡ್ ಹೋಗುತ್ತೆ, ಆಮೇಲೆ ಈ ಮುಂಗುಸಿಯೂ ಓಡ್ ಹೋಗ್ತದೆ. ನಾವು ಅವಾಗೆ ಓಡೋಗ್ಬಿಟ್ರೆ ಆಯ್ತು, ಏಕಕಾಲಕ್ಕೆ ಎಲ್ಲರಿಂದ ಪರಿಹಾರ ಅಂತ ಈ ಮೂಷಿಕ ಹೇಳ್ತು. ಏನು ಬುದ್ಧಿಯೋ ಮಾರಾಯ ಅಂತಂದ ಬೆಕ್ಕಿಗೆ. ಆದ್ರಿಂದ ಯಾವಾಗಲೂ ಈಗ ಆಗ್ಬಿಡುತ್ತದೆ ಅಂತಾನೆ ಮಾಡಬೇಕು ಅಂತಿಲ್ಲ. ಕೆಲವೊಂದು ಈಗ ಆಗ್ತಾ ಇದ್ರೂ ಕೂಡ ಕೆಲಸವನ್ನು ತಡೆದು ಮಾಡಬೇಕು. ಕೊನೆಗೆ ಇವು ಕಾಯ್ತಾ ಇದ್ದು ರೀ, ಈ ಮತ್ತೆ ಬಂದವು, ಯಾಕಂದ್ರೆ ಈಗ ಬಿಡಿಸ್ಕೊಂಡ್ರು ಕೂಡ ಆಮೇಲೆ ಬರ್ತವೆ ಅಂತ ಕಾಯ್ತಾನೆ ಇವೆ. ಆ ಮುಂಗುಸಿನೂ ಕಾಯ್ತಾ ಇದೆ, ಆಮೇಲೆ ಈ ಗೂಬೆಯೂ ಕಾಯ್ತಾ ಇದೆ, ಯಾವಾಗ ಹೊರಗೆ ಬರ್ತಾ ಇವರು ಅಂತ. ಕೊನೆಗೆ ಇನ್ನು ಆ ವ್ಯಾಧ ಮರುದಿನ ಆಯಿತು, ಅವನು ಬಂದಾಗ ಶಬ್ದವನ್ನ ಮಾಡ್ಕೊಂಡು ಬರ್ತಾ ಇದ್ದ, ಯಾಕೆ ಅವನಿಗೆ ಯಾವ ಪ್ರಾಣಿಗಳನ್ನ ಹಿಡಿಬಾರದು ಅಂತ. ನಂತರದಲ್ಲಿ ತನ್ನ ಬಿಲದಲ್ಲಿ ತನ್ನ ಪಾಶದಲ್ಲಿ ಎಷ್ಟೆಲ್ಲ ಪ್ರಾಣಿಗಳು ಬಿದ್ದಾವೋ ಅವನು ತಗೊಂಡು ಹೋಗ್ತಾ ಇದ್ದ. ಈ ವ್ಯಾಧ ಬಂದ ಅನ್ನುವಂತಹ ಭಯಕ್ಕೆ ಈ ಮುಂಗುಸಿ ಹಾಗೂ ಗೂಬೆಗಳು ಓಡ ಹೋಗ್ಬಿಟ್ಟು, ಅದರಿಂದ ಇಬ್ಬರು ಶತ್ರುಗಳ ಪರಿಹಾರ ಆಯಿತು. ಈಗ ಇರುವುದು ಪ್ರಧಾನವಾಗಿ ಇವನನ್ನ ವ್ಯಾಧನಿಂದ ಪರಿಹರಿಸ್ಕೊಳ್ಬೇಕು, ಹಾಗೆ ಈ ಇಲಿಗೆ ಬೆಕ್ಕಿನಿಂದನೂ ಪರಿಹಾರ ಆಗಬೇಕು. ಆಗ ಕೊನೆಯದಾಗಿರುವಂತಹ ಆ ದಾರವನ್ನ ಕಚ್ಚಿಬಿಟ್ಟು ಓಡೋಗ್ಬಿಡ್ತಾನೆ. ಬೆಕ್ಕು ಕೂಡ ಓಡೋಗ್ಬಿಡ್ತು. ಮುಗಿದ ಕಥೆ ಇಲ್ಲಿಗೆ ಅಂತಿಲ್ಲ, ಇನ್ನ ಇದೆ ಕಥೆ. ಪಾಪ ವ್ಯಾಧ ಬಂದ, ಅಯ್ಯೋ ಏನಪ್ಪ ಇವತ್ತು ಏನೋ ಬಿದ್ದೇ ಇಲ್ಲಲ್ಲ ಅಂತ ಅವನು ನಿರಾಶನಾಗಿ ಬೇರೆ ಕಡೆ ತನ್ನ ಪಾಶವನ್ನ ಬೀಸ್ಬಿಟ್ಟು ಹೋದ. ಇದಾದ ಮೇಲೆ ಮತ್ತೆ ಅದೇ ವೃಕ್ಷದ ಕೆಳಗೆ ತಾನು ಇಬ್ರು ವಾಸ ಮಾಡ್ತಾ ಇದ್ದದ್ದು. ಬೆಕ್ಕಿಗೆ ಸ್ವಲ್ಪ ಮನಸ್ಸಿನಲ್ಲಿ ದುಃಖ ಆಯಿತು. ಅಲ್ಲರಿ, ನಾನು ಕೇಳಿಲ್ಲ ಬಿಟ್ಟಿಲ್ಲ, ತಾನಾಗೆ ಬಂದು ಇಷ್ಟು ಉತ್ತಮವಾಗಿರುವ ನೀತಿಗಳನ್ನ ಹೇಳಿ ನನ್ನನ್ನು ಬಿಡಿಸಿದ್ನಲ್ಲ, ಏನ್ ಮಿತ್ರರೇ ಅವನು ಅಂತ ಜೋರಾಗಿ ಕೂಗಿ ಆ ಇಲಿಗೆ ಕೇಳಿಸುವಂತೆ ಹೇಳ್ತಾನೆ, ಎಲ್ಲಿದ್ದೀಯಪ್ಪ, ಬಾರೋ ನೀನೇನು ಮಾತಾಡಿಸ್ಬೇಕು ಅಂತ. ಹೀಗೆ ಅನ್ಕೊಳಿಕ್ ಹೋಗ್ಬೇಡಿ, ತಿಂಡಿ ಕರೀತಿದ್ದಾನೆ ಅಂತ. ಅದಕ್ಕೆ ಈ ಕಥೆ ವಿಚಿತ್ರ ಇದೆ, ನನಗೆ ಗೊತ್ತಿದ್ದು ನೀವು ಅನ್ಕೊಳ್ತೀರಿ ಅಂತ. ಇವನಿಗೆ ಮನಸ್ಸಿನಲ್ಲಿ ಏನು ಆಶೆ ಇಲ್ಲ, ಆದ್ರೆ ಇವನು ಕರೀತಾ ಇದ್ದಾನೆ, ಏನಪ್ಪ ನೀನು ಹೋಗ್ಬಿಟ್ಟಿಲ್ಲ, ಬಾರೋ ಅಂತ ಕರೆದಾಗ ಆ ಮೂಷಿಕ ಮಾತಾಡಿದ್ದೇ ಈ ಕಥೆಯ ಸಾರ ಭಾಗ. ಹೇಳ್ತಾನವನು, ನೋಡು, ನೀನೇ ಮಿತ್ರನಾಗಿ ಬಂದಿದ್ದಿ. ವಸ್ತುತಃ ನೋಡಿ, ಮಾರ್ಜಾರಕ್ಕೆ ಭಯ ಇದೆ, ಆ ಬೆಕ್ಕಿಗೆ ಭಯ ಇತ್ತು, ಆದರೆ ತನ್ನ ಭಯವನ್ನು ಪರಿಹರಿಸಿಕೊಳ್ಳುವಂತಹ ಶಕ್ತಿ ಅದಕ್ಕಿರಲಿಲ್ಲ. ಈಗ ಉತ್ತಮನಾಗಿರುವಂತಹ ಮೂಷಿಕ ತನಗೂ ಭಯ ಇದೆ, ತಾನು ತನ್ನ ಭಯವನ್ನು ಪರಿಹರಿಸುವುದನ್ನ ಇನ್ನೊಬ್ಬರ ಭಯ ಪರಿಹಾರ ಮೂಲಕವಾಗಿ ಮಾಡಿಕೊಂಡ.
ಅದರಿಂದ ಮೂಷಿಕ ತುಂಬ ಬುದ್ಧಿವಂತ ಇರೋ. ಅದಕ್ಕೆ ಇವನು ಈ ಮಾರ್ಜಾರದ ಎಲ್ಲ ಮಾತನ್ನ ಕೇಳಿಸ್ಕೊಳ್ತಾನೆ, ಹೇಳ್ತಾನೆ, ನೀನೇ ಬಂದ್ಬಿಡಪ್ಪ, ನಮ್ಮೆಲ್ಲ ಬೆಕ್ಕಿನ ಸಾಮ್ರಾಜ್ಯಕ್ಕೆ ನೀನೇ ಮಂತ್ರಿ, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ಅಂತ ಬಹಳ ಹೇಳ್ತು ಬೆಕ್ಕು. ಆಗ ಮೂಷಿಕ ಮಾತಾಡ್ತದೆ, ಇಲ್ಲಿ ಹೇಳ್ತದೆ, ನೋಡಪ್ಪ, ಇಷ್ಟು ದಿವಸ ನಾವಿಲ್ಲಿದ್ದೀವಿ, ಇದೇ ವೃಕ್ಷದ ಕೆಳಗೆ ಇದ್ದೀವಿ, ನೀನು ಒಂದು ದಿವಸ ಊಟಕ್ಕೆ ಬಾ ಅಂತ ಕರೆದಿಲ್ಲ. ಆದರೆ ಇವಾಗ ವಿಶ್ವಾಸವನ್ನ ನೀನೇ ನನ್ನ ಮೇಲೆ ಪಟ್ಟಿದ್ದೀಯಾ, ಯಾಕೆ ನಾನು ಸಹಾಯ ಮಾಡಿದ್ದಕ್ಕೆ. ನಿನಗೊಂದು ವಿಷಯ ಹೇಳ್ತೀನಿ ಕೇಳು ಅಂತಂತೇವೆ. ಏನು ಅಂದರೆ, ಯಾರನ್ನ ನಾವು ಒಂದು ಕಾರ್ಯಕ್ಕೋಸ್ಕರ ವಿಶ್ವಾಸ ಮಾಡಿರ್ತೀವೋ ಆ ಕಾರ್ಯ ಮುಗಿದ ಮೇಲೆ ಆ ವ್ಯಕ್ತಿಯನ್ನು ವಿಶ್ವಾಸ ಮಾಡುವಂತಿಲ್ಲ ಅಂತ ಹೇಳ್ತಾನೆ. ಇದೇನ್ರಿ ಭಾರಿ ಹೇಳ್ತಾ ಇದ್ದೀರಿ ಅಂದರೆ, ಅದಕ್ಕೆ ಇದು ವಿಶ್ವಸ್ತೇ ನಾತಿ ವಿಶ್ವಸೇತ್ ಅನ್ನೋದಕ್ಕೆ ಉದಾಹರಣೆ ಇದು. ಶತ್ರುಗಳನ್ನು ವಿಶ್ವಾಸ ಮಾಡಿ ತನ್ನ ಕಾರ್ಯವನ್ನು ಮುಗಿಸ್ಕೊಂಡಲ್ಲ, ಅಲ್ಲಿಗೆ ಬಿಟ್ಬಿಡ್ಬೇಕು. ಎಂದಿಗೂ ಕೂಡ ಬೆಕ್ಕು ಹಾಗೂ ಇಲಿಗಳು ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವಾಗ ನಿನಗೆ ನನ್ನ ಮೇಲೇನೋ ಭಾರಿ ಪ್ರೀತಿ ಬಂದಿರ್ಬೋದು, ಆದರೆ ನಿನ್ನ ಹೆಂಡತಿ ಮಕ್ಕಳು ನನ್ನ ಬಿಡ್ತಾರೇನು, ತಿಂದ್ಬಿಡ್ತಾರೆ. ಇಲ್ಲಿ ಬೆಕ್ಕು ಹಾಗೂ ಇಲಿಗಳ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿ ನೀವು ಅದನ್ನ ವಿಷಯವನ್ನು ತಿಳ್ಕೊಳ್ಬೇಕು. ಮನೆಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ವಿಶ್ವಾಸವನ್ನು ಗಳಿಸಿದ ಮಾತ್ರಕ್ಕೆ ಅವ್ರ ಮನೆ ಹೋಗಿ ಕೂತ್ಬಿಡ್ಬಾರ್ದು. ಯಾಕೆಂದ್ರೆ ಅವ್ರ ಹೆಂಡತಿ ಮಕ್ಕಳು ಯಾಕೆ ನಿಮ್ಗೆ ಗೌರವ ಕೊಡ್ತಾರೆ, ಈತ ನಿಮ್ಮ ಮೇಲೆ ವಿಶ್ವಾಸ ಪಟ್ಟಿರ್ಬೋದು. ಆದ್ದರಿಂದ ಈ ಮೂಷಿಕ ಹೇಳುವಂತಹದ್ದು, ನಿನಗೂ ನನ್ನಿಂದ ಏನಾಗಬೇಕಾಗಿಲ್ಲ, ಈಗ ಸದ್ಯ ನನಗೂ ನಿನ್ನಿಂದ ಏನಾಗಬೇಕಾಗಿಲ್ಲ. ಆದ್ದರಿಂದ ನೀನು ಎಷ್ಟೇ ಸಹಜವಾಗಿ ಮನಸ್ಫೂರ್ತಿಯಿಂದಲೇ ನಾನು ಕರೆದಿರ್ಬೋದು, ನೀನು ನನ್ನ ಮಂತ್ರಿ ಆಗು, ನಾನು ನಿನ್ನನ್ನು ಕೊಲ್ಲಲ್ಲ, ಇನ್ಮೇಲೆ ಎಂದೂ ಕೂಡ ನಿನ್ನನ್ನು ಹಿಂಸಿಸೋದಿಲ್ಲ ಅಂತ ನೀನು ಹೇಳಿದರೂ ಕೂಡ ನನಗೆ ನಿನ್ನ ಮೇಲೆ ಅಷ್ಟು ವಿಶ್ವಾಸ ಬರೋದು ಇಲ್ಲ, ಬರೋದ್ರಿಂದ ಪ್ರಯೋಜನವೂ ಇಲ್ಲ. ನನಗೆ ಯಾಕೆ ಮಂತ್ರಿ ಆಗಬೇಕಾಗಿದೆ, ಆರಾಮ್ ಬಿಲದಲ್ಲಿ ಇರ್ತೀನಿ ನಾನು. ಆದ್ದರಿಂದ ವಿಶ್ವಾಸವನ್ನು ಎಷ್ಟು ಮಾಡಬೇಕು, ಕಾರ್ಯವನ್ನು ಮಾಡೋದು ಸಾಧಿಸಲಿಕ್ಕೆ ಬೇಕಾಗಿರುವಷ್ಟು ವಿಶ್ವಾಸವಿದ್ದರೆ ಸಾಕು. ಯಾಕೆಂದ್ರೆ ಒಂದು ಮಾತನ್ನು ಹೇಳ್ತಾನೆ, ಯದ್ಯಪಿ ಭ್ರಾತರಃ ಕ್ರುದ್ಧಾಃ ಭಾರ್ಯಾವ ಕಾರಣಾಂತರೇ ಸ್ವಭಾವತಸ್ತೆ ಪ್ರೀಯಂತೆ ನೇತರಃ ಪ್ರಾಕೃತೋ ಜನಃ. ಇದು ಆ ಮೂಷಿಕ ಬಹಳಷ್ಟು ವಿಚಾರ ಮಾಡಿ ಹೇಳಿರುವಂತಹ ಮಾತು. ನೋಡ್ರಿ, ಯಾರು ಜಗಳಾಡ್ಕೊಂಡ್ರು ವಾಪಸ್ ಬರ್ತಾರೆ ಅಂದ್ರೆ ಅಣ್ತಮ್ಮಂದ್ರು, ಹೆಂಡತಿ, ಬೇರೆ ಜನ ಯಾಕೆ ಬರ್ತಾರೆ? ಯಾರನ್ನು ನೀವು ನಂಬಿದ್ದೀರಿ, ಒಮ್ಮೆ ಅವ್ರ ಜೊತೆ ಜಗಳಾಡಿ ನಾಳೆ ನಿಮ್ಮ ಮನೆಗೆ ಬರ್ತಾರೆ ನೋಡೋಣ, ಬರಲ್ಲ. ಆದ್ದರಿಂದ ಇದೇ ಮೂಷಿಕನ ಮನೆಯಲ್ಲಿ, ಇದೇ ಮಾರ್ಜಾರದ ಮನೆಯಲ್ಲಿ ನಾನು ಒಂದು ದಿವಸ ವಾಸ ಮಾಡ್ತಾ ಇದ್ದೆ, ಏನೋ ಜಗಳ ಆಯಿತು, ಅವಾಗ ಈ ಬೆಕ್ಕು ಮರುದಿವಸದಿಂದ ನನ್ನನ್ನು ಹಾಗೆ ನೋಡತ್ತಾ? ಇಲ್ಲ. ಆದ್ದರಿಂದ ಅಣ್ಣ ತಮ್ಮನ ಜೊತೆ ಜಗಳ ಆಡ್ತೀವಿ, ಹೆಂಡತಿ ಗಂಡ ಇಬ್ಬರು ಜಗಳ ಆಡ್ತಾರೆ. ಆದರೆ ಅಲ್ಲಿ ಸಂಬಂಧ ಇದೆ, ಸ್ವಾಭಾವಿಕವಾಗಿರುವ ಪ್ರೀತಿ ಇರೋದ್ರಿಂದ ಆ ಜಗಳ ಮುಚ್ಚೋಗಿ ಮತ್ತೆ ಒಂದಾಗ್ತಾರೆ. ನೇತರ ಪ್ರಾಕೃತೋ ಜನಃ. ಆದರೆ ಪಕ್ಕದ ಮನೆಯವರು ಇವತ್ತು ಒಂದೇ ಆಗಿರ್ಬೋದು, ಏನೋ ಜಗಳ ಆದ್ರೆ ಯಾಕೆ ಮಾತಾಡಲ್ಲ ಇವತ್ತಿಗೆ ಹೇಳಿ. ಆದ್ದರಿಂದ ಒಂದು ಮಾತಿದೆ, ಆಚಾರ್ಯ ಹೇಳಿದ್ದಾರೆ, ದೀರ್ಘ ಸಹೋದರಗತೋ ನ ಭವೇದ್ಧಿ ಕೋಪಃ ದೀರ್ಘೋಪಿ ಕಾರಣ ಮತ್ತೆ ವಿನಿವರ್ತತೆ ಚ. ಅಣ್ತಮ್ಮಂದ್ರಲ್ಲೂ ಕೋಪ ಮುಂತಾದವುಗಳು ಆಗ್ತಿರ್ತವೆ, ಆದ್ರೆ ಅದು ಯಾಕಾಯ್ತು ಅಂತ ಅನ್ನೋದು ಕೆಲವೊಮ್ಮೆ ಗೊತ್ತಿರಲ್ಲ. ಇಬ್ರು ಒಂದಾಗ್ಬಿಟ್ಟಿರ್ತಾರೆ, ಯಾಕೆ ಜಗಳ ನಿಲ್ಲಿಸಿದ್ವಿ ಅನ್ನೋದು ಗೊತ್ತಾಗಲ್ಲ. ಹಾಗೆ ಇದ್ದಂತೆ ನಾವು ಇನ್ನೊಬ್ಬರ ಜೊತೆ ವ್ಯವಹಾರವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಹೆಂಡತಿಯನ್ನು ನಂಬೋದು, ಅಣ್ತಮ್ಮಂದ್ರನ್ನು ನಂಬೋದು, ಜಗಳ ಆಡಿದರೂ ಕೂಡ. ಆದರೆ ನಮಗೆ ಯಾವುದೋ ಒಂದು ಕೆಲಸಕ್ಕೆ ಅಂತ ಭೇಟಿಯಾಗಿರುವ ವ್ಯಕ್ತಿಗಳನ್ನ ಜಗಳವಾದ ಮೇಲೂ ಕೂಡ ನಂಬಲಿಕ್ಕಾಗಲ್ಲ. ಈಗೇನು ಜಗಳ ಆಗಿಲ್ಲ, ಆದ್ರೆ ನನ್ನ ತಿಂದೇ ಬಿಡ್ತೀರಿ ನೀವು, ಆದ್ರಿಂದ ನಾನು ಬರೋದೇ ಇಲ್ಲ ಅಂತ ಹೇಳ್ತಾನ. ಬಹಳಷ್ಟು ಮಾತನ್ನು ಹೇಳ್ತಾನೆ. ಉತ್ಪನ್ನ ಕಾರಣಾತ್ ಪ್ರೀತಿ ಆಸೀನ್ನವು ಕಾರಣಾಂತರೆ ಪ್ರಧ್ವಸ್ತೆ ಕಾರಣಸ್ಥಾನೆ ಸಾ ಪ್ರೀತಿರ್ನಾಭಿವರ್ತತೆ. ಏನೋ ಒಂದು ಕಾರ್ಯಕ್ಕೋಸ್ಕರ ಹುಟ್ಟಿರುವಂತಹ ಪ್ರೀತಿ ಕಾರ್ಯ ಮುಗಿತು ಅಂದಮೇಲೆ ಹೋಗ್ಬಿಡುತ್ತದೆ. ಆದ್ದರಿಂದ ನೀನು ನನ್ನಷ್ಟಕ್ಕಿದ್ದೀಯಲ್ಲ ಅಷ್ಟಕ್ಕಿರು ಸಾಕು, ನಾನು ನನ್ನಷ್ಟಕ್ಕಿರ್ತೀನಿ. ಇದನ್ನು ಹೇಳ್ತಾನೆ. ನಿನಗೇನು ನಾನು ತಿನ್ನಬೇಕು ಅನ್ನುವಂತಹ ಆಸೆ ಇದೆ ನಾನೇನು ಹೇಳ್ತಾ ಇಲ್ಲ. ನೀನು ಶುದ್ಧ ಅಂತಃಕರಣನೇ ಇರಬಹುದು, ನೀನು ವಿಶ್ವಾಸಕ್ಕೆ ಯೋಗ್ಯ ಅಂತ ಆಗಿರಬಹುದು,
ಆದರೆ ಬಹುಕಾಲೀನವಾಗಿರುವಂತಹ ಪ್ರೀತಿಯನ್ನ ಸ್ನೇಹವನ್ನ ನಿನ್ ಜೊತೆ ಇಟ್ಕೊಳ್ಳಿಕ್ಕಾಗಲ್ಲ. ಆದ್ರಿಂದ ನೋಡು, ಯಾವಾಗಲೂ ಕೂಡ ಏನನ್ನು ರಕ್ಷಣೆ ಮಾಡಬೇಕು? ಮನೆಯನ್ನು ರಕ್ಷಿಸ್ಬೇಕಾ? ಮನೆತವರನ್ನ ರಕ್ಷಿಸ್ಬೇಕಾ? ದುಡ್ಡನ್ನು ರಕ್ಷಿಸ್ಬೇಕಾ? ಅಂದ್ರೆ ಆತ್ಮ ಹಿ ಸತತಂ ರಕ್ಷ್ಯ, ನಿಮ್ಮನ್ನು ನೀವು ರಕ್ಷಣೆ ಮೊದಲು ಮಾಡ್ಕೋಬೇಕು. ಆಮೇಲೆ ಮನೆಯವರನ್ನು ಉಳಿಸ್ತೀನಿ, ದುಡ್ಡು ಉಳಿಸ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅನ್ನೋದು ಬೇರೆ ಅಂಶ. ಯಾವಾಗಲೂ ಮೊದಲಿಗೆ ರಕ್ಷಣೀಯನಾದವನು ತಾನು ಸರಿಯಾಗಿದ್ದಾಗ, ತಾನು ರಕ್ಷಿತನಾದಾಗ ಇನ್ನೊಬ್ಬರನ್ನು ರಕ್ಷಣೆ ಮಾಡ್ಲಿಕ್ಕಾಗತ್ತೆ. ಆದ್ರಿಂದ ನೋಡು, ನಾನು ನಿನ್ನ ಜೊತೆ ಸಂಪೂರ್ಣವಾಗಿ ವಿಶ್ವಾಸವನ್ನ ಮಾಡ್ಲಿಕ್ಕೆ ಎಂದೂ ಆಗೋದಿಲ್ಲ. ನಿನ್ನ ಮೇಲೆ ಮಾಡಿದರೂ ಕೂಡ ನಿನ್ನವರ ಜೊತೆ ಮಾಡ್ಲಿಕ್ಕೆ ಆಗಲ್ಲ. ಆದ್ದರಿಂದ ನೀನು ಹೇಗಿದ್ದೀಯೋ ಹಾಗೆ ಇದ್ಬಿಡು, ನಾನು ನನ್ನಷ್ಟಕ್ಕೆ ಇರ್ತೀನಿ ಅಂತ ಈ ಮೂಷಿಕ ಹೇಳ್ತು. ಅದರಿಂದ ಒಟ್ಟು ಸಾರಾಂಶ ಇರೋದೇನು ಅಂತಂದ್ರೆ, ಯಾರನ್ನೂ ಕೂಡ ಬಹಳಷ್ಟು ವಿಶ್ವಾಸವನ್ನ ಮಾಡ್ಲಿಕ್ಕೆ ಹೋಗುವಂತಿಲ್ಲ. ಅದರಲ್ಲೂ ಕೂಡ ಮೊದಲಿಗೆ ಶತ್ರುಗಳಾದವರು ಈ ಯಾವುದೋ ಒಂದು ಕಾರ್ಯಕ್ಕೆ ಮಿತ್ರರಾದಾಗ, ಕಾರ್ಯವಾದ ಮೇಲೆ ಅವರನ್ನು ನೀವು ಸಂಪೂರ್ಣವಾಗಿ ವಿಶ್ವಾಸ ಮಾಡಬೇಕಾದದ್ದಿಲ್ಲ. ವಿವೇಚನೆಯನ್ನು ಮಾಡಿಯೇನೆ ಅವರನ್ನು ಸ್ವೀಕರಿಸಬೇಕಾದದ್ದು. ಆದ್ದರಿಂದ ಧರ್ಮರಾಜ, ನೀನೂ ಕೂಡ ನಿನಗೆ ಸರಿಯಾಗಿರುವಂತಹ ಅಮಾತ್ಯರನ್ನು, ಮಂತ್ರಿಗಳನ್ನು ಇಟ್ಟುಕೊಂಡು ಯಾರ ಮೇಲೆ ವಿಶ್ವಾಸ ಮಾಡಬೇಕು ಮಾಡಬಾರದು ಅದನ್ನು ತಿಳಿಬೇಕಪ್ಪ ಅಂತ ಈ ಒಂದು ಮೂಷಿಕ ಮಾರ್ಜಾರದ ಕಥೆಯನ್ನು ಹೇಳ್ತಾ ಭೀಷ್ಮರು ನಿರೂಪಣೆಯನ್ನು ಮಾಡಿದ್ದಾರೆ. ಇನ್ನು ಅನೇಕ ವಿಚಾರಗಳನ್ನು ಭೀಷ್ಮರು ತಿಳಿಸ್ಕೊಡ್ತಾ ಇದ್ದಾರೆ. ಅವುಗಳನ್ನು ಮತ್ತೆ ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಗುರುಗಳ ದ್ವಾರ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಪ್ರವಚನ ಕಾರ್ಯಕ್ರಮಗಳಲ್ಲಿ ಅನಿತ್ಯವನ್ನು ವರಾಚಾರಕ್ಕೆ ಪ್ರಣಾಮಗಳೊಂದಿಗೆ ಕೈಮಂಟಗಳನ್ನು ಸಮರ್ಪಿಸಿ ಪ್ರವಚನವನ್ನು ನೀಡಿದಂತಹ ವಿಫಲಾಚಾರ್ಯ ಆಮೇಲೆ ಪ್ರವಚನ ಕಾರ್ಯಕ್ರಮ ಮಹಾಮಂಗಳಾರತಿಯೊಂದಿಗೆ ಕಾರ್ಯಕ್ರಮ ನಮಸ್ಕಾರ.